ತಲ್ಯಾಗ ಡಿಪ್ಲಾಯ್ಡ್ ಇದ್ದದ್ ಹೆಪ್ಲಾಯ್ಡ್ ಆಕೈತಿ, ಅದಕ್ಕೆ ಮಿಯಾಸಿಸ್ ಅಂತ ಇಟ್ಕೋಬೇಡ್ರಿ ಯಾವತ್ತು. ಯಾವಾಗ ಮಿಯಾಸಿಸ್ ಆಕೈತಿ ಅವಾಗ ಕ್ರೋಮೋಸೋಮ್ ನಂಬರ್ ಅರ್ಧ ಆಕೈತಿ, ಹಿಂಗ ತಲಾಗಿರ್ಲಿ. ಓಕೆನಾ? ಸೊ ಮೇ ಬಿ ಅವ್ರ ಕ್ವಶನ್ ಟೆಟ್ರಾಪ್ಲಾಯ್ಡಿ ಕೊಡ್ಬೋದು, ಅವಾಗ ಹೋಗಿ ಆನ್ಸರ್ ಹೆಪ್ಲಾಯ್ಡ್ ಬರಿಬೇಡ್ರಿ. ಮಿಯಾಸಿಸ್ ಆದ್ರ ಟೆಟ್ರಾಪ್ಲಾಯ್ಡ್ ಇದ್ರೆ 4ದ ಅರ್ಧ ಎಷ್ಟು 2 ಆಕೈತಿ, ದಟ್ ಇಸ್ ಡಿಪ್ಲಾಯ್ಡ್ ಕಂಡೀಷನ್ ಆಕೈತಿ. ನೆನಪಿರ್ಲಿ, ರಿಕ್ಷಿಯಾ ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಲಿವರ್ ವಾಟ್ಸ್. ರಿಕ್ಷಾ ಅಲ್ಲ, ರಿಕ್ಷಿಯಾ. ಮಮ್ಮಿ ಕಡೆಯಿಂದ ಒಂದು ಕ್ರೋಮೋಸೋಮ್ ಬಂತು, ಪಪ್ಪ ಕಡೆಯಿಂದ ಒಂದು ಕ್ರೋಮೋಸೋಮ್ ಬಂತು, ಮಗುವಿನ ಒಳಗ ಡಿಪ್ಲಾಯ್ಡ್ ಕಂಡೀಷನ್ ಐತಿ. ಬಟ್ ಮೇನ್ ಪ್ಲಾಂಟ್ ಬಾಡಿ ಹೆಂಗೈತಿ? ಹೆಪ್ಲಾಯ್ಡ್ ಕಂಡೀಷನ್ ಐತಿ. ಸೊ ಹೆಪ್ಲಾಯ್ಡ್ ಕಂಡೀಷನ್ನಿಗೆ ಹೋಗ್ಬೇಕಂದ್ರ, ಡಿಪ್ಲಾಯ್ಡ್ ದಿಂದ ಹೆಪ್ಲಾಯ್ಡ್ ಕಂಡೀಷನ್ಗೆ ಹೋಗ್ಬೇಕಂದ್ರ 2n ಇದ್ದದ್ದು n ಆಗ್ಬೇಕಂದ್ರ ಯಾವ ಸೆಲ್ ಡಿವಿಷನ್ ಆಗ್ಬೇಕು? ದಟ್ ಇಸ್ ಮಿಯಾಸಿಸ್. ಹೆಲೋ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಬಯೋಮೆಡಿಕ್ ಗುರುಜಿ ಚಾನೆಲ್. ನಾನು ನಿಮ್ಮ ಆಕಾಶ್ ಸರ್. ಸೊ ಇವತ್ತು ಡಿವಿಷನ್ ಬ್ರಯೋಫೈಟ್ಸ್ ನ ಬಗ್ಗೆ ಸ್ಟಡಿ ಮಾಡೋಣ. ಅದರಲ್ಲಿ ಬರುವಂತಹ 2 ಡಿಫ್ರೆಂಟ್ ಕ್ಲಾಸಸ್, ಲಿವರ್ ವಾಟ್ಸ್ ಮತ್ತೆ ಮಾಸಸ್, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಲ್ಲದೆ ಯಾವ ರೀತಿ ಲೈಫ್ ಸೈಕಲ್ ಇರುತ್ತೆ ಈ ಬ್ರಯೋಫೈಟ್ಸ್ ಒಳಗಡೆ, ಏನೇನ್ ಚೇಂಜಸ್ ಆಗುತ್ತೆ, ಎಲ್ಲಿಂದ ಈ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ನಾವು ಇಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಅಂತೆ. ಓಕೆನಾ? ಸೊ ಲೆಟ್ us ಸ್ಟಾರ್ಟ್ ದ ಕ್ಲಾಸ್. Bryophytes include various mosses and liverworts that are found commonly growing in moist shaded areas in the hills. ಓಕೆ, ಸೊ ಸಿಂಪಲ್ ಆಗಿ ಇವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಬ್ರಯೋಫೈಟ್ಸ್ ಆಗಿ 2 ಡಿಫ್ರೆಂಟ್ ಕ್ಲಾಸಸ್ ಬರುತ್ತೆ. ಒಂದು ಲಿವರ್ ವಾಟ್ಸ್ ಅಂತ ಕರಿತೀವಿ, ಇನ್ನೊಂದು ಮಾಸಸ್ ಅಂತ ಕರಿತೀವಿ. ಇವು 2 ಕೂಡ ಸಾಮಾನ್ಯವಾಗಿ ಎಲ್ಲಿ ಬೆಳಿತಾವ ಅಂತಂದ್ರೆ, ಯಾವ ಒಂದು ಜಾಗದಾಗ ಈ ಹೆಚ್ಚಿನ ನೀರಿನ ಅಂಶ ಇರುತ್ತಲ್ಲ, ಓಕೆ, ಅದು ಸಾಯಿಲ್ ಅಲ್ಲಿ ಹೆಚ್ಚಿನ ನೀರಿನ ಅಂಶ ಇರುತ್ತಲ್ಲ, ಅಂತಹ ಒಂದು ಜಾಗದಲ್ಲಿ, ಅಂತಹ ಒಂದು ಪ್ಲೇಸ್ ನಲ್ಲಿ ಈ ಬ್ರಯೋಫೈಟ್ಸ್ ಈಸಿಲಿ ಆಗಿ ಬೆಳೆಯುತ್ತೆ. ಇನ್ ಕೇಸ್ ಶೇಡ್ ಇದ್ರೆ ಅಂತೂ ಬಹಳ ಚಲೋ. ಓಕೆ, ಅಂದ್ರೆ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬರ್ಲಿಲ್ಲ ಅಂತಂದ್ರೆ ಅಂತ ಒಂದು ಜಾಗದಾಗ, ತಂಪಾಗಿರುವಂತಹ ಮತ್ತ ನೆರಳು ಇರುವಂತಹ ಜಾಗದಾಗ ಇವು ಬ್ರಯೋಫೈಟ್ಸ್ ಅನ್ನ ನಾವು ಕಾಣಬಹುದು ಅಂತ ಹೇಳ್ತಿದ್ದಾರೆ. ಓಕೆನಾ? ನೆಕ್ಸ್ಟ್ ಈ ಒಂದು ಡೈಗ್ರಾಮ್ಸ್ ಇದೆ, ಇದನ್ನ ನಾವು ಡಿಸ್ಕಷನ್ ಮಾಡೋಣ ಅಂತೆ. ಓಕೆನಾ? Bryophytes are also called amphibians of the plant kingdom because these plants can live in soil but they are dependent on water for sexual reproduction. So ಇವ್ರು ಏನ್ ಹೇಳ್ತಿದ್ದಾರೆ ಇಲ್ಲಿ, ಬ್ರಯೋಫೈಟ್ಸ್ ಏನಿದೆಯಲ್ಲ, ದೇ ಆರ್ ಪ್ಯೂರ್ಲಿ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಆಂಫಿಬಿಯನ್ಸ್ ಅಂದ್ರೆ ಉಭಯವಾಸಿ ಜೀವಿಗಳು. ಅಂದ್ರೆ ಇವ್ರಿಗೆ ನೆಲದ ಮೇಲೆನೂ ಇರುತ್ತೆ ಮತ್ತೆ ನೀರು ಬೇಕು. ಓಕೆ, ಯಾಕೆ ಗೊತ್ತಾ? ನೆಲದ ಮೇಲೆ ಆರಾಮ್ ಸರಿ ಇವು ತಮ್ಮ ಲೈಫ್ ಲೀಡ್ ಮಾಡ್ತಾವ. ಬಟ್ ಯಾವಾಗ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುವಂತಹ ಒಂದು ಪ್ರೊಸೆಸ್ ಬರುತ್ತಲ್ಲ, ಆ ಸಮಯದಲ್ಲಿ ಇವರಿಗೆ ನೀರು ಬೇಕೇ ಬೇಕು. ಈ ನೀರಿನ ಮುಖಾಂತರವಾಗಿನೇ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ. ಮೇಲ್ ಗ್ಯಾಮೆಟ್ಸ್ ಹೋಗಿ ಫಿಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆಗ್ಬೇಕಂದ್ರೆ ಅಲ್ಲಿ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ಓಕೆನಾ? ಸೊ ಅದಕ್ಕೆ ಈ ಬ್ರಯೋಫೈಟ್ಸ್ ಗೆ ನಾವು ಸಾಮಾನ್ಯವಾಗಿ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಆಂಫಿಬಿಯನ್ ಯಾವ ಗ್ರೂಪಿಗೆ ಕರಿತೀವಿ ಅಂತಂದ್ರೆ ಬ್ರಯೋಫೈಟ್ಸ್. ಯಾಕೆ ಕರಿತೀವಿ ಅಂತಂದ್ರೆ, ಇರೋದ್ ನೆಲದ ಮೇಲೆ, ಕರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗ್ಬೇಕಂದ್ರೆ ನೀರು ಬೇಕೇ ಬೇಕು. ಓಕೆನಾ? ದೆನ್ ದೇ ಯೂಶುವಲಿ ಆಕರ್ ಇನ್ ಡ್ಯಾಮ್, ಹ್ಯೂಮಿಡ್ ಅಂಡ್ ಶೇಡಿ ಲೊಕ್ಯಾಲಿಟೀಸ್. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ, ಎಲ್ಲಿ ನೀರಿನ ಅಂಶ ಇರುತ್ತೋ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಜಾಗದಾಗ ಇವು ಈಸಿಲಿ ಗ್ರೋ ಆಗ್ತಾವು ಬ್ರಯೋಫೈಟ್ಸ್. ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ಲಾಂಟ್ ಸಕ್ಸೆಷನ್ ಆನ್ ಬೇರ್ ರಾಕ್ಸ್ ಆರ್ ಸಾಯಿಲ್. ಓಕೆ, ಸೊ ಇದು ಒಂದು ಹೊಸ ಕಾನ್ಸೆಪ್ಟ್ ಆಗುತ್ತೆ. ಏನ್ ಈ ಕಾನ್ಸೆಪ್ಟ್ ಅಂತ ನಾನು ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ. ಸೆಕೆಂಡ್ ಇಯರ್ ನಲ್ಲಿ ಒಂದು ಪಾರ್ಟ್ ಇತ್ತು ಆಕ್ಚುಲಿ, ಬಟ್ ಡಿಲೀಟ್ ಆಗಿದೆ. ಓಕೆ, ಅದು ಪಾರ್ಟ್ ಯಾವ್ದಂತಂದ್ರೆ ಸಕ್ಸೆಷನ್ ಬಗ್ಗೆ ಒಂದು ಪಾರ್ಟ್ ಇತ್ತು. ಈ ಪ್ಲಾಂಟ್ ಸಕ್ಸೆಷನ್ ಅಂದ್ರೆ ಏನು ಅಂತಂದ್ರೆ, ಯಾವುದೋ ಒಂದು ಜಾಗ ಐತಿ. ಫಸ್ಟ್ ಸಕ್ಸೆಷನ್ ಅಂದ್ರೆ ಏನೋ ಒಂದ್ ಐತಿ ಜಾಗ, ಅದು ಪೂರಾ ಚೇಂಜ್ ಆಯ್ತು. ಈಗ ನೀವು ಒಂದ್ ಜಾಗಕ್ಕೆ ಹೋದ್ರಿ ಅಂದ್ರ ಆ ಜಾಗ ಮತ್ತೊಂದ್ 10 ವರ್ಷ ಬಿಟ್ಟ ನೋಡಿದಾಗ ಸೇಮ್ ಇರುತ್ತೋ ಚೇಂಜ್ ಆಗಿರುತ್ತಲ್ಲ, ಅದಕ್ಕೆ ನಾವು ಸಕ್ಸೆಷನ್ ಅಂತ ಹೇಳ್ತೀವಿ ಸಿಂಪಲ್ ಭಾಷೆದಾಗ. ಪ್ಲಾಂಟ್ ಸಕ್ಸೆಷನ್ ಅಂದ್ರ ಮೊದಲ ಆ ಜಾಗದಾಗ ಯಾವ ಪ್ಲಾಂಟ್ ಇದ್ದಿದ್ದಿಲ್ಲ, ಕರೆ ಹೋಗ್ತಾ ಹೋಗ್ತಾ ಹೆಂಗ್ ಸಮಯ ಹೋಯ್ತಲ್ಲ ಹಂಗ ಸ್ಲೋ ಆಗಿ ಪ್ಲಾಂಟ್ಸ್ ಗಳು ಬರ್ಕೊಂತ ಹೋದು, ಡೆವಲಪ್ ಆಕೊಂತ ಹೋದು. ಈಗ ಪೂರಾ ಎಲ್ಲಾ ಪ್ಲಾಂಟ್ಸ್ ಅದ ಆ ಜಾಗದಾಗ. ಅಂತ ಒಂದು ಸಕ್ಸೆಷನ್ ಈಗ ಪ್ಲಾಂಟ್ ಸಕ್ಸೆಷನ್ ಅಂತ ಹೇಳ್ತೀವಿ. ಸರಿನಾ? ಅದ್ರಲ್ಲಿ ಆಕ್ಚುಲಿ 2 ಟೈಪ್ಸ್ ಇದೆ. ಒಂದು ಪ್ರೈಮರಿ ಸಕ್ಸೆಷನ್ ಅಂತ. ಓಕೆ, ಪ್ರೈಮರಿ ಅಂತಂದ್ರೆ ಮೊದಲು ಅಲ್ಲಿ ಯಾವುದೇ ರೀತಿಯ ಎಕೋಸಿಸ್ಟಮ್ ಇರ್ಲಿಲ್ಲ. ಅಂದ್ರೆ ಯಾವುದೇ ರೀತಿ ಪ್ರಾಣಿ ಇಲ್ಲ, ಯಾವುದೇ ರೀತಿ ಪಕ್ಷಿ ಇಲ್ಲ, ಯಾವುದೇ ರೀತಿ ಈ ಯಾವ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಇಲ್ಲ. ಬರೀ ಒಂದು ಖಾಲಿ ಜಾಗ ಐತಿ. ಆ ಜಾಗದಾಗ
ಪ್ರಪ್ರಥಮ ಬಾರಿಗೆ ಒಂದಿಷ್ಟು ಪ್ಲಾಂಟ್ಸ್ ಬಂದು ಅದನ್ನ ಮುಂದೆ ಅವು ಬೆಳೆದು ಮುಂದಲ್ಲಿ ಕಂಪ್ಲೀಟ್ ಎಲ್ಲ ಪ್ಲಾಂಟ್ ಗ್ರೂಪ್ ಬೆಳೀತಂತಂದ್ರ ಅದು ಹಂತ ಸಕ್ಸೆಷನ್ ಈ ಪ್ರೈಮರಿ ಸಕ್ಸೆಷನ್ ಅಂತ ಹೇಳ್ತೀವಿ. ಅಂದ್ರೆ ಸಿಂಪಲ್ ಆಗಿ ಮೊದ್ಲಿಂದ ಟೈಮ್ದಾಗ ಅಲ್ಲಿ ಏನೂ ಇದ್ದಿದ್ದಿಲ್ಲ, ಫ್ರೆಶ್ ಆಗಿ ಹೊಸದಾಗಿ ಅಲ್ಲಿ ಪ್ಲಾಂಟ್ಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದು ಅಂತಂದ್ರ ಪ್ರೈಮರಿ ಸಕ್ಸೆಷನ್. ಓಕೆ, ದೆನ್ ಎರಡನೇದ್ದು ಸೆಕೆಂಡರಿ ಸಕ್ಸೆಷನ್. ಓಕೆ, ಸೆಕೆಂಡರಿ ಸಕ್ಸೆಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಯಾವುದೋ ಒಂದು ಸಮಯದಾಗ ಅಲ್ಲಿ ಪ್ಲಾಂಟ್ಸ್ ಇದ್ದು, ಅಲ್ಲಿ ಅನಿಮಲ್ಸ್ ಇದ್ದು, ಎಲ್ಲಾ ಲಿವಿಂಗ್ ಆರ್ಗಾನಿಸಮ್ಸ್ ಇದ್ದು, ಅಲ್ಲಿ ಹೆಚ್ಚ ಕಮ್ಮಿ ಎಲ್ಲ ಇದ್ದು ಅಲ್ಲಿ ಲಿವಿಂಗ್ ಆರ್ಗಾನಿಸಮ್ಸ್. ಬಟ್ ಯಾವುದೋ ಒಂದು ಕಾರಣಕ್ಕಾಗಿ, ಓಕೆ, ನ್ಯಾಚುರಲ್ ಡಿಸಾಸ್ಟರ್ ಆಗಿರ್ಬೋದು, ಭೂಕಂಪ ಬಂತು, ಏನೋ ಆಯ್ತು, ಓಕೆ, ಆ ಜಾಗದಾಗ ಅಂತಹ ಒಂದು ಸಮಯದಿಂದ, ಓಕೆ, ಮೊದ್ಲಿತ್ತು ಬಟ್ ಈಗಿಲ್ಲ, ಯಾಕಂದ್ರ ಯಾವುದೋ ಒಂದು ಕಾರಣದಿಂದ ಏನಾಗಿರ್ಬೋದು ಅಲ್ಲಿ ಈ ಪ್ರಾಣಿಗಳು ನಾಶ ಆಗಿರ್ಬೋದು. ಅಂತ ಒಂದು ಸಮಯದಿಂದ ಏನು ಬೆಳಿತಾವಲ್ಲ, ಈ ಹೊಸದಾಗಿ ಪ್ಲಾಂಟ್ಸ್ ಬೆಳೆದು ಮತ್ತೆ ಹೊಳ್ಳಿ ಒಂದು ಹೊಸ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತಾರಲ್ಲ, ಅಂತ ಸಕ್ಸೆಷನ್ ಈಗ ಸೆಕೆಂಡರಿ ಸಕ್ಸೆಷನ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಹೋಪ್ ಸಕ್ಸೆಷನ್ ಅಂದ್ರೆ ಏನಂತ ಗೊತ್ತಾಯ್ತು. ಅದ್ರಾಗ 2 ಟೈಪ್ಸ್ ಬರ್ತಾವ, ಪ್ರೈಮರಿ ಮತ್ತೆ ಸೆಕೆಂಡರಿ. ಓಕೆನಾ? ಅಂಡ್ ಈ ಪ್ರೈಮರಿದಾಗ ಮತ್ತೆ 2 ರೀತಿ ನಾವು ನೋಡ್ತೀವಿ ಸಕ್ಸೆಷನ್. ಏನಂದ್ರೆ, ಒಂದು, ಈ ಕಂಪ್ಲೀಟ್ ಆ ಜಾಗದಾಗ ನೀರಿತ್ತು, ಓಕೆ, ನೀರಿತ್ತು, ನೀರಿಂದ ಈ ಎಲ್ಲಾ ಪ್ಲಾಂಟ್ಸ್ ಗಳು ಹುಟ್ಕೊಂಡು ಪೂರಾ ಫಾರೆಸ್ಟ್ ಅರಣ್ಯ ಆಯ್ತು ಲಾಸ್ಟಿಗೆ. ಫಸ್ಟ್ ನೀರಿತ್ತು ಒಂದು, ಓಕೆ, ಸಣ್ಣದ ಲೇಕ್ ಇತ್ತು, ಪಾಂಡ್ ಇತ್ತು, ಅಂತ ಒಂದ್ ಜಾಗದಾಗ ಸ್ವಲ್ಪ ಪ್ಲಾಂಟ್ಸ್ ಇದ್ದು. ಆಮೇಲೆ ಸ್ಲೋ ಆಗಿ ಪ್ಲಾಂಟ್ಸ್ ಬಂದ್ ಬೆಳೆದ್ ಬಿಡು ಎಲ್ಲಾ ಕಡೆ ಆ ನದಿ ನೀರ ಇಲ್ಲೇ ಇಲ್ಲ, ಬರೀ ಎಲ್ಲಾ ಕಡೆ ಪ್ಲಾಂಟ್ಸ್ ಅದಾವ್, ಎಲ್ಲಾ ಕಡೆ ನೋಡಿದ್ರು ಫುಲ್ ಅರಣ್ಯ ಐತಿ. ಅಂತಹ ಒಂದು ಸಕ್ಸೆಷನ್ಗೆ ಹೈಡ್ರಾರ್ಚ್ ಅಂತ ಕರಿತೀವಿ. ಓಕೆ, ಎರಡನೇದ್ದು ಇದು ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ನಾನು ಹೇಳ್ತಿಲ್ಲ, ಬರೆಸ್ತಿಲ್ಲ, ಓಕೆನಾ, ಬಟ್ ಜಸ್ಟ್ ತಲೆಗಿರ್ಲಿ. ಎರಡನೇ ರೀತಿ ಏನಪ್ಪಾ ಅಂತಂದ್ರೆ, ಅಲ್ಲಿ ಪೂರಾ ಮರುಭೂಮಿ ಐತಿ, ಸಾಯಿಲ್ ಅದಾವ್, ಕಲ್ಲು ಬಂಡೆಗಳು ಅದಾವ್, ಪ್ಲಾಂಟ್ಸ್ ಇಲ್ಲ. ಅಂತಹ ಒಂದು ಜಾಗದಾಗ, ಅಂದ್ರೆ ಅಲ್ಲಿ ನೀರಿನ ಅಂಶನೇ ಇಲ್ಲ, ಅಂತಹ ಒಂದು ಜಾಗದಾಗ ಈ ಸ್ಲೋ ಆಗಿ ಪ್ಲಾಂಟ್ಸ್ ಗಳು ಬರ್ಕೊಂತ ಹೋಗ್ತಾವ. ಓಕೆ, ಫಸ್ಟಿಗೆ ಅಂತಹ ಒಂದು ಕಲ್ಲು ಬಂಡೆ ಇರುವಂತಹ ಜಾಗದಾಗ ಬೆಳೆಯುವಂತಹ ಫಸ್ಟಿಗೆ, ಓಕೆ, ಬರುವಂತಹ ಪ್ಲಾಂಟ್ ಸ್ಪೀಸೀಸ್ ಬ್ರಯೋಫೈಟ್ಸ್ ಮತ್ತ ಲೈಕೆನ್ಸ್. ಸರ್, ಲೈಕೆನ್ ಪ್ಲಾಂಟ್ ಅಲ್ಲ, ಬಟ್ ಆಲ್ಗೆ ಜೊತೆ ಫಂಗೈ ಇರ್ತೈತಿ. ಎರಡು ಯಾವಾಗ ಇರ್ತಾವ ಅದಕ್ಕೆ ಲೈಕಿನ್ ಅಂತೀವಿ. ಆಲ್ಗೆ ಇತ್ತಲ್ಲ, ಆಲ್ಗೆ ಅಂದ್ರೆ ಅದು ಪ್ಲಾಂಟ್ ಅಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್, ಓಕೆ, ಈ ಪ್ಲಾಂಟ್ ಸಕ್ಸೆಷನ್ ಆಗ್ಬೇಕಪ್ಪ ಅಂತಂದ್ರ ಎದ್ರ ಮೇಲೆ, ಕಲ್ಲು ಬಂಡೆಗಳಾಗ್ಲಿ, ಸಾಯಿಲ್ ಮೇಲ್ಗಳಾಗ್ಲಿ, ಈ ಸಕ್ಸೆಷನ್ ಆಗ್ಬೇಕಂದ್ರ ಯಾರು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರ? ಬ್ರಯೋಫೈಟ್ಸ್ ಮತ್ತೆ ಈ ಲೈಕೆನ್ಸ್. ಓಕೆನಾ? ಸೊ ಅವು ಏನ್ ಮಾಡ್ತಾವ ಅಂದ್ರೆ, ಈ ಕಲ್ಲು ಬಂಡೆಗಳ ಮೇಲೆ ತಮ್ಮ ಒಂದಿಷ್ಟು ಸೆಕೆಂಡರಿ ಮೆಟಾಬೋಲೈಟ್ಸ್, ಅಂದ್ರೆ ಕೆಲವೊಂದಿಷ್ಟು ಆಸಿಡ್ ರೂಪದಾಗ ಅವು ಸಿಕ್ರೀಟ್ ಮಾಡ್ತಾವ. ಆಸಿಡ್ ಕಲ್ಲು ಬಂಡೆಗಳ ಮೇಲೆ ಬಿದ್ದ ತಕ್ಷಣ ಅದ್ರಾಗ ಸಣ್ಣ ಕ್ರ್ಯಾಕ್ ಆಗಿ ಪುಡಿ ಆಗ್ಬಿಡುತ್ತೆ ಅವೆಲ್ಲ ಕಲ್ಲು. ಆ ಪುಡಿ ಆಗಿ ಕೆಳಗೆ ನೆಲದ ಮೇಲೆ ಬಿದ್ದ್ಬಿಡುತ್ತೆ. ಆ ಏನ್ ಪುಡಿ ಆಗಿರ್ತದಲ್ಲ, ಅದ್ರಾಗ ಇರುದ ಆಕ್ಚುಲಿ ಡಿಫ್ರೆಂಟ್ ಎಲಿಮೆಂಟ್ಸ್, ನೈಟ್ರೋಜನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ವಿಚ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಆಫ್ ದ ಪ್ಲಾಂಟ್ ಬರ್ಬೇಕಪ್ಪ ಅಂತಂದ್ರೆ ಇವೆಲ್ಲ ಬೇಕಲ್ಲ ಫ್ರೀ ಫಾರ್ಮ್ದಾಗ. ಸೊ ಅದಕ್ಕ ಯಾವಾಗ ಈ ಕಲ್ಲು ಬಂಡೆಗಳೆಲ್ಲ ಪುಡಿಯಾಗಿ ನೆಲದ ಮೇಲೆ ಬಂದ್ಬಿಡ್ತಾವಲ್ಲ, ಅದಕ್ಕ ಈ ಪ್ಲಾಂಟ್ಸ್ಗೆ ಬೆಳಿಲಿಕ್ಕೆ ಒಂದು ಫೇವರ್ ಮಾಡ್ತಾವ. ಓಕೆ, ಸೊ ಸ್ಲೋ ಆಗಿ ಹಂತವಾಗಿ ಪ್ಲಾಂಟ್ಸ್ಗಳು ಬೆಳ್ಕೊಂತ ಹೋಗ್ತಾವ. ಫಸ್ಟ್ ಈಗ ಲೈಕೆನ್ ಬ್ರಯೋಫೈಟ್ಸ್ ಇದ್ದು, ಓಕೆ, ಆಮೇಲೆ ಮುಂದೆ ಬಂದಂಗ ಟೆರಿಡೋಫೈಟ್ಸ್ ಬರ್ತಾವ, ಮುಂದೆ ಜಿಮ್ನೋಸ್ಪರ್ಮ್, ಮತ್ತೆ ಎಲ್ಲಾ ಕಡೆ ಆಂಜಿಯೋಸ್ಪರ್ಮ್ ಬೆಳೆದ್ ಬಿಡ್ತಾವ. ಓಕೆನಾ? ಸೊ ಅಂತಹ ಒಂದು ಜಾಗದಾಗ ಏನ್ರೆ ಪ್ಲಾಂಟ್ ಸಕ್ಸೆಷನ್ ಆಯ್ತಂದ್ರ ಝೀರಾರ್ಚ್ ಅಂತ ಹೇಳ್ತೀವಿ. ಝೆರಿಕ್ ಅಂತಂದ್ರ ಮೀನಿಂಗ್ ನೀರ ಅಂಶ ಇಲ್ಲ ಅಥವಾ ಬಹಳ ಕಡಿಮೆ, ಅದಕ್ಕೆ ಝೆರಿಕ್ ಕಂಡೀಷನ್ ಅಂತೀವಿ. ಅಂತಹ ಜಾಗದಾಗ ಏನಾದ್ರೂ ಸಕ್ಸೆಷನ್ ಆಯ್ತಂದ್ರ ಝೀರಾರ್ಚ್ ಸಕ್ಸೆಷನ್ ಅಂತೇಳಿ ಹೇಳ್ತೀವಿ. ಓಕೆನಾ? ಸೊ ಐ ಹೋಪ್ ಕ್ಲಿಯರ್ ಐತಿ. ಇದೆಲ್ಲ ಎಕ್ಸ್ಟ್ರಾ ಪಾರ್ಟು, ಬಟ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಪ್ಲಾಂಟ್ ಬಾಡಿ ಆಫ್ ಬ್ರಯೋಫೈಟ್ಸ್ ಈಸ್ ಮೋರ್ ಡಿಫ್ರೆನ್ಶಿಯೇಟೆಡ್ ದನ್ ದಟ್ ಆಫ್ ಆಲ್ಗೆ. ಆಲ್ಗೆ ಬಾಡಿಗೂ ಥ್ಯಾಲಸ್ ಅಂದಿದ್ವಿ, ಇದಕ್ಕೂ ಥ್ಯಾಲಸ್ ಅಂತ ಕರಿತೀವಿ. ಎರಡರಾಗೂ ಏನೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಎರಡು ಸೇಮ. ಬಟ್ ಇಲ್ಲಿ ನಾವು ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ ಗಳನ್ನ ನೋಡ್ಲಿಕ್ಕೆ ಕಾಣ್ತೀವಿ. ಆಲ್ಗೆದಾಗ ಇಷ್ಟೆಲ್ಲ ಕ್ಲಿಯರ್ ಸ್ಟ್ರಕ್ಚರ್ಸ್ ಇದ್ದಿದ್ದಿಲ್ಲ, ಬಹಳ ಸಿಂಪಲ್ ಸ್ಟ್ರಕ್ಚರ್ ಇತ್ತು. ಬಟ್ ಇಲ್ಲಿ ಏನದಲ್ಲ, ಸ್ಲೋ ಆಗಿ ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ ಗಳನ್ನ ನೋಡಕ್ ಸ್ಟಾರ್ಟ್ ಮಾಡ್ತೀವಿ. ನಿಜವಾದ ರೂಟು, ಸ್ಟೆಮ್, ಲೀವ್ಸ್ ಕಾಣಂಗಿಲ್ಲ ನಿಜವಾದ, ಬಟ್ ಸುಳ್ಳು ಅಂದ್ರ ಅದರ ತರಹ ಇರುವಂತಹ ಸ್ಟ್ರಕ್ಚರ್ಸ್ ಗಳನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರೂಟ್ ಲೈಕ್ ಸ್ಟ್ರಕ್ಚರ್ಸ್, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್, ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಗಳನ್ನ ನಾವಿಲ್ಲಿ ನೋಡಬಹುದು. ಓಕೆನಾ? Now, the thallus and the thallus is like, it can be prostrate or erect. ಈ ಥ್ಯಾಲಸ್ ಏನಿದೆಯಲ್ಲ, ಈ ರೀತಿ ಥ್ಯಾಲಸ್ ಮಾಡಿದ್ರೆ ಒಂದು ಈ ರೀತಿ ಇರ್ಬೋದು,
ಓಕೆ, ಇದಕ್ಕೆ ಪ್ರೋಸ್ಟ್ರೇಟ್ ಅಂತ ಹೇಳ್ತೀವಿ, ಅಥವಾ ಹಿಂಗ್ ಸ್ಟ್ರೇಟ್ ಸ್ಟ್ರಕ್ಚರು ನಾವು ನೋಡ್ಬೋದು. ಇದಕ್ಕೆ ಎರೆಕ್ಟ್ ಅಂತ ಹೇಳ್ತೀವಿ. ಎರಡೂ ರೀತಿಯಿಂದ ನಾವು ಥ್ಯಾಲಸ್ ಅನ್ನ ಅಬ್ಸರ್ವ್ ಮಾಡಬಹುದು ಅಂತೇಳಿ ಹೇಳಿದ್ದಾರೆ. ಓಕೆನಾ? ಅಂಡ್ ಇದೇನ್ ಥ್ಯಾಲಸ್ ಇರುತ್ತಲ್ಲ, ಅದು ಒಂದು ನೆಲಕ್ಕೆ ಅಟ್ಯಾಚ್ ಆಗಿರುತ್ತೆ. ಆ ನೆಲ ಏನಾಗಿರ್ಬೋದು, ಕಲ್ಲರೆ ಆಗಿರ್ಬೋದು, ಮಣ್ಣರೆ ಆಗಿರ್ಬೋದು, ಕಟಿಗೆರೆ ಆಗಿರ್ಬೋದು, ಯಾವುದೋ ಒಂದು ನೆಲಕ್ಕೆ ಅಟ್ಯಾಚ್ ಆಗ್ತೈತ್ಲ, ಆ ನೆಲಕ್ಕ ಸಬ್ಸ್ಟ್ರಾಟಮ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ ಅದಕ್ಕೆ? ಸಬ್ಸ್ಟ್ರಾಟಮ್. ನೆನ್ಪಿಟ್ಕೋರಿ. ಸೊ ಸಬ್ಸ್ಟ್ರಾಟಮ್ ಅಂದ್ರೆ ಬರೀ ಕಲ್ ಅಂತ ಹೇಳಿ ತಲೆಯಾಗ ಇಟ್ಕೊಂಡಿರ್ತೀರಿ ನೀವು, ಹಂಗಲ್ಲ. ಕಲ್ಲಲ್ಲ, ಏನ್ ಬೇಕಾದ ಸರ್ಫೇಸ್ ಆಗಿರ್ಬೋದು. ಓಕೆ, ಸೊ ಅದಕ್ಕೆ ಏನಂತೀವಿ ನಾವು? substratum. So what is substratum? Any surface to which the organism attaches itself is called as substratum. ಆ ಸರ್ಫೇಸ್ ಯಾವ್ದಾಗಿರ್ಬೋದು, ಏನ್ ಬೇಕಾದ್ರೂ ಸರ್ಫೇಸ್ ಆಗಿರಬಹುದು. ಓಕೆನಾ? ಎದ್ರಲಿಂದ ಅಟ್ಯಾಚ್ ಆಗಿರ್ತೈತ್ಲ, ಅಂದ್ರೆ ಯಾವ್ದು ಇದೇನ್ ಸ್ಟ್ರಕ್ಚರ್ ಅದಂತ ತಿಳ್ಕೊರ್ ಥ್ಯಾಲಸ್. ಆ ಥ್ಯಾಲಸ್ ಇದ್ದ ಒಂದಿಷ್ಟ ಬೇರ್ಗಪ್ಲೆ ಸ್ಟ್ರಕ್ಚರ್ ಬರ್ತಾವ. ಅದಕ್ಕೆ ನಾವು ಏನಂತ ಕರಿತೀವಿ? ರೈಸಾಯ್ಡ್ಸ್ ಅಂತ ಹೇಳಿ ಹೇಳ್ತೀವಿ. ಕರೆ ರೂಟ್ಸ್ ಅಲ್ಲಿಯೂ. ಓಕೆ, ಸುಳ್ಳು ರೂಟ್ಸ್ ಅಥವಾ ರೂಟ್ಸ್ ತರಹ ಇರುವಂತ ಸ್ಟ್ರಕ್ಚರ್ಸ್, ಅದಕ್ಕೆ ನಾವು ರೈಸಾಯ್ಡ್ಸ್ ಅಂತ ಕರಿತೇವೆ. ಓಕೆನಾ? ದೇ ಲ್ಯಾಕ್ ಅ ಟ್ರೂ ರೂಟ್, ಸ್ಟೆಮ್ ಆರ್ ಲೀವ್ಸ್. ದೇ ಮೇ ಪೊಸೆಸ್ ರೂಟ್ ಲೈಕ್, leaf like, stem like structures. Okay na? The main plant body of the bryophyte is haploid. Now ಇಲ್ಲಿ ಒಂದು ಹೊಸ ಸ್ಟೋರಿ ಸ್ಟಾರ್ಟ್ ಮಾಡ್ತೀವಿ. ಫಸ್ಟಿಗೆ ನೆನ್ಪಿಟ್ಕೋರಿ, ನಾನು ಮೊದಲಿಗೆ ಹೇಳಿದ್ದೆ ಏನಂತ, ಒಂದು ಲಿವಿಂಗ್ ಆರ್ಗಾನಿಸಮ್ ತನ್ನೊಳಗ ಇರುವಂತಹ ಏನ್ ಫಿಸಿಯೋಲಾಜಿಕಲ್ ಪ್ರೊಸೆಸಸ್ ಅದಾವಲ್ಲ, ಅವು ಆಗ್ಬೇಕಪ್ಪ ಅಂತಂದ್ರ ಯಾರು ಬಹಳ ಇಂಪಾರ್ಟೆಂಟು? DNA ಬಹಳ ಇಂಪಾರ್ಟೆಂಟ್. DNA ಎಲ್ಲ ನೋಡ್ಕೊಳ್ಳುತ್ತೆ. ಓಕೆ, ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕ್ರೋಮೋಸೋಮ್ ನಂಬರ್. ಒಂದೊಂದು ಸೆಟ್ ಆಫ್ ಇನ್ಫಾರ್ಮೇಶನ್ ಒಂದೊಂದು ಕ್ರೋಮೋಸೋಮ್ ಒಳಗಡೆ ಇರ್ತೈತಿ. ಹೌದಾ? ಈಗ ಮನುಷ್ಯರಾಗ ನಮ್ಮೊಳಗ 23 ಪೇರ್ ಆಫ್ ಕ್ರೋಮೋಸೋಮ್ ಅದಾವ. ಅಂದ್ರ ಒಂದ್ರದ್ದು 2 ಜೋಡಿ ಇರ್ತಾವ. ಓಕೆ, ಅಂದ್ರೆ ಕ್ರೋಮೋಸೋಮ್ 1 ಇತ್ತಂತ ತಿಳ್ಕೊರಿ, ಇದ್ರದ್ದು ಎಷ್ಟು ಜೋಡಿ ಇರ್ತಾವು? ಇದ್ರದ್ದು 2 ಇರ್ತಾವ ಜೋಡಿ. ಇದು ಕ್ರೋಮೋಸೋಮ್ ಸಂಖ್ಯೆ 1. ಕ್ರೋಮೋಸೋಮ್ ಸಂಖ್ಯೆ 1ರ್ದ ಎಷ್ಟು ಜೋಡಿ ಅದಾವು? 1 ಜೋಡಿ ಐತಿ, ಅಂದ್ರ ಟೋಟಲ್ 2 ಅದಾವು ಅಂತ ಅರ್ಥ. ಓಕೆನಾ? ಇದೇ ರೀತಿ ಏನ್ ಮಾಡ್ತೀವಪ್ಪ ಅಂತಂದ್ರೆ, ನಾವು ಇನ್ನೊಂದು ಕ್ರೋಮೋಸೋಮ್ ಕೂಡ ತಗೊಂತೀವಿ. ಓಕೆ, ಇದು ಕ್ರೋಮೋಸೋಮ್ ಸಂಖ್ಯೆ 2 ಅಂತ ಅನ್ನೋದು. ಓಕೆ, ಈಗ ಎಷ್ಟೈತಿ ಕೈಯಾಗ? 1 ಐತಿ. ಕ್ರೋಮೋಸೋಮ್ ಸಂಖ್ಯೆ 2ದ 1 ಐತಿ ಸೆಟ್. ಈಗ ಮತ್ತೊಂದು ಬಂತು. ಸೊ ಈ ಕ್ರೋಮೋಸೋಮ್ ಸಂಖ್ಯೆ 2ದು ಎಷ್ಟು ಸೆಟ್ ಅದ? ಸೆಟ್ 1 ಸೆಟ್ ಅದ. ಎಷ್ಟದಾವು? 2 ಅದಾವ. ಕ್ಲಿಯರ್ ಆಯ್ತಾ? ಹಂಗ ಈಗ ನಮ್ಮ ಬಾಡಿ ಒಳಗ, ನಮ್ಮ ದೇಹದೊಳಗ ಅಂದ್ರೆ ಮನುಷ್ಯ ಬಾಡಿ ಒಳಗ ಕ್ರೋಮೋಸೋಮ್ ಸೆಟ್ ಏನಿರ್ತಾವಲ್ಲ, 2 ಇರ್ತಾವ. ಓಕೆ, 1ರ್ದ 2 ಇರ್ತಾವ. ಕ್ಲಿಯರಾ? ಈ ಕ್ರೋಮೋಸೋಮ್ ಸಂಖ್ಯೆ 1 ಅದಾವ್, ಎಷ್ಟು ಕಾಣತ್ತಾವ್? 2. ಇದು ಕ್ರೋಮೋಸೋಮ್ ಸಂಖ್ಯೆ 2 ಅದಾವ್, ಎಷ್ಟು ಕಾಣತ್ತಾವ್? 2. ಹಿಂಗ ಟೋಟಲ್ 23 ಪೇರ್ಸ್ ಇರ್ತಾವ. ಕ್ಲಿಯರಾ? ಅಂದ್ರೆ 1ರ್ದ ಇನ್ನೊಂದು ಕಾಪಿ ಇರ್ತೈತಿ. ಅಂತಹ ಕಂಡೀಷನ್ನಿಗೆ ಡಿಪ್ಲಾಯ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದಕ್ಕ? ಡಿಪ್ಲಾಯ್ಡ್ ಕಂಡೀಷನ್ ಅಂತ ಹೇಳ್ತೀವಿ. ಕ್ಲಿಯರಾ? ಈಗ ಕೆಲವೊಂದಿಷ್ಟು ಪ್ರಾಣಿ ಒಳಗ ಒಂದು ಸಿಂಗಲ್ ಇದ್ರೆ ಸಾಕು ಕ್ರೋಮೋಸೋಮ್, ಎಲ್ಲ ಕೆಲ್ಸನೂ ಇದ ಸಿಂಗಲ್ ಕ್ರೋಮೋಸೋಮ್ನಾಗ ನಡೀತೈತಿ. ಅಂತಹ ಒಂದು ಕಂಡೀಷನಿಗೆ ಹೆಪ್ಲಾಯ್ಡ್ ಅಂತ ಹೇಳ್ತೀವಿ. ಒಂದ ತರಹದ 3 ಇರ್ಬೋದು, 3 ಇದ್ರೆ ಟ್ರಿಪ್ಲಾಯ್ಡ್ ಅಂತ ಕರಿತೀವಿ. ಟೋಟಲ್ ಎಷ್ಟು ಕ್ರೋಮೋಸೋಮ್ ಸೆಟ್ ಇರ್ತಾವಲ್ಲ, ಸಿಂಗಲ್ ಇತ್ತ ಹೆಪ್ಲಾಯ್ಡ್, ಡಬಲ್ ಇದ್ರೆ ಡಿಪ್ಲಾಯ್ಡ್, 3 ಇದ್ರೆ ಟ್ರಿಪ್ಲಾಯ್ಡ್, 4 ಇದ್ರೆ ಟೆಟ್ರಾಪ್ಲಾಯ್ಡ್. ಸೊ ಎಷ್ಟು ಕ್ರೋಮೋಸೋಮ್ ಸೆಟ್ ಇರ್ತಾವ ಅದ್ರ ಮೇಲೆ ಪ್ಲಾಯ್ಡಿಯನ್ನ ಹೇಳ್ಬೋದು. ನಮ್ಮೊಳಗ ಡಿಪ್ಲಾಯ್ಡ್ 2 ಸೆಟ್ ಇರ್ತಾವ. ಪ್ಲಾಂಟ್ಸ್ ಒಳಗ ಈ ಆಲ್ಗೆ ಆಗ್ಲಿ ಬ್ರಯೋಫೈಟ್ ಆಗ್ಲಿ, ಇವು 2ರ ಒಳಗ ಹೆಪ್ಲಾಯ್ಡ್ ಇರ್ತದೆ ಕಂಡೀಷನ್, ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಓಕೆನಾ? ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಐತೆ ಎಲ್ಲಾರ್ಗು. ಈಗ ಸ್ವಲ್ಪ ಎಕ್ಸ್ಟ್ರಾ ಇಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಇದು ತಿಳ್ಕೊಂಡ್ರೆ ನಿಮಗೆ ಮುಂದೆ ಬಹಳ ಈಸಿ ಆಗುತ್ತೆ. ಓಕೆನಾ? 2 ಕೇಸ್ ಅದಾವ. ಒಂದು, ಮೇನ್ ಪ್ಲಾಂಟ್ ಬಾಡಿ ಹೆಪ್ಲಾಯ್ಡ್ ಇತ್ತಂದ್ರೆ ಏನ್ ಆಕೈತಿ ಕಂಡೀಷನ್, ಮೇನ್ ಪ್ಲಾಂಟ್ ಬಾಡಿ ಡಿಪ್ಲಾಯ್ಡ್ ಇದ್ರ ಏನ್ ಆಕೈತಿ ಕಂಡೀಷನ್ ಅಂತ ಹೇಳಿ ಇಲ್ಲಿ 2 ಪಾರ್ಟ್ ಅದಾವ. ಓಕೆನಾ? 2 ಪಾರ್ಟ್ ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೊಂದು ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ. ಈಗ ನಮ್ ಬ್ರಯೋಫೈಟ್ಸ್ ಏನಿದೆ, ಅದು ಮೇನ್ ಪ್ಲಾಂಟ್ ಬಾಡಿ ಏನದ ಅಂತ ಹೇಳಿದ್ವಿ? ಹೆಪ್ಲಾಯ್ಡ್ ಅದ ಅಂತ ಹೇಳಿದ್ವಿ. ಹೌದಾ? ಇಲ್ಲೇ ನೋಡಿ, ದಿ ಮೇನ್ ಪ್ಲಾಂಟ್ ಬಾಡಿ ಆಫ್ ದ ಬ್ರಯೋಫೈಟ್ ಈಸ್ ಹೆಪ್ಲಾಯ್ಡ್. ಹೆಪ್ಲಾಯ್ಡ್ ಅಂತಂದ್ ಹೇಳಾಕ್ತಾರೆ. ಈಗ ಇದು ಹೆಪ್ಲಾಯ್ಡ್, ಇನ್ ಈ ಕಂಡೀಷನ್ ಹೆಪ್ಲಾಯ್ಡ್. 2 ಸೇರಿದ್ರ ಹೆಪ್ಲಾಯ್ಡ್, 1 ಇದ್ರೆ ಹೆಪ್ಲಾಯ್ಡ್, 1 ಇದ್ರೆ ಹೆಪ್ಲಾಯ್ಡ್, 2 ಇದ್ರ ಡಿಪ್ಲಾಯ್ಡ್. ಬಟ್ ಇದೇನೈತಿ? ಬ್ರಯೋಫೈಟ್ಸ್ ಹೆಪ್ಲಾಯ್ಡ್ ಐತಿ. ಅಂದ್ರೆ 1 ಸೆಟ್ ಆಫ್ ಕ್ರೋಮೋಸೋಮ್ ಅನ್ನ ತಗೊಳ್ಳೋದು. ಸರ್ 1 ಸೆಟ್ ಅಂದ್ರ ಇದಷ್ಟ ತಗೋತೀವೇನ್ರಿ? ಇಲ್ಲ, ಟೋಟಲಿ ಎಷ್ಟ ಇರ್ಲವು
ಇದು ಕ್ರೋಮೋಸೋಮ್ ಸಂಖ್ಯೆ 2, ಇದು ಕ್ರೋಮೋಸೋಮ್ ಸಂಖ್ಯೆ 1. ಇವು ಎರಡು ಒಟ್ಟು 1 ತಗೊಂತೀವಿ ಸೇರಿಸಿ. ಹಂಗೆ ಟೋಟಲ್ ಎಷ್ಟು ಇರ್ತಾವ ಇರ್ಲಿ, ಒಟ್ಟು ಒಂದೇ ಸೆಟ್ ತಗೊಂತೀವಿ. ಒಂದರದ 2 ಕಾಪಿ ತಗೊಳಂಗಿಲ್ಲ, ಅದಕ್ಕೆ ಹೆಪ್ಲಾಯ್ಡ್ ಅಂತ ಹೇಳ್ತೀವಿ. ಐ ಹೋಪ್ ಇದು ಕ್ಲಿಯರ್ ಐತಿ ಈ ಕಾನ್ಸೆಪ್ಟ್ ಎಲ್ಲರಿಗೂ. ಓಕೆನಾ? ನೆಕ್ಸ್ಟ್ ಹೆಪ್ಲಾಯ್ಡ್ ಕಂಡೀಷನ್ ಐತಿ. ಮತ್ತೆ ಏನಾಗ್ತೈತಿ ಮುಂದೆ ನೋಡೋಣ. ಪೇರೆಂಟ್ 1, ಓಕೆ, ಪಪ್ಪ ಇರಲಿ, ಪೇರೆಂಟ್ 2 ಮಮ್ಮಿ ಇರಲಿ. ಎರಡರ ಒಳಗೂ ಮೇನ್ ಪ್ಲಾಂಟ್ ಬಾಡಿ ಏನಿರುತ್ತಾ, ಹೆಪ್ಲಾಯ್ಡ್ ಇರುತ್ತೆ. ಹೆಪ್ಲಾಯ್ಡ್ ಅನ್ನು ನಾವು ಎನ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಈಗ ಸಂಖ್ಯೆ ಒಂದೇ ಐತಿ, ಸೊ ಕ್ರೋಮೋಸೋಮ್ ನಂಬರ್ ಸೇಮ್ ಉಳಿಬೇಕು, ಬಟ್ ನಮಗೆ ಟೋಟಲ್ 2 ಸಿಗ್ಬೇಕು ಅಂತಂದ್ರ ಇಲ್ಲಿ ಸೆಲ್ ಡಿವಿಷನ್ ಕಾನ್ಸೆಪ್ಟ್ ಬರ್ತೈತಿ. ಸೆಲ್ ವಿಭಜನೆ, ಓಕೆ, 2 ರೀತಿಯಲ್ಲಿ ಆಗತ್ತೆ. ಒಂದು ಸೆಲ್ ಇದ್ದದ್ದು 2 ಸೆಲ್ ಆಗ್ಬೇಕಂದ್ರ ಆ ಡಿವಿಷನ್ ಪ್ರಾಸೆಸ್ ಏನದಲ್ಲ ಅದ್ರಾಗ 2 ಟೈಪ್ಸ್ ಬರ್ತಾವ. ಇಲ್ಲಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಮೈಟಾಸಿಸ್ ಅಂತ ಹೇಳ್ತೀವಿ, ಇನ್ನೊಂದು ಮಿಯೋಸಿಸ್ ಅಂತ ಹೇಳ್ತೀವಿ. ಓಕೆನಾ? ಮೈಟಾಸಿಸ್ ಅಂದ್ರ ಅರ್ಥ ಏನ್ ಗೊತ್ತಾ, ಸೆಲ್ಗಳ ಸಂಖ್ಯೆ ಹೆಚ್ಚಾಕೈತಿ, ಕರೆ ಕ್ರೋಮೋಸೋಮ್ ನಂಬರ್ ಸೇಮ್ ಉಳಿತೈತಿ. ಓಕೆ, ಸೊ ಕ್ರೋಮೋಸೋಮ್ ನಂಬರ್ ರಿಮೀನ್ಸ್ ಕಾನ್ಸ್ಟಂಟ್, ಬಟ್ ದ ನಂಬರ್ ಆಫ್ ಸೆಲ್ಸ್ ವಿಲ್ ಇನ್ಕ್ರೀಸ್. ಹಂಗ ಏನಾದ್ರೂ ಆಗ್ಬೇಕಿತ್ತಂದ್ರ ನಾವು ಮೈಟಾಸಿಸ್ ಮಾಡಿಸ್ತೀವಿ. ಇಲ್ಲಿ ಕ್ರೋಮೋಸೋಮ್ ಸಂಖ್ಯೆ ಎಷ್ಟೈತಿ ಅಷ್ಟೇ ಇಟ್ಕೋಬೇಕು, ಕರೆ ಸೆಲ್ಗಳು ಹೆಚ್ಚಾಗ್ಬೇಕು. ಒಂದಿದ್ದದ್ದು 2 ಆಗ್ಬೇಕು ನಾವು. ಅಂದ್ರೆ ನಾವು ಯಾವ ಒಂದು ಪ್ರೊಸೆಸ್ ಸೆಲ್ ಡಿವಿಷನ್ ಮಾಡ್ತೀವಿ, ಮೈಟಾಸಿಸ್. ಓಕೆನಾ? ಬಹಳ ಸಿಂಪಲ್. ಇಲ್ಲಿ ಏನಾಗುತ್ತಾ, ಕ್ರೋಮೋಸೋಮ್ ನಂಬರ್ ರಿಮೀನ್ಸ್ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಆಗಿ ಉಳಿತೈತಿ ಕ್ರೋಮೋಸೋಮ್ ನಂಬರ್. ಕ್ಲಿಯರಾ? ಸೊ ಒಂದಿದ್ದದ್ದು 2 ಆಗ್ತೈತಿ. ಇಲ್ಲಿ ಇನ್ನೊಂದು ತಿಳ್ಕೊಂಡ್ಬಿಡೋಣ. ಇಲ್ಲೇ ಮಿಯೋಸಿಸ್ ಐತಿ. ಮಿಯೋಸಿಸ್ ಅಂದ್ರ ಎಷ್ಟು ಕ್ರೋಮೋಸೋಮ್ ಸಂಖ್ಯೆ ಇರ್ತೈತ್ಲಾ ಅದರದ್ದು ಅರ್ಧ ಆಕೈತಿ. ತಲ್ಯಾಗ ಡಿಪ್ಲಾಯ್ಡ್ ಇದ್ದದ್ದು ಹೆಪ್ಲಾಯ್ಡ್ ಆಕೈತಿ, ಅದಕ್ಕೆ ಮಿಯೋಸಿಸ್ ಅಂತ ಇಟ್ಕೋಬೇಡ್ರಿ ಯಾವತ್ತು. ಯಾವಾಗ ಮಿಯೋಸಿಸ್ ಆಕೈತಿ ಅವಾಗ ಕ್ರೋಮೋಸೋಮ್ ನಂಬರ್ ಅರ್ಧ ಆಕೈತಿ, ಹಿಂಗ ತಲ್ಯಾಗಿರ್ಲಿ. ಓಕೆನಾ? ಸೊ ಮೇ ಬಿ ಅವ್ರ ಕ್ವಶನ್ ಟೆಟ್ರಾಪ್ಲಾಯ್ಡ್ ಕೊಡ್ಬೋದು, ಅವಾಗ ಹೋಗಿ ಆನ್ಸರ್ ಹೆಪ್ಲಾಯ್ಡ್ ಬರಿಬೇಡ್ರಿ. ಮಿಯೋಸಿಸ್ ಆದ್ರ ಟೆಟ್ರಾಪ್ಲಾಯ್ಡ್ ಇದ್ರೆ 4ದ ಅರ್ಧ ಎಷ್ಟು, 2 ಆಕೈತಿ. ದಟ್ ಇಸ್ ಡಿಪ್ಲಾಯ್ಡ್ ಕಂಡೀಷನ್ ಆಕೈತಿ. ಯಾವಾಗ ಮಿಯೋಸಿಸ್ ಆಕೈತಿ. ಕ್ಲಿಯರಾ? ಸೊ ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ತಲೆಯಾಗಿರ್ಲಿ. ಓಕೆ, ಮಿಯೋಸಿಸ್ ಯಾವಾಗ ಆಕೈತಿ, ಯಾವಾಗ ಏನಂತ ಆಕೈತಿ, ರಿಡಕ್ಷನಲ್ ಡಿವಿಷನ್ ಅಂತ ಹೇಳ್ತೀವಿ. ಅದಕ್ಕೆ ರಿಡಕ್ಷನ್ ಎಕ್ಸಾಕ್ಟ್ಲಿ ಎಷ್ಟು, ರಿಡಕ್ಷನ್ ಬೈ ಹಾಫ್. ಎಷ್ಟು ಇರ್ತೈತೆ ಅದರ ಅರ್ಧ. ಕ್ಲಿಯರಾ? ನಾವು ಇಲ್ಲಿ ಇನ್ನೊಂದು ಪಾಯಿಂಟು ಏನಪ್ಪಾ ಅಂದ್ರ, ಯಾವಾಗ ಮೈಟೋಸಿಸ್ ಆಕೈತ್ಲಾ 2 ಸೆಲ್ಸ್ಗಳು ತಯಾರಾಗ್ತಾವ, 2 ಸೆಲ್ಗಳು ರೆಡಿ ಆಗ್ತಾವ. ಅಂಡ್ ಯಾವಾಗ ಮಿಯೋಸಿಸ್ ಆಕೈತಿ ಟೋಟಲ್ 4 ಸೆಲ್ಸ್ಗಳು ತಯಾರಾಗ್ತಾವ. ಇವು 2 ಬೇಸಿಕ್ ಐಡಿಯಾ ಇಷ್ಟು ಇಟ್ಕೊರಿ. ಯಾವಾಗ ಸೈಕಲ್ ಸೆಲ್ ಡಿವಿಷನ್ ಹೋಗ್ತೀವಿ ಅವಾಗ ಇನ್ ಡೀಟೇಲ್ ಸ್ಟಡಿ ಮಾಡೋಣ, ಯಾವ ರೀತಿ ಆಕೈತಿ, ಯಾವಾಗ ಆಕೈತಿ, ಹೆಂಗ್ ಆಕೈತಿ ಅಂತ. ಕ್ಲಿಯರಾ? ಸೊ ಈಗ ಏನಾಯ್ತು, ಪೇರೆಂಟ್ 1 ಪೇರೆಂಟ್ 2 2 ಹೆಪ್ಲಾಯ್ಡ್ ಅದಾವ. ಸಂಖ್ಯೆಗಳ ಹೆಚ್ಚಾಗ್ಬೇಕಂದ್ರ ಅಲ್ಲಿ ಮೈಟೋಸಿಸ್ ಆಕೈತಿ. ನೆಕ್ಸ್ಟ್ ನಾವ್ ಏನ್ ಮಾಡೋಣ, 2 ಗ್ಯಾಮೆಟ್ಸ್, ಒಂದು ಮೇಲ್ ಗ್ಯಾಮೆಟ್ ಒಂದು ಫೀಮೇಲ್ ಗ್ಯಾಮೆಟ್, 2 ತಗೊಂಡು ಏನ್ ಮಾಡೋಣ, ಫ್ಯೂಸ್ ಮಾಡೋಣ. ಓಕೆ, ಫ್ಯೂಸ್ ಮಾಡಿದ್ರ 2 ಜೋಡಿಸಿದ್ರ ಏನ್ ಆಕೈತಿ ಕಂಡೀಷನ್, 2n ಆಕೈತಿ. ಹೌದಾ? ಅಂದ್ರೆ ಏನ್ ತಯಾರಾಯ್ತಿ ಇಲ್ಲಿ, ಫರ್ಟಿಲೈಸೇಷನ್ ಆದಾಗ ಏನ್ ರಿಸಲ್ಟ್ ಆಕೈತಿ, ಇಟ್ ವಿಲ್ ಫಾರ್ಮ್ ಝೈಗೋಟ್. ಹೌದಾ? ಝೈಗೋಟ್ ರೆಡಿ ಆಯ್ತು. ಕ್ಲಿಯರಾ? ಝೈಗೋಟ್ ಹೆಂಗೈತಿ, ಸಿಂಗಲ್ ಅದನ್ನು ಡಬಲ್ ಅದನ್ನು ಇಲ್ಲಿ ನೋಡ್ರಿ. ಸೊ ಈಗ ಮಮ್ಮಿ ಕಡೆಯಿಂದ ಒಂದು ಕ್ರೋಮೋಸೋಮ್ ಬಂತು, ಪಪ್ಪ ಕಡೆಯಿಂದ ಒಂದು ಕ್ರೋಮೋಸೋಮ್ ಬಂತು. ಮಗುವಿನ ಒಳಗ ಡಿಪ್ಲಾಯ್ಡ್ ಕಂಡೀಷನ್ ಐತಿ, ಬಟ್ ಮೇನ್ ಪ್ಲಾಂಟ್ ಬಾಡಿ ಹೆಂಗೈತಿ, ಹೆಪ್ಲಾಯ್ಡ್ ಕಂಡೀಷನ್ ಐತಿ. ಸೊ ಹೆಪ್ಲಾಯ್ಡ್ ಕಂಡೀಷನ್ಗೆ ಹೋಗ್ಬೇಕಂದ್ರ, ಡಿಪ್ಲಾಯ್ಡ್ ದಿಂದ ಹೆಪ್ಲಾಯ್ಡ್ ಕಂಡೀಷನ್ಗೆ ಹೋಗ್ಬೇಕಂದ್ರ 2n ಇದ್ದದ್ದು n ಆಗ್ಬೇಕಂದ್ರ ಯಾವ ಸೆಲ್ ಡಿವಿಷನ್ ಆಗ್ಬೇಕು, ದಟ್ ಇಸ್ ಮಿಯೋಸಿಸ್. ಸೊ ಯಾವಾಗ ಮಿಯೋಸಿಸ್ ಆಕೈತಿ ಅವಾಗ ಏನಾಕೈತಿ, ಕ್ರೋಮೋಸೋಮ್ ನಂಬರ್ ಹಾಫ್ ಆಕೈತಿ. ಹಾಫ್ ಆಕೈತಿ, ಎಷ್ಟು ಸೆಲ್ ತಯಾರಾಗ್ತಾವ, 4 ಸೆಲ್ ತಯಾರಾಗ್ತಾವ. ಈ ರೀತಿ ಮತ್ತು ಹೊಳ್ಳಿ ಒಂದು ಹೊಸ ಆಫ್ ಸ್ಪ್ರಿಂಗ್ ಬೆಳ್ಯಾಕ್ ಸ್ಟಾರ್ಟ್ ಆಕೈತಿ. ಯಾವ ಕಂಡೀಷನ್ ಒಳಗ, ಹೆಪ್ಲಾಯ್ಡ್ ಕಂಡೀಷನ್ ಒಳಗ. ಹೌದಾ? ಮೇನ್ ಪ್ಲಾಂಟ್ ಬಾಡಿ ಹೆಪ್ಲಾಯ್ಡ್ ಇತ್ತು, ಆಮೇಲೆ ಏನು ಆಫ್ ಸ್ಪ್ರಿಂಗ್ಸ್ ಹುಟ್ಟಿದ್ದು, ಇನ್ ನೆಕ್ಸ್ಟ್ ಜನರೇಷನ್ ಹುಟ್ಟಿತ್ತು, ಅದು ಕೂಡ ಹೆಪ್ಲಾಯ್ಡ್ ಅದ. ಈ ಕಂಡೀಷನ್ ನಾವು ಎಲ್ಲಿ ನೋಡ್ತೀವಿ, ಒಂದು ಆಲ್ಗೆ ಮತ್ತೆ ಇನ್ನೊಂದು ಬ್ರಯೋಫೈಟ್ಸ್. ಓಕೆ, ಐ ಹೋಪ್ ಇಷ್ಟು ಕ್ಲಿಯರ್ ಅದ ಅಂತ. ನೆಕ್ಸ್ಟ್ ಅದ್ರದ್ದು ಎಕ್ಸಾಕ್ಟ್ಲಿ ಇಲ್ಲಿ ಉಲ್ಟಾ ನೋಡ್ತೀವಿ. ಮೇನ್ ಪ್ಲಾಂಟ್ ಬಾಡಿ ಡಿಪ್ಲಾಯ್ಡ್ ಇತ್ತಪ್ಪ ಅಂತಂದ್ರ ಓಕೆ ಏನ್ ಆಕೈತಿ ಕಂಡೀಷನ್ ಅಂತ ಹೇಳಿ ನೋಡು. ಪೇರೆಂಟ್ 1 ಪಪ್ಪಾನು ಡಿಪ್ಲಾಯ್ಡ್, ಪೇರೆಂಟ್ 2 ಮಮ್ಮಿನು ಡಿಪ್ಲಾಯ್ಡ್ ಅದಾವ. ಕರೆ ಗ್ಯಾಮೆಟ್ಸ್ ಆಗೋದು ಯಾವಾಗ್ಲೂ ಈ ಯೂಶಲಿ ಮಿಯೋಸಿಸ್ ಆಗಿನೇ ಮುಂದೆ ಅಲ್ಲಿ ಪ್ರೊಸೆಸ್ ಆಕೈತಿ. ಸರ್ ಮತ್ತೆ ಇಲ್ಲಿ ಯಾಕೆ ಮಿಯೋಸಿಸ್ ಮಾಡಿಸ್ಲಿಲ್ಲ, ವಿಚಾರ ಮಾಡ್ರಿ ನೀವು. ಕ್ರೋಮೋಸೋಮ್ ನಂಬರ್ ಎಷ್ಟೈತಿ, n ಐತಿ. ಮಿಯೋಸಿಸ್ ಆದ್ರ
1/n ಅಂದ್ರ ಅರ್ಧ ಮಾಡೋರು ಮತ್ತ ಇದು ಕಂಪ್ಲೀಟ್ ಸೇರಿನೇ ಒಂದು ಕ್ರೋಮೋಸೋಮ್ ಅಂತಿ. ಇದ್ರ ಅರ್ಧ ಮಾಡಿದ್ರ ಅರ್ಥನೇ ಇರಂಗಿಲ್ಲ. ಓಕೆ, ಅಂದ್ರ ಅರ್ಧ ಪ್ರೊಸೆಸ್ ಆಗ್ತೈತಿ, ಮುಂದ ಏನ್ ಆಕೈತಿ ಅನ್ನೋದ ಗೊತ್ತಾಗಂಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಚಹಾ ಮಾಡ್ಬೇಕಂತ ಇಟ್ಟಿರಿ ಬೊಗಾಣಿ, ಎಲ್ಲಾ ರೆಡಿ ಐತಿ. ಓಕೆ, ಹಾಲು ಹಾಕಿದ್ರಿ, ಸಕ್ರಿ ಹಾಕಿದ್ರಿ, ಎಲ್ಲ ಹಾಕಿರಿ, ಬಟ್ ಆ ಅರ್ಧ ಕ್ರೋಮೋಸೋಮ್ ಮಿಸ್ಸಿಂಗ್ ಐತಿ. ಆ ಅರ್ಧ ಕ್ರೋಮೋಸೋಮ್ ಮಿಸ್ಸಿಂಗ್ ಇದು ಕಾರಣದಿಂದ ಏನಾಗತ್ತಲ್ಲಿ ಚಹಾ ಪುಡಿನೇ ಹಾಕಂಗಿಲ್ಲ. ಸೊ ದ್ಯಾಟ್ ಈಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕ್ರೋಮೋಸೋಮ್. ಓಕೆ, ಪ್ರತಿಯೊಂದು ಪ್ರೊಸೆಸ್ ಆಗ್ಬೇಕಪ್ಪ ಅಂತಂದ್ರ ಈ ಕ್ರೋಮೋಸೋಮ್ ಇರುವುದು ಬಹಳ ನೆಸೆಸರಿ. ಓಕೆ, ಸೊ ಕಂಪ್ಲೀಟ್ ಕ್ರೋಮೋಸೋಮ್ ಇದ್ದಾಗ ಎಲ್ಲ ಪ್ರೊಸೆಸಸ್ ನಾರ್ಮಲ್ ಆಗಿ ಆಗ್ತೈತಿ ಬಾಡಿ ಒಳಗೆ. ಓಕೆನಾ? ಸೊ ಅದಕ್ಕೆ ಇಲ್ಲಿ ನಾವು ಮಿಯೋಸಿಸ್ ಮಾಡಿಸಲ್ಲ, ಮೈಟೋಸಿಸ್ ಮಾಡಿಸ್ತೀವಿ. ಓಕೆ, ಬಟ್ ಇಲ್ಲಿ ಡಿಪ್ಲಾಯ್ಡ್ ಕಂಡೀಷನ್ ಇರೋ ಕಾರಣದಿಂದಾಗಿ ನಾವು ಏನ್ ಮಾಡ್ತೀವಿ, ಮಿಯೋಸಿಸ್ ಪ್ರಾಸೆಸ್ ಅನ್ನ ನೋಡ್ತೀವಿ. ಮಿಯೋಸಿಸ್ ಯಾವಾಗ ಆಕೈತಿ, ಅವಾಗ ಕ್ರೋಮೋಸೋಮ್ ನಂಬರ್ ಅರ್ಧ ಆಕೈತಿ. 2n ಇದ್ದಿದ್ದು n ಆಕೈತಿ. ಓಕೆ, ಟೋಟಲ್ 4 cells ಫಾರ್ಮ್ ಅದು. ಪಪ್ಪ ಹ್ಯಾಸ್ ಫಾರ್ಮ್ಡ್ 4 gametes, ಮಮ್ಮಿ ಹ್ಯಾಸ್ ಫಾರ್ಮ್ಡ್ 4 gametes. ಈಗ ನೆಕ್ಸ್ಟ್ ಪ್ರೊಸೆಸ್ ಏನು, ಫ್ಯೂಷನ್ ಆಫ್ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗ್ಬೇಕು. ಸೊ ಇಲ್ಲಿ ಫ್ಯೂಷನ್ ಆಗುತ್ತಾ, ಅಂಡ್ ರಿಸಲ್ಟ್ ಏನಿರುತ್ತಲ್ಲ 2n, ಅದು ಝೈಗೋಟ್. ಓಕೆ, ಝೈಗೋಟ್ ಫಾರ್ಮ್ ಆಯ್ತು. ಈಗ ಸ್ವಲ್ಪ ವಿಚಾರ ಮಾಡಿ, ಝೈಗೋಟ್ ಫಾರ್ಮ್ ಆಯ್ತಾ, ಇನ್ ಮುಂದೆ ಏನಾಗ್ಬೇಕು, ಮಿಯೋಸಿಸ್ ಆಗ್ಬೇಕು, ಮೈಟೋಸಿಸ್ ಆಗ್ಬೇಕು, ವಿಚಾರ ಮಾಡಿ. ಇಲ್ಲಿ ಕಂಡೀಷನ್ ನೋಡ್ರಿ, ಮೇನ್ ಪ್ಲಾಂಟ್ ಬಾಡಿ ಡಿಪ್ಲಾಯ್ಡ್ ಐತಿ, ಆಫ್ ಸ್ಪ್ರಿಂಗ್ ಹುಟ್ಟಿದ್ದು ಏನೈತಿ, ಡಿಪ್ಲಾಯ್ಡ್ ಐತಿ. ಮತ್ ಇಲ್ಲಿ ಮಿಯೋಸಿಸ್ ಮಾಡಿಸ್ತಿರೋ ಮಾಡ್ಸಂಗಿಲ್ಲ. ಮಿಯೋಸಿಸ್ ಮಾಡಿಸಿದ್ರೆ ಮತ್ತೊಳ್ಳಿ ಎನ್ ಆಗತ್ತೆ. ಎನ್ ಇದ್ರೆ ನಮ್ಗೆ ಉಪಯೋಗ ಐತಾ, ಇಲ್ಲ, ಬಿಕಾಸ್ 2n ದಾಗ ಕಂಡೀಷನ್ ಇರ್ಬೇಕು. ಬಟ್ ಇಲ್ಲಿ ಸೆಲ್ ಒಂದೇ ಐತಿ, ಒಂದೇ ಸೆಲ್ ಐತಿ, ನಮಗ್ ಮುಂದೆ ಜಾಸ್ತಿ ಸೆಲ್ಗಳು ಬೇಕು. ಏನ್ ಮಾಡೋರು, ಕ್ರೋಮೋಸೋಮ್ ನಂಬರ್ ಸೇಮ್ ಉಳಿಸ್ಬೇಕು, ಕರೆ ಜಾಸ್ತಿ ಸೆಲ್ಸ್ ಬೇಕು. ಸಿಂಪಲ್ ಆಗಿ ನಾವು ಮಾಡುದು ಮೈಟೋಸಿಸ್ ಮಾಡೋದ್ರಿಂದ ಕ್ರೋಮೋಸೋಮು ಸೇಮ್ ಉಳಿತಾವ್, ಕ್ರೋಮೋಸೋಮ್ ನಂಬರು, ಬಟ್ ಸೆಲ್ ಸಂಖ್ಯೆ ಏನಾಗುತ್ತಾ, ಹೆಚ್ಚಾಗ್ತಾ ಹೋಗುತ್ತೆ. ದಟ್ ಈಸ್ ದ ಪ್ರೊಸೆಸ್ ವಿಚ್ ಆಕರ್ಸ್ ಇನ್ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್. ಓಕೆನಾ? ಸೊ ಇದು ಎಲ್ಲಿ ನೋಡ್ತೀವಿ ನಾವು, ವಿ ವಿಲ್ ಅಬ್ಸರ್ವ್ ಇನ್ ಟೆರಿಡೋಫೈಟ್ಸ್. ಓಕೆ, ಜಿಮ್ನೋಸ್ಪರ್ಮ್ಸ್ and angiosperms. ಓಕೆ, ಸೊ ಬಹಳ ಸಿಂಪಲ್ ಪ್ರೊಸೆಸ್, ಬಟ್ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಮುಂದೆ ನಿಮಗೆ ಬಹಳ ಸುಲಭ ಆಗುತ್ತೆ. ಓಕೆನಾ? ಅಂಡ್ ಇನ್ನೊಂದು ಸ್ವಲ್ಪ ತಲೆಯಾಗಿಟ್ಕೋರಿ, ಯಾವಾಗ ಇದು ಸ್ವಲ್ಪ ಎಕ್ಸ್ಟ್ರಾ ಅರ್ಥ ಆದ್ರೆ ಬಹಳನೇ ಚಲೋ. ಓಕೆನಾ? ಸೊ ಯಾವಾಗ ಒಂದು ಕಂಡೀಷನ್ ಹೇಳ್ತೀನಿ. ಈ ಕಂಡೀಷನ್ ಇದ್ರೆ ಮಾತ್ರ ಈ ಲಾಜಿಕ್ ಅಪ್ಲೈ ಆಗುತ್ತೆ. ಏನಂದ್ರ ಕಂಡೀಷನ್ ಪೇರೆಂಟ್, ಓಕೆ, ಪ್ಯಾರೆಂಟು ಹೆಪ್ಲಾಯ್ಡ್ ಇಲ್ಲ ಅಂತಂದ್ರ ಡಿಪ್ಲಾಯ್ಡ್ ಇತ್ತಂದ್ರ, ಇಫ್ ದ ಪ್ಯಾರೆಂಟ್ ಈಸ್ ಹೆಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್, ಅವಾಗಷ್ಟ ಈ ಒಂದು ಐಡಿಯಾ ವರ್ಕ್ ಆಕೈತಿ. ಏನದು, ಗ್ಯಾಮೆಟ್ಸ್ ವಿಲ್ ಬಿ ಆಲ್ವೇಸ್ ಹೆಪ್ಲಾಯ್ಡ್ ಈ ಕಂಡೀಷನ್ ಇದ್ದಾಗ. ಓಕೆ, ಈ ಕಂಡೀಷನ್ ಇದ್ದಾಗ ಏನಾಗುತ್ತ, ಗ್ಯಾಮೆಟ್ಸ್ ಯಾವಾಗ್ಲೂ ಹೆಪ್ಲಾಯ್ಡ್ ಇರ್ತಾವು, ಅಂಡ್ ಝೈಗೋಟ್ ಏನಿರುತ್ತಲ್ಲ ಅದು ಯಾವಾಗ್ಲೂ ಡಿಪ್ಲಾಯ್ಡ್ ಇರುತ್ತೆ, 2n. ಯಾವಾಗ, ವೆನ್ ದ ಪೇರೆಂಟ್ಸ್ ಆರ್ n ಆರ್ 2n. ಓಕೆ, ನಿಮ್ಗೆ ಕನ್ಫ್ಯೂಷನ್ ಆಗ್ತಿತ್ತಂದ್ರೆ ನಾನು ಜಸ್ಟ್ ಇದನ್ನ ಸಪ್ರೇಟ್ ಆಗಿ ಬರೀತೀನಿ. ಓಕೆ, ಸೊ ಇಫ್ ದ ಪೇರೆಂಟ್ ಈಸ್ ಹ್ಯಾಪ್ಲಾಯ್ಡ್ ಆರ್ ಇಫ್ ದ ಪೇರೆಂಟ್ ಈಸ್ ಡಿಪ್ಲಾಯ್ಡ್, ಆ ಒಂದು ಟೈಮ್ದಾಗ ನಾವು ಗ್ಯಾಮೆಟ್ಸ್ ಏನ್ ಅಬ್ಟೈನ್ ಮಾಡ್ತೀವಿ ಅದು ಯಾವಾಗ್ಲೂ ಹೆಪ್ಲಾಯ್ಡೇ ಇರಬೇಕು. ಅಂಡ್ ನೆಕ್ಸ್ಟ್ ಈ ಝೈಗೋಟ್ ಏನಿರುತ್ತಲ್ಲ ಅದು ಯಾವಾಗ್ಲೂ ಡಿಪ್ಲಾಯ್ಡ್ ಇರಬೇಕು. ಅದ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇವೆಲ್ಲ ಏನಿವು ಗ್ಯಾಮೆಟ್ಸ್ ಯಾವ ಕಂಡೀಷನ್ದಾಗ ಅದಾವ, ಹೆಪ್ಲಾಯ್ಡ್. ಇವೆಲ್ಲಾನು ಏನು, ಗ್ಯಾಮೆಟ್ಸ್ ಯಾವ ಕಂಡೀಷನ್ದಾಗ ಅದಾವ, ಹೆಪ್ಲಾಯ್ಡ್. ನಾವು ಅದೇ ಹೇಳಿದ್ವಿ, ಗ್ಯಾಮೆಟ್ಸ್ ಎಲ್ಲ ಹೆಪ್ಲಾಯ್ಡ್ ಇರ್ತಾವ ಅಂತ. ನೆಕ್ಸ್ಟ್ ಫ್ಯೂಷನ್ ಆದ ತಕ್ಷಣ ಝೈಗೋಟ್ ಏನ್ ಫಾರ್ಮ್ ಆಯ್ತು ಅದೇನಿರುತ್ತೆ, ಡಿಪ್ಲಾಯ್ಡ್. ಇಲ್ಲಿ ಫ್ಯೂಷನ್ ಆದ ತಕ್ಷಣ ಫಾರ್ಮೇಶನ್ ಏನಾಯ್ತು, ಝೈಗೋಟ್, ಡಿಪ್ಲಾಯ್ಡ್. ಸೊ ನಾವು ಅದೇ ಹೇಳಿದ್ವಿ, ಝೈಗೋಟ್ ವಿಲ್ ಬಿ ಇನ್ ಡಿಪ್ಲಾಯ್ಡ್ ಕಂಡೀಷನ್ ಅಂತ. ಸೊ ದಿಸ್ ಇಸ್ ಹೌ ದಿ ಲೈಫ್ ಸೈಕಲ್ will take place in both primitive and higher plants. Okay na, I hope illi tana clear aiti. Next we'll go with the NCERT. It produces gametes and therefore it is called as gametophyte. So in main plant body idella, ಆ ಮೇನ್ ಪ್ಲಾಂಟ್ ಬಾಡಿಗ ನಾವು ಗ್ಯಾಮೆಟೋಫೈಟ್ ಅಂತ ಕರಿತೀವಿ. ಓಕೆನಾ? ಸ್ವಲ್ಪ ಇಲ್ಲಿ ನೋಡ್ರಿ, ಇದೇನ್ ಪೂರಾ ಸ್ಟ್ರಕ್ಚರ್ ಇಲ್ಲಿ ಕಾಣತೈತ್ಲ, ಅದಕ್ಕೆ ನಾವೆಲ್ಲ ಏನಂತೀವಿ, ಇದು ಪೂರಾ ಸ್ಟ್ರಕ್ಚರ್, ಇದಕ್ಕ ನಾವು ಗ್ಯಾಮೆಟೋಫೈಟ್ ಅಂತ ಹೇಳ್ತೀವಿ. ನಾ ಏನ್ ಮಾರ್ಕಿಂಗ್ ಮಾಡಿದಿನಿಲ್ಲ ಅದಷ್ಟ, ಮತ್ ಬೇರೆ ಎಲ್ಲ ಏನಿಲ್ಲ. ಇದು ಪೂರಾ ಇಷ್ಟೇನದಲ್ಲ, ದಿಸ್ ಇಸ್ ವಾಟ್ ವಿ ಕಾಲ್ ಗ್ಯಾಮೆಟೋಫೈಟ್. ಓಕೆನಾ? ಇದು ಪೂರಾ ಸ್ಟ್ರಕ್ಚರ್ ನೀವು ಕನ್ಸಿಡರ್ ಮಾಡ್ಬೋದು.
ಓಕೆ, ಮುಂದೆ ಬರ್ತೀನಿ ಅಲ್ಲಿ ತನ, ಬಟ್ ಜಸ್ಟ್ ನಿಮ್ಮೊಂದು ಐಡಿಯಾ ಇರಲಿ, ದಿಸ್ ಇಸ್ ಆಲ್ ಗ್ಯಾಮೆಟೋಫೈಟ್. ಆಯ್ತಾ? ನೆಕ್ಸ್ಟ್ ಗ್ಯಾಮೆಟೋಫೈಟ್ ಐತಿ, ಅದ್ರ ಒಳಗಿರೋ ಪ್ರತಿಯೊಂದು ಸೆಲ್ ಒಳಗಿರುವಂತಹ ಕ್ರೋಮೋಸೋಮ್ ನಂಬರ್ ಎಷ್ಟಿರುತ್ತಾ? ಸಿಂಗಲ್ ಸೆಟ್ ಇರುತ್ತೆ, ಅಂದ್ರೆ ಹೆಪ್ಲಾಯ್ಡ್ ಇರುತ್ತೆ. ಓಕೆನಾ? ನೆಕ್ಸ್ಟ್, ದ ಸೆಕ್ಸ್ ಆರ್ಗನ್ಸ್ in bryophytes are multicellular. Okay, obviously they are made up of many cells, single cellular. Okay, the male sex organ is called as antheridium. They produce biflagellate antherozoids. The female sex organ is called as archegonium, which is flask shaped and produces single egg. So matta story ಬರೋಣ. ಇಲ್ಲಿ ಏನೈತಿ? ಥ್ಯಾಲಸ್ ಐತಿ, ಇದು ಪೂರ ಎಲ್ಲ ಏನಿದೆ ಥ್ಯಾಲಸ್. ಓಕೆನಾ? ಕರೆ ಈ ಥ್ಯಾಲಸ್ದಾಗ ಯಾವ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಐತಿ ಅನ್ನೋದ್ರ ಮೇಲೆ ಅದು ಮೇಲ್ ಥ್ಯಾಲಸ್ಸೋ ಫೀಮೇಲ್ ಥ್ಯಾಲಸ್ಸೋ ಅಂತೇಳಿ ಹೇಳ್ತೀವಿ. ಓಕೆನಾ? ಥ್ಯಾಲಸ್ ಅಂದ್ರೆ ಇದ ಪೂರಾ ಬಾಡಿನ. ಈಗ ಅದ್ರ ಮೇಲೆ ಯಾವ ಒಂದು ಸೆಕ್ಸ್ ಆರ್ಗನ್ ಐತಿ ಅನ್ನೋದ್ರ ಮೇಲೆ ಅದು ಮೇಲ್ ಥ್ಯಾಲಸ್ಸೋ ಫೀಮೇಲ್ ಥ್ಯಾಲಸ್ನೋ ಅಂತ ಹೇಳ್ತೀವಿ. ಕ್ಲಿಯರಾ? ಸ್ವಲ್ಪ ಅರ್ಥ ಮಾಡ್ಕೋರಿ. ಇಲ್ಲಿ antheridio4 ಅಂತ ಕೊಟ್ಟಾರೆ. ಇದು antheridio4 ಏನದಲ್ಲ, ಇದು ಜಸ್ಟ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಸ್ಟಾಕ್, ಒಂದು ಕಟ್ಟಿಗೆ ಜಾಯಿನ್ ಮಾಡಕ್ ಈ ಥ್ಯಾಲಸ್ಸು ಮತ್ತ ಈ ಸ್ಟ್ರಕ್ಚರ್, ಇದ ಸ್ಟ್ರಕ್ಚರಿಗೆ ಏನಂತ ಕರಿತೀವಿ? antheridium. ಓಕೆ, ಇಟ್ ಈಸ್ ದ ಮೇಲ್ ಸೆಕ್ಸ್ ಆರ್ಗನ್. ಇಟ್ ವಿಲ್ ಪ್ರೊಡ್ಯೂಸ್, ಏನ್ ತಯಾರು ಮಾಡುತ್ತಿದ್ದು? ಬೈಫ್ಲಾಜಿಲೇಟ್ ಆಂಥೆರೋಜೋಯಿಡ್ಸ್. ಓಕೆ, ಇದನ್ನ ಆಂಥೆರೋಜೋಯಿಡ್ಸ್ ಅನ್ಕೋರಿ. ಮ್ಯಾಗ ಏನ್ 2 ಲೈನ್ ಅದಾವಲ್ಲ, ದಟ್ ಈಸ್ ಆಕ್ಟಿಂಗ್ ಆಸ್ ಅ ಫ್ಲಾಜಿಲ್ಲ. ಓಕೆ, ಸ್ವಲ್ಪ ಇದನ್ನ ಈ ರೀತಿ ಮಾಡೋಣ. ಓಕೆನಾ? ನಾ ಈ ಫ್ಲಾಜಿಲ್ಲ, ಓಕೆ, ಇದು ಮೇಲ್ ಥ್ಯಾಲಸ್ ಬಗ್ಗೆ. ಸ್ವಲ್ಪ ಫೀಮೇಲ್ ಥ್ಯಾಲಸ್ ಬಗ್ಗೆ ಮಾತಾಡೋಣ. ಆರ್ಕಿಗೋನಿಯೋಫೋರ್, ಇದು ಏನಿದು? ಇಟ್ ಈಸ್ ಆಲ್ಸೋ ಸ್ಟಾಕ್. ಇಟ್ ಈಸ್ ಆಲ್ಸೋ ಒನ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಥ್ಯಾಲಸ್ ಅಂಡ್ ಆರ್ಕಿಗೋನಿಯಂ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಆರ್ಕಿಗೋನಿಯಂ ಫೀಮೇಲ್ ಸೆಕ್ಸ್ ಆರ್ಗನ್. ಓಕೆ, ಸೊ ಇಟ್ ವಿಲ್ ಹ್ಯಾವ್, ಇದ್ರಾಗ ಏನಿರುತ್ತ? ಎಗ್ ಸೆಲ್ ಇರುತ್ತೆ, ಒಂದು ಎಗ್ ಇರುತ್ತೆ. ಓಕೆ, ವಿಚ್ ಇಸ್ ಅ ಗ್ಯಾಮೆಟ್. ಓಕೆ, ಇಲ್ಲಿ ತನಕ ಕ್ಲಿಯರ್ ಐತಿ. ಇಲ್ಲಿ ನಮ್ಮ ಆಂಥೆರೋಜೋಯಿಡ್ಸ್ ರೆಡಿ ಅದಾವ, ಇಲ್ಲಿ ನಮ್ಮ ಎಗ್ ಸೆಲ್ ರೆಡಿ ಐತಿ, ಎರಡೂ ರೆಡಿ ಅದಾವ. ಬಟ್ ಆಂಥೆರೋಜೋಯಿಡ್ಸ್ ಹೋಗಿ ಇಲ್ಲಿ ಫ್ಯೂಸ್ ಆಗ್ಬೇಕು ಎಗ್ ಸೆಲ್ಲಿಗೆ. ಹೆಂಗ್ ಫ್ಯೂಸ್ ಮಾಡೋಣ? ಇಲ್ಲಿ ಗಾಳ್ಯಾಗಂತೂ ಹೋಗಂಗಿಲ್ಲ ಇವು, ಯಾಕಂದ್ರೆ ಇವು ಇರೋದು ಪ್ರೊಡ್ಯೂಸ್ ಆಗಿದ್ದು ಇಲ್ಲಿ ಆಂಥೆರಿಡಿಯಂ ಕಡೆ ಪ್ರೊಡ್ಯೂಸ್ ಆಗ್ಯಾವ. ಇಲ್ಲಿಂದ ಹಿಂಗ್ ಗಾಳ್ಯಾಗಂತೂ ಹೋಗಕ್ ಬರಂಗಿಲ್ಲ. ಹೌದಾ ಸರ್? ನೀವ ಎತ್ ಹಾಕ್ಬಿಡ್ರಿ ಅಂತಂದ್ರೆ ಆಗಂಗಿಲ್ಲ. ಇಲ್ಲಿ ಆಗ್ಬೋದು, ಅಲ್ಲಿ ರಿಯಾಲಿಟಿದಾಗ ನೇಚರ್ದಾಗ ಹೆಂಗ್ ಮಾಡೋಣ? ಹೌದಲ್ಲ? ಇಟ್ಸ್ ಅ ಕ್ವಶನ್ ಮಾರ್ಕ್. ಸೊ ಆ ಟೈಮ್ದಾಗ ಯಾರು ಹೆಲ್ಪ್ ಮಾಡ್ತಾರೆ ಹೇಳ್ರಿ? ವಾಟರ್. ಓಕೆ, ನೆನಪಿದೆನಾ? ನಾವು ಹೇಳಿದ್ವಿ ಬ್ರಯೋಫೈಟ್ಸ್ ಆರ್ ಕಾಲ್ಡ್ ಆಸ್ amphibians ಆಫ್ ದ ಪ್ಲಾಂಟ್ ಕಿಂಗ್ಡಮ್. ಯಾಕೆ ಗೊತ್ತಾ? ಇದಕ್ಕೆ ಇರ್ಬಹುದು ನೆಲದ ಮೇಲೆ ಆರಾಮ್ ಸರಿ, ರೂಟ್ ಲೈಕ್ ಸ್ಟ್ರಕ್ಚರ್ ಈಗ ರೈಸಾಯ್ಡ್ಸ್ ಅಂತೀವಿ, ಇವ ಸಬ್ಸ್ಟ್ರಾಟಮ್ ಈಗ ಅಟ್ಯಾಚ್ ಆಗಿ ಇರ್ತಾವ. ಬಟ್ ಇಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ರೀಪ್ರೊಡಕ್ಷನ್ ಆಗ್ಬೇಕು. ಈಗ ಸೆಕ್ಶುವಲ್ ರೀಪ್ರೊಡಕ್ಷನ್ ಆಗ್ಬೇಕಪ್ಪ ಅಂದ್ರ ಇವು ಗ್ಯಾಮೆಟ್ಸ್ ಹೋಗಿ ಇಲ್ಲಿ ಫ್ಯೂಸ್ ಆಗ್ಬೇಕು. ಫ್ಯೂಸ್ ಆಗ್ಬೇಕಂದ್ರೆ ಏನ್ ಇರ್ಬೇಕಲ್ಲಿ? ನೀರ್ ಇರ್ಬೇಕು. ಸೊ ದಟ್ ಈಸ್ ವೈ ವಿ ಸೇ ವಾಟರ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ರೀಪ್ರೊಡಕ್ಷನ್ ಆಫ್ ಬ್ರಯೋಫೈಟ್ಸ್. ಓಕೆನಾ? ಸೊ ಈ ಆಂಥೆರೋಜೋಯಿಡ್ಸ್ ಏನಿರೋದಲ್ಲ, ನೀರಿನ ಮುಖಾಂತರವಾಗಿ ಬಂದು ಇಲ್ಲಿ ಹೋಗ್ತಾವ್. ಸೊ ದೇ ವಿಲ್ ಫ್ಯೂಸ್ ವಿತ್ ದ ಎಗ್ ಸೆಲ್. ಎಗ್ ಸೆಲ್ ಜೊತೆ ಫ್ಯೂಸ್ ಆಗೋಣ ಏನ್ ರೆಡಿ ಆಗುತ್ತ? ಝೈಗೋಟ್. ವೆರಿ ಗುಡ್. ಏನ್ ರೆಡಿ ಆಗುತ್ತ? ಝೈಗೋಟ್. ನಾನು ಇಲ್ಲಿ ಸುಮ್ಮನೆ ಜಸ್ಟ್ ಡ್ರಾ ಮಾಡ್ತಿದ್ದೀನಿ. ಸೊ ಇದಕ್ಕೆ ನಾವು ಏನಂತೀವಿ? ಝೈಗೋಟ್ ರೆಡಿ ಆಯ್ತು ಅಂತ ಹೇಳೋಣ. ಓಕೆನಾ? ಇಲ್ಲಿ ಎಗ್ ಸೆಲ್ ಇತ್ತು, ಅದೇ ಮುಂದೆ ಏನಾಯ್ತು? ಝೈಗೋಟ್ ರೆಡಿ ಆಯ್ತು. ಇದಕ್ಕೆ ನಾವು ಝೈಗೋಟ್ ಅಂತೀವಿ. ಈಗ ನಿಮಗೂ ಗೊತ್ತು, ನಾವು ಆಲ್ರೆಡಿ ಒಂದು ಮಾತು ಹೇಳಿದ್ವಿ, ಝೈಗೋಟ್ ರೆಡಿ ಆಯ್ತು ಬಟ್ ಡಿಪ್ಲಾಯ್ಡ್ ಐತಿ. ಮೇನ್ ಪ್ಲಾಂಟ್ ಬಾಡಿ ಹೆಪ್ಲಾಯ್ಡ್ ಐತಿ. ಅಂದ್ರೆ ಏನಾಗ್ಬೇಕು? ಮಿಯೋಸಿಸ್ ಆಗ್ಬೇಕು. ಕರೆಕ್ಟ್ ಆಗ್ಬೇಕು. ಬಟ್ ಇಲ್ಲಿ ಸ್ವಲ್ಪ ಸಮಯದವರೆಗ ಮಿಯೋಸಿಸ್ ಆಗಂಗಿಲ್ಲ. ಯಾಕಂತ ತಿಳ್ಕೊಳ್ಳೋಣ. ಯಾಕೆ ಗೊತ್ತಾ? ಇಲ್ಲಿ ಝೈಗೋಟ್ ಅಂತೂ ಅದ, ಮುಂದ ಇದು ಇಂಡಿಪೆಂಡೆಂಟ್ ಆಗಿ ಗ್ರೋ ಆಗಕ್ ಆಗಂಗಿಲ್ಲ. ಯಾಕಂದ್ರೆ ಅದಕ್ಕೆ ಅಡಿಗೆ ಮಾಡ್ಕೊಳಕ್ ಬರಂಗಿಲ್ಲ, ಅಂದ್ರ ಫೋಟೋಸಿಂಥಸಿಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ದ ಝೈಗೋಟ್, ಓಕೆ, ಇದು ಪೂರಾ ಏನ್ ಹೆಪ್ಲಾಯ್ಡ್ ಸ್ಟ್ರಕ್ಚರ್ ಅದಲ್ಲ, ಥ್ಯಾಲಸ್ ಏನದಲ್ಲ, ಅದಕ್ಕೆ ಗ್ಯಾಮೆಟೋಫೈಟ್ ಅಂತಿದ್ವಿ. ಹೌದಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಗ್ಯಾಮೆಟೋಫೈಟ್ ಕಂಡೀಷನ್, ಅಂದ್ರೆ ಹೆಪ್ಲಾಯ್ಡ್ ಕಂಡೀಷನ್. ಇದು ಪೂರಾ ಅದ ಅಂತೀವಿ. ಈಗ ಏನ್ ಈ ಝೈಗೋಟ್ ರೆಡಿ ಆಯ್ತಲ್ಲ, ಆ ಝೈಗೋಟಿಗೆ ನಾವ್ ಏನಂತೀವಿ ಗೊತ್ತಾ? ದಟ್ ಈಸ್ ವಾಟ್ ವಿ ಕಾಲ್ ಸ್ಪೋರೋಫೈಟಿಕ್ ಕಂಡೀಷನ್. ಸ್ಪೋರೋಫೈಟ್. ಯಾಕಂದ್ರೆ ಇದು ಮುಂದೆ ಹೋಗಿ ಸ್ಪೋರ್ಸ್ ರೆಡಿ ಮಾಡ್ಬೇಕು. ಸೊ ಅದಕ್ಕೆ ಸ್ಪೋರೋಫೈಟ್ ಅಂತ ಹೇಳ್ತೀವಿ. ಈ ಕರೆಂಟ್ಲಿ ಝೈಗೋಟು ಡಿಪ್ಲಾಯ್ಡ್ ಐತಿ, ಈ ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡೆಂಟ್ ಐತಿ. ಏನಂತ? ಝೈಗೋಟನ್ನ ಒಟ್ಟ ಬಿಟ್ಟು ಹೋಗಂಗ ಇಲ್ಲ. ನಿಂಗ ಬಿಟ್ಟು ಹೋದೇನ ಸರ್ವೈವ್ ಆಗಂಗಿಲ್ಲ, ಯಾಕಂದ್ರೆ ಐ ಕೆನಾಟ್ ಪ್ರಿಪೇರ್ ದ ಫುಡ್. ಸೊ ಸ್ಲೋ ಆಗಿ ಝೈಗೋಟ್ದಾಗ ಡಿವಿಷನ್ ಹಾಕೊಂತ ಹೋಗೈತಿ. ಎಂತ ಡಿವಿಷನ್?
2n ಅದ. ಓಕೆ, ಈ ಹೆಪ್ಲಾಯ್ಡ್ ಆದ್ರೆ ಮುಗಿದೋದ್ ಕತಿ. ಅದ ಹೆಪ್ಲಾಯ್ಡ್ ಆಗಂಗಿಲ್ಲ ಸ್ವಲ್ಪ ಸಮಯದವರೆಗೂ. ಸ್ಲೋ ಆಗಿ ಇದ ಕಂಡೀಷನ್ ಮೇಂಟೈನ್ ಮಾಡ್ಕೊಂತ ನಂಬರ್ ಅನ್ನ, ಸೆಲ್ ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಂತ ಹೋಗುತ್ತೆ. ಅಂದ್ರೆ ಯಾವ್ದಾಗತ್ತ, ಮೈಟಾಸಿಸ್ ಆಗತ್ತ. ಆಗಿ 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 ನಮಗ ಈ ರೀತಿ 3 ಸ್ಟ್ರಕ್ಚರ್ಸ್ ಗಳು ಕಾಣ್ತಾವ. ಇಲ್ಲಿ 2 ಕೊಟ್ಟಿದಾರ, ನಾನು ಇನ್ನೊಂದು ಹೇಳ್ತೀನಿ. ಈ ಕೆಳಗಿನ ಪಾರ್ಟ್ ಏನದಲ್ಲ, ಗ್ಯಾಮೆಟೋಫೈಟ್ ಒಳಗ ಪೂರಾ ಅಂಟ್ಕೊಂಡಿರ್ತ. ಓಕೆ, ಇದಕ್ ನಾವು ಏನಂತ ಕರಿತೀವಿ ಗೊತ್ತಾ, ಫೂಟ್ ಅಂತ ಕರಿತೀವಿ, ಫೂಟ್. ಓಕೆ, ನೆಕ್ಸ್ಟ್ ಪಾರ್ಟು ಸೀಟಾ, ಅಂಡ್ ಲಾಸ್ಟ್ ಪಾರ್ಟ್ ಏನಿದೆಲ್ಲ ವಿಲ್ ಕಾಲ್ ಇಟ್ ಆಸ್ ಕ್ಯಾಪ್ಸ್ಯೂಲ್. ಓಕೆ, ಸೊ ಇಮ್ಯಾಜಿನ್ ಮಾಡ್ರಿ, ಇದು ಥ್ಯಾಲಸ್ ಐತಿ. ಓಕೆ, ಈ ಥ್ಯಾಲಸ್ ಇದ ಸ್ಪೋರೋಫೈಟ್ ಅಂತ ತಿಳ್ಕೊರಿ. ಇದು ಫಸ್ಟಿಗೆ ಇಷ್ಟ ಫಾರ್ಮ್ ಆಗಿತ್ತು, ಝೈಗೋಟ್. ಓಕೆ, ಸಿಂಗಲ್ ಸೆಲ್. ಇದು ಎಲ್ಲಿತ್ತು, ಇಲ್ಲೇ ಜಸ್ಟ್ ಇತ್ತು, ಪ್ರೆಸೆಂಟ್ ಇತ್ತು. ಓಕೆ, ಸ್ಲೋ ಆಗಿ ಹಿಂಗೆಲ್ಲ ಗ್ರೋತ್ ಹಾಕೊಂತ ಹೋಗಿ ಮುಂದೆ ಏನಾಯ್ತಿದ್ದು, ಸೀಟಾ ಆಯ್ತು. ಮುಂದಿನ ಭಾಗನ ಕ್ಯಾಪ್ಸ್ಯೂಲ್. ಓಕೆನಾ, ಇಷ್ಟು ವಿಚಾರ ಮಾಡ್ರಿ, ಇಲ್ಲಿ ತನ ಇಮ್ಯಾಜಿನ್ ಮಾಡ್ಕೊರಿ. ಸೊ ಈ ಸ್ಪೋರೋಫೈಟ್ ಏನಾದ್ರು ಅಂದ್ರೆ ಇದು ಪೇರೆಂಟ್ ದಿಂದ, ಈ ಗ್ಯಾಮೆಟೋಫೈಟ್ ದಿಂದ, ಈ ಥ್ಯಾಲಸ್ ದಿಂದ ಹೊರಗಡೆ ಬಂದಿತ್ತಂದ್ರ ಸರ್ವೈವ್ ಹಾಕಿತ್ತು, ಹಾಕಿದ್ದಿಲ್ಲ. ಯಾಕಂದ್ರೆ ಇಟ್ ಕೆನಾಟ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಸೊ ಇದು ಅಟ್ಯಾಚ್ ಇತ್ತು. ಯಾವ ಪಾರ್ಟ್ ಅಟ್ಯಾಚ್ ಐತಿ ಹೇಳ್ರಿ ಗ್ಯಾಮೆಟೋಫೈಟಿಗೆ, ಈ ಸ್ಪೋರೋಫೈಟ್ ಇದ್ದು ಫೂಟ್ ಪಾರ್ಟ್. ಓಕೆ, ಫೂಟು ಇದ್ರ ಒಳಗಡೆ ಅಟ್ಯಾಚ್ ಐತಿ. ಯಾಕೆ ಗೊತ್ತಾ, ಈ ಗ್ಯಾಮೆಟೋಫೈಟ ಅದಕ್ಕೆ ಊಟ ಕಳಿಸ್ತಿರ್ತೈತಿ, ತಗೋ ಊಟ ಮಾಡುವ ಅಂತ. ಓಕೆ, ಸೊ ಅದರಿಂದ ಇದ್ರ ಒಳಗಿರುವಂತಹ ಡಿಪ್ಲಾಯ್ಡ್ ಸೆಲ್ಸ್ ಏನದಾವಲ್ಲ, ಸ್ಲೋ ಆಗಿ ದೇ ವಿಲ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಸಿಸ್. ಓಕೆ, ಸೊ ಇಲ್ಲಿ ಏನಿರ್ತಾವ ಅಂದ್ರೆ ಇದ್ರ ಒಳಗಡೆನೆ ಗ್ಯಾಮೆಟ್ಸ್ ಇರ್ತಾವ. ಐ ಮೀನ್ ಸ್ಪೋರ್ಸ್ಗಳು ರೆಡಿ ಆಗ್ತಾವ. ಸೆಲ್ಸ್ ಅದಾವು, ಈ ಸೆಲ್ಸ್ ದೇ ವಿಲ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಸಿಸ್. ಸೊ ಯಾವಾಗ ಮಿಯೋಸಿಸ್ ಆಗುತ್ತಾ ಅವಾಗ ಇದೆಲ್ಲ ಡಿಪ್ಲಾಯ್ಡ್ ಇದ್ದದ್ದು ಏನದಾವಲ್ಲ, ಸ್ಲೋ ಆಗಿ ಸ್ಪೋರ್ಗಳು ಬಸ್ಟ್ ಆಗಿ ಸ್ಪೋರ್ಗಳು ಒಡೆದು ಕ್ಯಾಪ್ಸುಲ್ ಹೊಡಿತೈತಿ, ಸ್ಪೋರ್ಗಳು ರಿಲೀಸ್ ಆಗ್ತಾವ. ಆ ಸ್ಪೋರ್ ಏನಿರ್ತಾವ, ಹೆಪ್ಲಾಯ್ಡ್. ಓಕೆ, ಇವು ಸ್ಪೋರು ಅಂಡ್ ಸ್ಪೋರ್ಸ್ ಆರ್ ಹೆಪ್ಲಾಯ್ಡ್. ಯಾಕೆ ಹೆಪ್ಲಾಯ್ಡ್ ಇರ್ತಾವ, ಬಿಕಾಸ್ ದೀಸ್ ಸೆಲ್ಸ್ ದೇ ವಿಲ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಸಿಸ್. ಸೊ ಯಾವಾಗ ಮಿಯೋಸಿಸ್ ಆಕೈತಿ ಅವಾಗ 2 ಏನಿದ್ದು ಎನ್ ಆಕೈತಿ. ಇದ ಸ್ಪೋರ್ ಏನಾಕೈತಿ, ನೆಲದ ಮೇಲೆ ಬೀಳ್ತೈತಿ. ನೆಲದ ಮೇಲೆ ಬಿದ್ದು ಸ್ಲೋ ಆಗಿ ಗ್ರೋತ್ ಆಗಿ ಈ ರೀತಿ ಮತ್ತ ಒಂದು ಹೊಸ ಸ್ಟ್ರಕ್ಚರ್ ಬೆಳಿತೈತಿ. ಓಕೆನಾ, ಸೊ ಇದು ಫಸ್ಟ್ NCERT ಇದೇನ್ ಹೇಳಿದಾರೆ ನೋಡೋಣ, ಮತ್ತೊಂದು ಶಾರ್ಟ್ ಆಗಿ ರೀಕಾಲ್ ಮಾಡೋಣ. ಓಕೆನಾ, ಬಟ್ ಜಸ್ಟ್ ರೀಕಾಲ್ ಮಾಡ್ಬೇಕಂದ್ರ ಮೇಲ್ ಥ್ಯಾಲಸ್ ಐತಿ, ಫೀಮೇಲ್ ಥ್ಯಾಲಸ್ ಐತಿ. ಓಕೆ, ಉಲ್ಟಾ ಮೇಲ್ ಥ್ಯಾಲಸ್, ಫೀಮೇಲ್ ಥ್ಯಾಲಸ್. ಮೇಲ್ ಥ್ಯಾಲಸ್ ಅಂತ ಯಾವ ಬೇಸಿಸ್ ಮೇಲೆ ಹೇಳಿದ್ವಿ, ಆಂಥ್ರಿಡಿಯಂ ಅದ, ಅದಕ್ಕೆ ಮೇಲ್ ಥ್ಯಾಲಸ್ ಅಂದ್ವಿ. ಇಲ್ಲಿ ಆರ್ಕಿಗೋನಿಯಂ ಅದ, ಅದಕ್ಕೆ ನಾವು ಫೀಮೇಲ್ ಥ್ಯಾಲಸ್ ಅಂತ ಹೇಳಿ ಹೇಳಿದ್ವಿ. ಓಕೆನಾ, ಆರ್ಕಿಗೋನಿಯಂ. ಓಕೆ, ಆರ್ಕಿಗೋನಿಯಂ ಅದ ಅಂತ ಹೇಳಿ ಫೀಮೇಲ್ ಥ್ಯಾಲಸ್ ಅಂತ ಹೇಳಿದ್ವಿ. Antheridium will produce antherozoids and Archegonium will produce egg cell. Okay, clear? Antherozoids ನೀರಿನ ಮುಖಾಂತರ ಹೋಗಿ ಫ್ಯೂಷನ್ ಆಕೈತಿ, ಫ್ಯೂಸ್ ಆದ್ರ ಝೈಗೋಟ್ ಫಾರ್ಮ್ ಆಕೈತಿ. ಝೈಗೋಟ್ ಏನದಲ್ಲ ಇಂಡಿಪೆಂಡೆಂಟ್ ಇರಂಗಿಲ್ಲ, ಡಿಪೆಂಡೆಂಟ್ ಇರ್ತೈತಿ. ಎದ್ರ ಮೇಲೆ ಡಿಪೆಂಡೆಂಟ್ ಇರ್ತೈತಿ, ಈ ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಸರ್ ಕೆಲವೊಂದ್ಸತ ಗ್ಯಾಮೆಟೋಫೈಟ್ ಅನ್ನ ಆದಿರಿ, ಕೆಲವೊಂದ್ಸತ ಥ್ಯಾಲಸ್ ಅನ್ನ ಆದಿರಿ, ಎರಡು ಒಂದ. ಇದನ್ನ ನೆನಪಿರ್ಲಿ. ಓಕೆ, ಕನ್ಫ್ಯೂಸ್ ಆಗ್ಬೇಡ್ರಿ. ಇದ ಥ್ಯಾಲಸ್, ಇದು ಪೂರ್ತಿ ಪಾರ್ಟ್ ಎಲ್ಲ ಥ್ಯಾಲಸ್, ಬಟ್ ಹೆಂಗೈತಿದು ಹೆಪ್ಲಾಯ್ಡ್ ಐತಿ, ಅದಕ್ಕೆ ಗ್ಯಾಮೆಟೋಫೈಟ್ ಅಂತೀವಿ. ಯಾವಾಗ ಯಾವುದು ಹೆಂಗ್ ಬೇಕಂದ್ರೂ ಕೇಳಬಹುದು ನಿಮ್ಗೆ ನೀಡಿದಾಗ, ನೀವು ಅಂಡರ್ಸ್ಟ್ಯಾಂಡಿಂಗ್ ಪರ್ಫೆಕ್ಟ್ ಇರಲ್ಲ ಅಷ್ಟೇ. ಓಕೆನಾ, ಸೊ ಇದು ಪೂರಾ ಪಾರ್ಟ್ ನಾವು ಗ್ಯಾಮೆಟೋಫೈಟ್ ಅನ್ಬೋದು, ಇಲ್ಲ ಥ್ಯಾಲಸ್ ಅನ್ಬೋದು. ಸೊ ಇದ ಥ್ಯಾಲಸ್ಸಿಗೆ ಅಟ್ಯಾಚ್ ಇರೋದು ಝೈಗೋಟು. ಅದು ಮುಂದೆ ಬೆಳೀತಾ ಬೆಳೀತಾ ಹೋಗಿ ಏನೇನ್ ರೆಡಿ ಮಾಡುತ್ತಾ, ಫೂಟ್, ಸೀಟಾ, ಕ್ಯಾಪ್ಸ್ಯೂಲ್ ಎಲ್ಲ ಡಿಪ್ಲಾಯ್ಡ್ ಇರ್ತಾವ. ಬಟ್ ಇದ್ರ ಒಳಗಿನ ಸೆಲ್ಸ್ ಸ್ಲೋ ಆಗಿ ಏನಾಗ್ತಾವ, ದೇ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಸಿಸ್. ಕ್ಯಾಪ್ಸ್ಯೂಲ್ ಯಾವಾಗ ಹೊಡಿತೈತಿ, ದೇ ವಿಲ್ ರಿಲೀಸ್ ಸ್ಪೋರ್ಸ್. ಅವ ಸ್ಪೋರ್ಸ್ ಮುಂದೆ ಬೆಳೆದು ದೇ ಕ್ಯಾನ್ ಫಾರ್ಮ್ ಅ ನ್ಯೂ ಗ್ಯಾಮೆಟೋಫೈಟ್. ಓಕೆನಾ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್, ಓಕೆ, the antherozoids are released into water. Slow agi antherozoids, they are released into water where they come in contact with archegonium. Already discussion ಮಾಡಿವಿ. And an antherozoid fuses with the egg to produce the zygote. Okay, but zygotes do not undergo reduction division immediately. Yakappa, because they are not free living. Okay, they produce multicellular body. ಒಂದು ಡಿವಿಷನ್ ಆಗ್ತಾ ಆಗ್ತಾ ಹೋಗಿ ಒಂದು ಮಲ್ಟಿಸೆಲ್ಯುಲರ್ ಬಾಡಿ ರೆಡಿ ಆಗುತ್ತಾ, ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಪೋರೋಫೈಟ್. ಆ ಸ್ಪೋರೋಫೈಟ್ ಈ ರೀತಿ ಮಲ್ಟಿಸೆಲ್ಯುಲರ್ ಬಾಡಿ ರೆಡಿ ಆಗ್ತದೆ. ಓಕೆನಾ, ದೀಸ್ ಸ್ಪೋರೋಫೈಟ್ಸ್ ದೇ ಆರ್ ನಾಟ್ ಫ್ರೀ ಲಿವಿಂಗ್ ಇಲ್ಲ, ಬಟ್ ದೇ ಆರ್ ಅಟ್ಯಾಚ್ಡ್ ಟು ಫೋಟೋಸಿಂಥೆಟಿಕ್ ಗ್ಯಾಮೆಟೋಫೈಟ್. ಫೋಟೋಸಿಂಥೆಟಿಕ್ ಗ್ಯಾಮೆಟೋಫೈಟಿಗೆ ಫೋಟೋಸಿಂಥೆಟಿಕ್ ಅಂತ ಯಾಕೆ ಮೆನ್ಷನ್ ಮಾಡಿದ್ರು, ಬಿಕಾಸ್ ದೇ ಕ್ಯಾರಿ ಔಟ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್, ಅದು ಕಾಮನ್. ಬಟ್ ದೀಸ್ ಸ್ಪೋರೋಫೈಟ್ಸ್, our sporophytes, they are not capable of production of the food.
ಅದಕ್ಕೆ ದೇ ಆರ್ ಡಿಪೆಂಡೆಂಟ್ ಆನ್ ಗ್ಯಾಮೆಟೋಫೈಟ್ ಬಿಕಾಸ್ ದ ಗ್ಯಾಮೆಟೋಫೈಟ್ ವಿಲ್ ನರಿಶ್ ದಿ ಸ್ಪೋರೋಫೈಟ್. ಊಟ ಕೊಟ್ಟು ಬೆಳೆಸ್ತಾವು. ಗ್ಯಾಮೆಟೋಫೈಟು ಸ್ಪೋರೋಫೈಟಿಗೆ ಬೆಳೆಸ್ತೈತಿ. ಓಕೆನಾ. ನೆಕ್ಸ್ಟ್, ಸಮ್ ಸೆಲ್ಸ್ ಆಫ್ ದ ಸ್ಪೋರೋಫೈಟ್ ದೇ ಅಂಡರ್ಗೋ ರಿಡಕ್ಷನಲ್ ಡಿವಿಷನ್. ಓಕೆ, ನಾ ಹೇಳಿದೆ ಕೆಲವೊಂದು ಸೆಲ್ಸ್ ಏನದಾವಲ್ಲ ಇದ್ರೊಳಗ ದೇ ವಿಲ್ ಅಂಡರ್ಗೋ ಮಿಯೋಸಿಸ್. ಓಕೆ, ರಿಡಕ್ಷನಲ್ ಡಿವಿಷನ್ ಅದ ಆದ ತಕ್ಷಣ ಏನ್ ರೆಡಿ ಆಗ್ತಾವ? ಸ್ಪೋರ್ಸ್ಗಳು ರೆಡಿ ಆಗ್ತಾವ. ಕ್ಲಿಯರಾ? ದಟ್ ಈಸ್ ವಾಟ್ ದೇ ಆರ್ ಸೇಯಿಂಗ್. ಅದೇ ಹೇಳಿಕತ್ತಿದ್ದಾರೆ. ಟು ಪ್ರೊಡ್ಯೂಸ್ ಹೆಪ್ಲಾಯ್ಡ್ ಸ್ಪೋರ್ಸ್. ಸ್ಪೋರ್ಸ್ಗಳು ಹೆಪ್ಲಾಯ್ಡ್ ಇರ್ತಾವ. ಅವ ಸ್ಪೋರ್ಸ್ ಮುಂದೆ ಜರ್ಮಿನೇಟ್ ಆಗಿ ದೇ ಪ್ರೊಡ್ಯೂಸ್ ಮತ್ತೊಂದು ಹೊಸ ಗ್ಯಾಮೆಟೋಫೈಟ್. ಕ್ಲಿಯರಾ? ಲೈಫ್ ಸೈಕಲ್ ಬಹಳ ಸಿಂಪಲ್ ಐತಿ, ಕನ್ಫ್ಯೂಷನ್ ಏನೂ ಇಲ್ಲ. ಸಮ್ ಅಪ್ ಮಾಡ್ಬೇಕಂದ್ರ ಒಂದು ಶಾರ್ಟ್ ಆಗಿ ಹೇಳ್ಬೇಕಂದ್ರ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದು ಈ ಗ್ಯಾಮೆಟೋಫೈಟಿಕ್ ಸ್ಟ್ರಕ್ಚರ್. ಗ್ಯಾಮೆಟೋಫೈಟ್ ಐತಿ. ಗ್ಯಾಮೆಟೋಫೈಟ್ ಥ್ಯಾಲಸ್ ಅಂದ್ರೆ ಕಂಪ್ಲೀಟ್ ಇದಕ್ಕೆ ಏನಂತೀವಿ ನಾವು? ಥ್ಯಾಲಸ್. ಓಕೆ, ಇದ್ರಾಗ ಮೇಲ್ ಥ್ಯಾಲಸು ಬರ್ತೈತಿ, ಫೀಮೇಲ್ ಥ್ಯಾಲಸು ಬರ್ತೈತಿ. ಓಕೆ, ಮೇಲ್ ಥ್ಯಾಲಸ್ ಅಥವಾ ಒಂದೊಂದ್ ಕಡೆ ಏನಿರ್ತಾವ, ಒಂದೊಂದ್ ಥ್ಯಾಲಸ್ನಾಗ ಮೇಲ್ ಥ್ಯಾಲಸ್ ಫಿಮೇಲ್ ಥ್ಯಾಲಸ್ ಒಂದರಾಗ ಇರ್ತಾವ, ಒಂದೇ ಥ್ಯಾಲಸ್ನಾಗ ಇರ್ತಾವ ಮೇಲ್ ಸೆಕ್ಸ್ ಆರ್ಗನ್ಸ್ ಅಂಡ್ ಫಿಮೇಲ್ ಸೆಕ್ಸ್ ಆರ್ಗನ್ಸ್. ಆ ರೀತಿನೂ ಕಾಣ್ಬೋದು. ಓಕೆನಾ. ಇಲ್ಲಿ ನಾವು ಎರಡು ಸಪರೇಟ್ ಇದ್ದದನ್ನ ನೋಡಾತೀವಿ. ಫಿಮೇಲ್ ಥ್ಯಾಲಸ್. ಓಕೆ, ಮೇಲ್ ಥ್ಯಾಲಸ್ ಏನ್ ಪ್ರೊಡ್ಯೂಸ್ ಮಾಡ್ತಾವ? ಅಲ್ಟಿಮೇಟ್ಲಿ ಆಂಥ್ರೀಡಿಯಂ ಇರ್ತೈತಿ. ಆಂಥ್ರೀಡಿಯಂ ವಿಲ್ ಪ್ರೊಡ್ಯೂಸ್, ಅದನ್ನು ಬರೆದ್ ಬಿಡ್ಲಾ? ಆಂಥ್ರೀಡಿಯಂ ಪ್ರೊಡ್ಯೂಸಸ್ ಆಂಥೆರೋಜೋಯಿಡ್ಸ್. ಅದೇ ಫಿಮೇಲ್ ಥ್ಯಾಲಸ್ ಏನಿದೆಲ್ಲ, ಇಟ್ ಈಸ್ ನಥಿಂಗ್ ಬಟ್ ಆರ್ಕಿಗೋನಿಯಂ ಇರುತ್ತ ಅಂಡ್ ಇಟ್ ಪ್ರೊಡ್ಯೂಸಸ್ ಸಿಂಗಲ್ ಎಗ್ ಸೆಲ್. ಓಕೆ, ಸಿಂಗಲ್ ಎಗ್ ಸೆಲ್. ಓಕೆ, ನಾವು ಇವು ಎರಡು ಏನಾಗಬೇಕು? ಫ್ಯೂಸ್ ಆಗಬೇಕು. ಫ್ಯೂಸ್ ಆಗ್ಬೇಕಂದ್ರೆ ಯಾರು ಬೇಕು ಇಲ್ಲಿ? ವಾಟರ್ ಬೇಕು. ಓಕೆ, ಸೊ ಇವು ಎರಡು ನಿಂಗೆ ತಗೊಳ್ಳೋಣ. ಏನು ಬೇಕಿಲ್ಲಿ? ವಾಟರ್. ಆ್ಯಂಡ್ ಏನು ತಯಾರಾಯ್ತು? ಇಟ್ ವಿಲ್ ಫಾರ್ಮ್ ಝೈಗೋಟ್. ಝೈಗೋಟ್ ರೆಡಿ ಐತಿ. ಝೈಗೋಟ್ ಈಸ್ ಡಿಪ್ಲಾಯ್ಡ್. ಇದ ಮುಂದೆ ಝೈಗೋಟ್ ಡಿವೈಡ್ ಆಗಿ 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 ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಸ್ಪೋರೋಫೈಟ್. ಸ್ಪೋರೋಫೈಟ್ದಾಗ ಟೋಟಲ್ 3 ಸ್ಟ್ರಕ್ಚರ್ಸ್ ನೋಡ್ತೀವಿ ನಾವು. ಯಾವ್ಯಾವು? ಫೂಟ್, ಸೀಟಾ ಆ್ಯಂಡ್ ಕ್ಯಾಪ್ಸ್ಯೂಲ್. ಹೌದಲ್ಲ, 3 ಸ್ಟ್ರಕ್ಚರ್ಸ್: ಫೂಟ್, ಸೀಟಾ ಆ್ಯಂಡ್ ಕ್ಯಾಪ್ಸ್ಯೂಲ್. ಈ ಕ್ಯಾಪ್ಸ್ಯೂಲ್ದಾಗ ಇರುವಂತಹ ಕೆಲವೊಂದಿಷ್ಟು ಸೆಲ್ಸ್ ಏನದಾವಲ್ಲ, ದೇ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಸಿಸ್ ಟು ಫಾರ್ಮ್ ಹೆಪ್ಲಾಯ್ಡ್ ಸ್ಪೋರ್ಸ್. ಹೆಪ್ಲಾಯ್ಡ್ ಸ್ಪೋರ್ಸ್ಗಳು ರೆಡಿ ಆಗ್ತಾವ. ಓಕೆ, ಇವ ಹೆಪ್ಲಾಯ್ಡ್ ಸ್ಪೋರ್ಸ್ ಹೋಗಿ ಮುಂದೆ ಏನಾಕೈತಿ? ದೇ ವಿಲ್ ಫಾರ್ಮ್ ದ ಗ್ಯಾಮೆಟೋಫೈಟ್. ಇದ ಮುಂದೆ ಗ್ಯಾಮೆಟೋಫೈಟ್ ಮತ್ತೆ ಹೊಳ್ಳಿ ಇಲ್ಲಿಂದ ಚಾಲು ಆಕೈತಿ ಕತಿ ಸೇಮ್. ಓಕೆ, ಗ್ಯಾಮೆಟೋಫೈಟ್ ಥ್ಯಾಲಸ್, ಮೇಲ್ ಥ್ಯಾಲಸ್ ಫಿಮೇಲ್ ಥ್ಯಾಲಸ್ ಸೇಮ್ ಇದ ಪ್ರೊಸೆಸ್ ಮತ್ತೆ ಹೊಳ್ಳಿ ಕಂಟಿನ್ಯೂ ಆಗುತ್ತೆ. ಗ್ಯಾಮೆಟೋಫೈಟ್ ಬೆಳಿತೈತಿ and ಬೆಳೆನ we will see the male and female thallus. Again the process continues. So the life cycle of bryophytes in the single, okay, chart or this schematic representation will give you a better idea. Okay, ಇಷ್ಟ್ರಾಗ ಎಲ್ಲ ನಿಮಗೆ ಐಡಿಯಾ ಸಿಗುತ್ತೆ. and ನೆನಪಿರಲಿ, this is zygote or sporophyte. It is dependent on the gametophyte. It is dependent on gametophyte. Okay, I hope ಇಲ್ಲಿ ತನಕ ಕ್ಲಿಯರ್ ಐತಿ ಎಲ್ಲರಿಗೂ. ದೆನ್ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪಾರ್ಟು bryophytes in general are of little economic importance, but some mosses provide food for herbaceous mammals, birds and other animals. ಈಗ ಹೆಂಗ ಆಲ್ಗೆ ಕಲ್ತಿದ್ವಿ, ಆಲ್ಗೆದಾಗೂ ಎಕನಾಮಿಕ್ ಇಂಪಾರ್ಟೆನ್ಸ್ ಸ್ಟಡಿ ಮಾಡಿದ್ವಿ, ಎಕಾಲಜಿಕಲ್ ಇನ್ಫಾರ್ಮೇಶನ್ ಇಂಪಾರ್ಟೆನ್ಸ್ ಸ್ಟಡಿ ಮಾಡಿದ್ವಿ. ಅದೇ ರೀತಿ ಬ್ರಯೋಫೈಟ್ಸ್ ನಲ್ಲಿ ಕೂಡ ನಾವು ಎಕನಾಮಿಕ್ ಮತ್ತು ಎಕಾಲಜಿಕಲ್ ಇಂಪಾರ್ಟೆನ್ಸ್ ಎರಡರ ಬಗ್ಗೆನೂ ಮಾತಾಡ್ತೀವಿ. ಬಟ್ ಇಲ್ಲಿ ಎಕನಾಮಿಕ್ ಬೇಸಿಸ್ ಮೇಲೆ ಮಾತಾಡೋದಾದ್ರೆ ಬಹಳ ಕಡಿಮೆ ಯೂಸ್ ಮಾಡ್ತೀವಿ ನಾವು ಬ್ರಯೋಫೈಟ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅದನ್ನು ಕೂಡ ನಾವಿಲ್ಲಿ ಬರೋಣ. ನೆನಪಿರ್ಲಿ, ಎರಡು ಬೇರೆ ಬೇರೆ. ಎಕನಾಮಿಕ್ ಅಂದ್ರೆ ಮನಿ, ರೊಕ್ಕದ ರಿಲೇಟೆಡ್, ಎಲ್ಲಿ ಪ್ರಾಫಿಟ್ ಆಗುತ್ತಾ ಅದರ ಬೇಸಿಸ್ ಮೇಲೆ ಎಕನಾಮಿಕ್ ಇಂಪಾರ್ಟೆನ್ಸ್ ಹೇಳ್ತೀವಿ. ಎಲ್ಲಿ ನೇಚರಿಗೆ ಬೆನಿಫಿಟ್ ಆಗುತ್ತಾ ಅದಕ್ಕೆ ಎಕೋಲಾಜಿಕಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಓಕೆನಾ, ಇಲ್ಲಿ ಏನ್ ಹೇಳೋಣ? ಎಕನಾಮಿಕ್ ಇಂಪಾರ್ಟೆನ್ಸ್. ಓಕೆ,
ಸೊ ಇಲ್ಲಿ ಫಸ್ಟ್ ಒಂದು ಏನ್ ಹೇಳ್ತಿದಾರ, ಒಂದಿಷ್ಟು ಸ್ಪೀಸೀಸ್ ಇದಾವೆ ಆಫ್ ಸ್ಪ್ಯಾಗ್ನಮ್. ಒಂದು ಮಾಸ್ ಇದೆ. ಓಕೆ, ಎಕ್ಸಾಂಪಲ್ ಆಫ್ ಮಾಸ್, ಇಟ್ ಈಸ್ ಆಕ್ಟಿಂಗ್ ಆಸ್ ಅ peat that have been long used as a fuel and as packaging material for transshipment of living material because of their capacity to hold water. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಸ್ಪ್ಯಾಗ್ನಮ್ ಅನ್ನೋದು ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಡೈಗ್ರಾಮ್ ತೋರಿಸಿದಾರೆ ನಿಮ್ಗೆ. ಇದೇ ಸ್ಪ್ಯಾಗ್ನಮ್. ಓಕೆ, ಇದಕ್ಕೆ ಸ್ಪ್ಯಾಗ್ನಮ್ ಅಂತ ಹೇಳ್ತೀವಿ. ಇದನ್ನ ನಾವು ವಿ ಕ್ಯಾನ್ ಯೂಸ್ ಇಟ್ ಆಸ್ ಅ ಫ್ಯೂಲ್. ಬಹಳಷ್ಟು ನಾವು ಕೆಲವೊಂದಿಷ್ಟು ಇವೆಲ್ಲ ಸ್ಪ್ಯಾಗ್ನಮ್ ಸೇರಿ ವಿ ಕ್ಯಾನ್ ಯೂಸ್ ಇಟ್ ಆಸ್ ಅ ಫ್ಯೂಲ್. ಓಕೆ, ಫ್ಯೂಲ್ ಅಂದ್ರೆ ನಿಮ್ಮ ಗಾಡಿಗೆ ಹಾಕೋ ಫ್ಯೂಲ್ ಅಲ್ಲ. ಫ್ಯೂಲ್ ಅಂದ್ರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಬರ್ನ್ ಸಮಥಿಂಗ್. ಓಕೆ, ಕ್ಲಿಯರಾ? ನಾವು ಅದಷ್ಟ ಅಲ್ದ ಈ ಸ್ಪ್ಯಾಗ್ನಮ್ ಮಾಸ್ ಏನಿದಲ್ಲ, ಬಹಳ ಚೆನ್ನಾಗಿ ನೀರನ್ನ ಹಿಡ್ಕೊಳ್ಳುವಂತಹ ಒಂದು ಶಕ್ತಿ ಇರ್ತೈತಿ. ಸೊ ಹಾಗಾಗಿ ನೀವು ಯಾವುದೋ ಒಂದು ಪ್ರಾಣಿನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳ್ಸಾಕತ್ತಿದ್ರಿ, ಅಥವಾ ಒಂದು ದೂರ ಜಾಗದಿಂದ ಇನ್ನೊಂದು ದೂರ ಜಾಗಕ್ಕೆ ಕಳ್ಸಾಕತ್ತಿದ್ರಿ ಒಂದು ಪ್ರಾಣಿನ ಒಂದು ಬಾಕ್ಸ್ ಒಳಗ. ಆ ಬಾಕ್ಸ್ ಏನಾದ್ರು ಕಂಪ್ಲೀಟ್ ಕ್ಲೋಸ್ಡ್ ಇತ್ತಪ್ಪ, ಯಾವುದೇ ಕಡೆಯಿಂದಾನು ಕೂಡ ಅದಕ್ಕೆ ಈ ಬ್ರೀತಿಂಗಿಗೆ ಏನೋ ಪಾಸಿಬಿಲಿಟಿನೇ ಇಲ್ಲ, ಯಾಕಂದ್ರೆ ಎಲ್ಲ ಕಡೆ ಕ್ಲೋಸ್ಡ್ ಐತಿ. ಸೊ ಅಂತಹ ಒಂದು ಸಮಯದಾಗ ಈ ಕೆಳಗಡೆ ಏನ್ ಮಾಡ್ತಾರ, ಮಣ್ಣನ್ನ ಹಾಕ್ತಾರ. ಮಣ್ಣು ಜೊತೆ ಆಕ್ಚುಲಿ ಅದ್ರ ಮೇಲ್ಗಡೆ ಇರುವಂತಹ ಒಂದು ಮ್ಯಾಟ್ ಬರುತ್ತೆ. ಮ್ಯಾಟ್ ಅಂದ್ರೆ ನೀವು ಈ ಆನ್ಲೈನ್ ಆಗಿ ಪರ್ಚೇಸ್ ಮಾಡ್ತಿರಲ್ಲ, ಆ ಮ್ಯಾಟ್ ಅಲ್ಲ. ನ್ಯಾಚುರಲ್ ಆಗಿ ಈ ಬ್ರಯೋಫೈಟ್ಸ್ ಸಾಯಿಲ್ ಮೇಲೆ ಬೆಳಿತಾವ್. ಸೊ ಆ ಒಂದು ಬ್ರಯೋಫೈಟ್ಸ್ ಅನ್ನ, ಸ್ಪೆಷಲಿ ಮಾಸಸ್ ಅನ್ನ ಇರುವಂತಹ ಒಂದಿಷ್ಟು ಮಣ್ಣನ್ನ ತಗೊಂಡು ಆ ಫಸ್ಟ್ ಕಂಟೈನರ್, ಆ ಬಾಕ್ಸ್ ಒಳಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ. ಯಾಕೆ ಮಾಡ್ಬೇಕು? ಯಾಕಂದ್ರೆ ಇವು ಬ್ರಯೋಫೈಟ್ಸ್ ಏನದಾವಲ್ಲ, ಈ ಸ್ಪ್ಯಾಗ್ನಮ್ ಏನದಲ್ಲ, ಜಾಸ್ತಿ ನೀರಿನ ಅಂಶನ ಹಿಡ್ಕೊಂಡಿದ್ದು. ಅಂದ್ರೆ ಜಾಸ್ತಿ ಸಮಯ ಕ್ಲೋಸ್ ಇದ್ರೂ ಕೂಡ ಆ ಪ್ರಾಣಿಗಳಿಗೆ ಆಕ್ಸಿಜನ್ ಕಮ್ಮಿ ಆಗಲ್ಲ, ಯಾಕಂದ್ರೆ ಅಲ್ಲಿ ಒಳಗಡೆ ಇರುತ್ತ. ಓಕೆ, ಸೊ ಆ ಕಾರಣದಿಂದಾಗಿ ಈ ಸ್ಪ್ಯಾಗ್ನಮ್ ಮಾಸ್ ಯೂಸ್ ಮಾಡ್ತಾರೆ. ಒಂದನೇದ್ದು ಇಂಪಾರ್ಟೆನ್ಸ್, ಎಕನಾಮಿಕ್ ಇಂಪಾರ್ಟೆನ್ಸ್ ಇಸ್ ಆಫ್ ಸ್ಪ್ಯಾಗ್ನಮ್ ಮಾಸ್. ಓಕೆ, ಇದಕ್ಕೆ ಯೂಸ್ ಇದೆ, ಒಂದು ಫ್ಯೂಲು ಅಂಡ್ ಪ್ಯಾಕೇಜಿಂಗ್ ಮಟೀರಿಯಲ್. ಓಕೆ, ಪ್ಯಾಕೇಜಿಂಗ್ ಮಟೀರಿಯಲ್. ಮಾಸಸ್ ಅಲಾಂಗ್ ವಿತ್, ಇಲ್ಲಿ ಇವು ಎರಡು ಇಲ್ಲೇ ಸಪರೇಟ್ ಬರೆದ್ ಬಿಡ್ರಿ. ಸ್ಪ್ಯಾಗ್ನಮ್ is used as a fuel and packaging material. Okay, first point is regarding fuel, second point regarding packaging. Okay, packaging material. ಯಾಕೆ ಪ್ಯಾಕೇಜಿಂಗ್ ಮಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ? ಬಿಕಾಸ್ ಇಟ್ ಹ್ಯಾಸ್ ಅ ವೆರಿ ಗುಡ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಓಕೆನಾ? ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಇದೆ ಎಲ್ಲರಿಗೂ. ನೆಕ್ಸ್ಟ್, ಸೊ ಇವಾಗ ಸ್ವಲ್ಪ ಶಿಫ್ಟ್ ಆಗಿ ನಾವು ಎಕೋನಾಮಿಕ್ ಇಂಪಾರ್ಟೆನ್ಸ್ ಇಂದ ಎಕೋಲಾಜಿಕಲ್ ಇಂಪಾರ್ಟೆನ್ಸ್ ಹೋಗೋಣ ಅಂತೆ. ಓಕೆನಾ? ದ ನೆಕ್ಸ್ಟ್ ಈಸ್ ಎಕೋಲಾಜಿಕಲ್ ಇಂಪಾರ್ಟೆನ್ಸ್. ನಾವು ಎಕೋಲಾಜಿದಾಗ ಯಾರಿಗೆ ಬೆನಿಫಿಟ್ ಆಗೈತಿ? ದಿ ನೇಚರ್ ಈಸ್ ಗೆಟಿಂಗ್ ಬೆನಿಫಿಟೆಡ್. ನ್ಯಾಚುರಲ್ ಪ್ರಾಸೆಸಸ್ ಏನ್ ಬ್ರಯೋಫೈಟ್ಸ್ ಕ್ಯಾರಿ ಔಟ್ ಮಾಡ್ತಾವಲ್ಲ, ಅದರಿಂದ ಓವರ್ ಆಲ್ ನೇಚರ್, ಓವರ್ ಆಲ್ ಎಕೋಸಿಸ್ಟಮಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಅಂತಹ ಪಾಯಿಂಟ್ ಏನು? ಮಾಸಸ್ ಅಲಾಂಗ್ ವಿತ್ ಲೈಕೆನ್ಸ್. ಮಾಸಸ್ ಜೊತೆಗೆ ಲೈಕೆನ್ಸ್, ದೇ ಆರ್ ಆಕ್ಟಿಂಗ್ ಎಸ್ ಅ ಫಸ್ಟ್ ಆರ್ಗಾನಿಸಮ್ಸ್ ಟು ಕೊಲೊನೈಸ್ ರಾಕ್ಸ್ ಅಂಡ್ ಹೆನ್ಸ್ ಆರ್ ಆಫ್ ಗ್ರೇಟ್ ಎಕೋಲಾಜಿಕಲ್ ಇಂಪಾರ್ಟೆನ್ಸ್. ನಾವು ಇದನ್ನ ಇಲ್ಲೇ ಹೇಳಿ, ಎಲ್ಲಿ ಹೇಳ್ರಿ? ಫಸ್ಟಿಗೆ ಡಿಸ್ಕಸ್ ಮಾಡ್ಬೇಕಾದಾಗ ದಿ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ಲಾಂಟ್ ಸಕ್ಸೆಷನ್ ಆನ್ ಬೇರ್ ರಾಕ್ ಅಂಡ್ ಸಾಯಿಲ್. ಸಕ್ಸೆಷನ್ ಬಗ್ಗೆ ಹೇಳ್ಬೇಕಾದಾಗ ನಾವು ಅಲ್ಲಿ ಮಾತಾಡಿದ್ವಿ, ಕಲ್ ಬಂಡೆಗಳ ಮೇಲೆ ಪ್ರಪ್ರಥಮವಾಗಿ ಬರುವುದು ಲೈಕೆನ್ಸ್, ಅದ್ ಬಿಟ್ರೆ ಬ್ರಯೋಫೈಟ್ಸ್. ಓಕೆ, ಇವು ಎರಡು ದೇ ವಿಲ್ ಬಿ ಆಕ್ಟಿಂಗ್ ಆಸ್ ಫಸ್ಟ್ ಸ್ಪೀಸೀಸ್. ಫಸ್ಟ್ ಸ್ಪೀಸೀಸ್ ಅಲ್ಲ, ಅದಕ್ಕೆ ಒಂದು ವರ್ಡ್ ಅಂತೀವಿ, ಪಯೋನಿಯರ್ ಸ್ಪೀಸೀಸ್ ಅಂತ. ಬೇರೆ ಬೇರೆ ಜಾಗದಾಗ ಬೇರೆ ಬೇರೆ ರೀತಿಯ ಪಯೋನಿಯರ್ ಸ್ಪೀಸೀಸ್ ಇರ್ತಾವ. ಇದ ನಾವು ನೀರ್ದಾಗ ಮಾತಾಡಕತ್ತಿದ್ವಿ ಅಂದ್ರ, ನೀರಾಗ ಈ ಬ್ರಯೋಫೈಟ್ಸ್, ಕಂಪ್ಲೀಟ್ ಬ್ರಯೋಫೈಟ್ಸ್ ಮತ್ತೆ ಲೈಕೆನ್ಸ್ಗಳು ಗ್ರೋ ಆಗ್ಲಿಕ್ಕೆ ಆಗಲ್ಲ. ಅಲ್ಲಿ ಪ್ರಥಮ ಪಯೋನಿಯರ್ ಸ್ಪೀಸೀಸ್ ಯಾರಾಗ್ತಾರೆ ಗೊತ್ತಾ? ಈ ಫೈಟೋಪ್ಲಾಂಕ್ಟಾನ್ಸ್ ಅಂಡ್ ಆಲ್ಗಿ ವಿಲ್ ಆಕ್ಟ್ ಆಸ್ ದಿ ಪಯೋನಿಯರ್ ಸ್ಪೀಸೀಸ್ ಇನ್ ವಾಟರ್. ಯಾರ್ ಸೆಕೆಂಡ್ ಇಯರ್ ಅದಿರ್ಲ, ಯಾರು ಡ್ರಾಪರ್ಸ್ ಅದ್ರಿ, ಅವ್ರು ನೆನ್ಪಿಟ್ಕೋರಿ. ದಿಸ್ ಇಸ್ ಅನ್ ಎಕ್ಸ್ಟ್ರಾ ಅಡಿಷನಲ್ ಪಾಯಿಂಟ್. ಏನಪ್ಪಾ? ದ ಪಯೋನಿಯರ್ ಸ್ಪೀಸೀಸ್ ಅಂದ್ರೆ ಪ್ರಥಮ ಬಾರಿಗೆ ನೀರಿರುವಂತಹ ಜಾಗದಾಗ ಬೆಳೆಯುವಂತಹ ಪ್ಲಾಂಟ್ ಸ್ಪೀಸೀಸ್ ಯಾರಾಗಿರ್ತಾರ? ಆಲ್ಗೆ ಅಂಡ್ ಫೈಟೋಪ್ಲಾಂಕ್ಟಾನ್ಸ್. ಅದೇ ಕಲ್ ಬಂಡೆಗಳು ಮಣ್ಣಾಗಿತ್ತಂದ್ರ ಅಲ್ಲಿ ಅಂತಹ ಜಾಗದಾಗ ಬೆಳೆಯುವಂತಹ ಪ್ರಪ್ರಥಮ ಸ್ಪೀಸೀಸ್ ಯಾರಾಗಿರ್ತಾರ? ಬ್ರಯೋಫೈಟ್ಸ್ ಅಂಡ್ ಲೈಕೆನ್ಸ್. ಓಕೆ, ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಐತಿ.
ಸೊ ದಟ್ ಈಸ್ ಅವರ್ ಫಸ್ಟ್ ಎಕೋಲಾಜಿಕಲ್ ಇಂಪಾರ್ಟೆನ್ಸ್. ಇನ್ನು mosses plus lichens. Okay, they act as pioneer species in a place where there is full of rock, ಅಥವಾ they colonize rocks. ಅಂದ್ರೆ ರಾಕ್ಸ್ ಕಲ್ ಬಂಡಿಗಳ ಮೇಲೆ ಇವು ಬೆಳಿತಾವು ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್, ದಿ ಡಿಕಂಪೋಸ್ ರಾಕ್ಸ್ ಮೇಕಿಂಗ್ ದ ಸಬ್ಸ್ಟ್ರೇಟ್ ಸುಟೇಬಲ್ ಫಾರ್ ದ ಗ್ರೋತ್ ಆಫ್ ಹೈಯರ್ ಪ್ಲಾಂಟ್ಸ್. ನಾವು ಆಗೂ ಹೇಳಿದ್ವಿ ಕಲ್ ಬಂಡೆಗಳೇನದಾವಲ್ಲ ಅದ್ರಾಗ ಸಣ್ಣ 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 ಕ್ರ್ಯಾಕ್ಸ್ ಬಂದು ಅದು ಪುಡಿ ಪುಡಿ ಆಯ್ತಂದ್ರೆ ಅದೇ ಪೌಡರ್ ಫಾರ್ಮ್ ಆಫ್ ರಾಕ್ಸ್ ದಿಂದ ಮತ್ತೆ ಇನ್ನಷ್ಟು ಹೈಯರ್ ಪ್ಲಾಂಟ್ಸ್ ಗಳು ಬೆಳಿಲಿಕ್ಕೆ ಆಪರ್ಚುನಿಟಿ ಇರುತ್ತೆ. ಯಾಕಂದ್ರೆ ಆ ಕಲ್ಲು ಬಂಡೆಗಳು ಪುಡಿ ಏನಿರುತ್ತಲ್ಲ ಆ ಪುಡಿ ಒಳಗಡೆ ಏನಿರುತ್ತಾ ಯೂಶುವಲಿ ವಿಲ್ ಸಿ ನೈಟ್ರೋಜನ್, ಫಾಸ್ಫರಸ್ ಅಂಡ್ ಸಲ್ಫರ್ ವಿಚ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಆಫ್ ಹೈಯರ್ ಪ್ಲಾಂಟ್ಸ್. ಓಕೆನಾ. ನೆಕ್ಸ್ಟ್, since mosses form a dense mat on soil, they reduce the impact of falling rain and prevent soil erosion. ಸೊ ಏನ್ ಹೇಳ್ತಿದಾರೆ ಇಲ್ಲಿ, ಈ ಮಾಸಸ್ಗಳು ಆ ಒಂದು ಸಾಯಿಲ್ ಮೇಲೆ ಬೆಳಿತಾವ್, ಸಾಯಿಲ್ ಮೇಲ್ಗಡೆನೆ ಬೆಳಿತಾವ್. ಓಕೆ, ಅಂದ್ರೆ ಅಷ್ಟು ಡೀಪ್ ಆಗಿ ಏನ್ ಬೆಳಂಗಿಲ್ಲ. ಸೊ ಡೈರೆಕ್ಟ್ ಮೇಲ್ಗಡೆನೆ ಒಂದು ಲೇಯರ್ ಫಾರ್ಮ್ ಮಾಡುತ್ತೆ, ಒಂದು ಮ್ಯಾಟ್ ರೀತಿ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಎದ್ರ ಮೇಲೆ? ಟಾಪ್ ಸಾಯಿಲ್ ಮೇಲೆ. ನಿಮ್ಗೆ ಗೊತ್ತಿರಬೇಕು ಟಾಪ್ ಸಾಯಿಲ್ ಮೇಲೆ ಬಹಳಷ್ಟು ಪೋಷಕಾಂಶಗಳಿರ್ತಾವೆ. ನ್ಯೂಟ್ರಿಯೆಂಟ್ಸ್ ಆರ್ ಮೇನ್ಲಿ ಪ್ರೆಸೆಂಟ್ ಆನ್ ಟಾಪ್ ಲೇಯರ್ ಆಫ್ ಸಾಯಿಲ್. ಆ ಒಂದು ಟಾಪ್ ಲೇಯರ್ ಆಫ್ ಸಾಯಿಲ್ ಮೇಲೆ ಇವು ಬ್ರಯೋಫೈಟ್ಸ್ ಏನಾಗಿ ಆಕ್ಟ್ ಆಗ್ತಾವ ಗೊತ್ತಾ? ಒಂದು ಮ್ಯಾಟ್ ಆಗಿ ಆಕ್ಟ್ ಆಗ್ತಾವ. ಬಿಕಾಸ್ ದೇ ಆರ್ ಆಕ್ಟಿಂಗ್ ಆಸ್ ಮ್ಯಾಟ್. ಡೈರೆಕ್ಟ್ಲಿ ಏನ್ ರೈನ್ಫಾಲ್ ಬಂದ್ ಬೀಳ್ತಲ್ಲ ಅದ್ರ ಮೇಲೆ, ಮಳೆ ಹನಿ ಏನ್ ಬಂದ್ ಬೀಳ್ತಾವಲ್ಲ, ರಪ ರಪ ಅಂತ ಬಿದ್ರು ಕೂಡ ಆ ಟಾಪ್ ಲೇಯರ್ ಏನಿರುತ್ತೋ ಒಟ್ಟೆ ಡಿಸ್ಟರ್ಬ್ ಆಗಂಗಿಲ್ಲ. ಟಾಪ್ ಲೇಯರ್ ವಿಲ್ ರಿಮೈನ್ ಆಸ್ ಇಟ್ ಈಸ್. ಅದ್ರ ಫೈದಾ ಏನ್ ಗೊತ್ತು, ಅದ್ರದ್ದು ಬೆನಿಫಿಟ್ ಏನ್ ಗೊತ್ತಾ? ದ ಟಾಪ್ ಲೇಯರ್ ವಿಲ್ ರಿಟೈನ್ ಆಲ್ ದ ನ್ಯೂಟ್ರಿಯೆಂಟ್ಸ್. ಆ ನ್ಯೂಟ್ರಿಯೆಂಟ್ಸ್ ಏನಿದಾವಲ್ಲ ಅದ್ರಾಗ ಇರುವಂತಹ ಎಲಿಮೆಂಟ್ಸು ದೇ ವಿಲ್ ಬಿ ಪ್ರೆಸೆಂಟ್ ಆಸ್ ಇಟ್ ಈಸ್. ಅದೇ ಕಾರಣದಿಂದಾಗಿ ಈ ಬ್ರಯೋಫೈಟ್ಸ್ ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂಡ್ ದೇ ಪ್ರಿವೆಂಟ್ ಸಾಯಿಲ್ ಎರೋಜನ್. ಸೊ ಸೆಕೆಂಡ್ ಪಾಯಿಂಟ್ ಏನಿರುತ್ತಾ, ಬ್ರಯೋಫೈಟ್ಸ್ ವಿಲ್ ಪ್ರಿವೆಂಟ್ ಸಾಯಿಲ್ ಎರೋಜನ್. Okay, they prevent soil erosion by forming a dense mat on the soil. Okay, ಇದು ನೆನಪಿರಲಿ. ಅಂಡ್ ಫರ್ದರ್ ಬ್ರಯೋಫೈಟ್ಸ್ ಎರಡು ಗ್ರೂಪ್ ಆಗಿ ಡಿವಿಷನ್ ಆಗ್ತಾವ, ಒಂದು ಲಿವರ್ ವಾಟ್ಸ್ ಮತ್ತೆ ಒಂದು ಮಾಸಸ್. ಓಕೆನಾ. ಸೊ ಈ ಲಿವರ್ ವಾಟ್ಸ್ ಮಾಸಸ್ ಕೂಡ ಏನದ ಅಂತ ಹೇಳಿ ನಾವು ನೋಡೋಣ. ಲಿವರ್ ವಾಟ್ಸ್ ಇಟ್ಸ್ ಅ ಟೈಪ್ ಆಫ್ ಕ್ಲಾಸ್ ಇನ್ ಬ್ರಯೋಫೈಟ್ಸ್, ಯೂಶುವಲಿ ಗ್ರೋ ಇನ್ ಮಾಯಿಸ್ಟ್ ಶೇಡಿ ಹ್ಯಾಬಿಟೈಟ್ಸ್. ಆಬ್ವಿಯಸ್ಲಿ ಬ್ರಯೋಫೈಟ್ಸ್ ಜನರಲ್ ಕ್ಯಾರೆಕ್ಟರ್ದಾಗ ಏನ್ ಡಿಸ್ಕಷನ್ ಮಾಡಿದ್ವಿ, ಇದು ಕೂಡ ಸೇಮ್ ಅದೇ. such as banks of streams, marshy ground, dam soil, bark of trees and deep in the woods. ನಾವು ಹೇಳಿದ್ವಿ ಒಂದು ಸಮುದ್ರದ ದಂಡಿ ಸೈಡ್ ಬೆಳಿಬಹುದು ಅಥವಾ ಒಂದು ಶೇಡ್ದಾಗ ಬೆಳಿಬಹುದು, ಕಟ್ಟಿಗೆ ಮೇಲೆ ಕೂಡ ಬೆಳಿಬಹುದು. ಸೊ ಎಲ್ಲೆಲ್ಲಿ ತಂಪಾದ ವಾತಾವರಣ ಇರುತ್ತಾ ಅಲ್ಲಿ ಜಾಸ್ತಿ ಸಾಧ್ಯತೆ ಇರುತ್ತೆ ಈ ಬ್ರಯೋಫೈಟ್ಸ್ ನ ನೋಡ್ಲಿಕ್ಕೆ ಅಂತ ಹೇಳತ್ತೀವಿ. ದ ಪ್ಲಾಂಟ್ ಬಾಡಿ ಆಫ್ ಲಿವರ್ ವಾಟ್ ಈಸ್ ಥ್ಯಾಲಾಯ್ಡ್. ಸೊ ಪ್ಲಾಂಟ್ ಬಾಡಿಗೆ ಏನಂತ ಕರಿತೀವಿ ನಾವು? ಥ್ಯಾಲಾಯ್ಡ್ ಅಂತ ಕರಿತೀವಿ. ಓಕೆನಾ. ಇದಕ್ಕ ಈ ಲಿವರ್ ವಾಟ್ಸಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮಾರ್ಕೆನ್ಶಿಯಾ ಅಂತ. ನೆನ್ಪಿಟ್ಕೋರಿ, ಕ್ಲಿಯರ್? ಬಹಳ ಇಂಪಾರ್ಟೆಂಟು. ದ ಓನ್ಲಿ ಎಕ್ಸಾಂಪಲ್ ದಟ್ ಇಸ್ ಮೆನ್ಷನ್ಡ್ ಇನ್ NCERT ಈಸ್ ಮಾರ್ಕೆನ್ಶಿಯಾ. ಇದು ಬಿಟ್ಟು ಇನ್ನೊಂದು ನೆನ್ಪಿಟ್ಕೋತೀರಿ ಅಂತಂದ್ರೆ ರಿಕ್ಷಿಯಾ. ಇದು ಬಹಳ ಸತ ಮಾಕ್ ಟೆಸ್ಟ್ ಏನಾದ್ರು ಅಪಿಯರ್ ಮಾಡತ್ತಿದ್ರೆ ನೀವು ಆನ್ಲೈನರ್ ಇರಲಿ ಆಫ್ಲೈನರ್ ಇರಲಿ, ಯಾವ್ದಾದ್ರು ನೀವು ಮಾಕ್ ಟೆಸ್ಟ್ ಅಪಿಯರ್ ಮಾಡ್ಲಿಕ್ಕತ್ತಿದ್ರೆ ರಿಕ್ಷಿಯಾ ಅನ್ನುವಂತಹ ಒಂದು ಉದಾಹರಣೆ ಕಾಮನ್ ಆಗಿ ಬರ್ತಿರ್ತೈತಿ. ನೆನಪಿರ್ಲಿ, ರಿಕ್ಷಿಯಾ ಇಟ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಲಿವರ್ ವಾಟ್ಸ್. ರಿಕ್ಷಾ ಅಲ್ಲ, ರಿಕ್ಷಿಯಾ. ಓಕೆ, ಸೊ ಇದು ನೆನಪಿರ್ಲಿ. ಕ್ಲಿಯರಾ? ದಿ ಥ್ಯಾಲಸ್ ಈಸ್ ಡಾರ್ಸಿವೆಂಟ್ರಲ್. ಬರೀತೀನಿ ಇಲ್ಲಿ ನೋಡಿ, ರಿಕ್ಷಿಯಾ ಅಂತ ಕರಿತೀವಿ. ಓಕೆ, ಕ್ಲಿಯರ್? ದಿ ಥ್ಯಾಲಸ್ ಇಸ್ ಡಾರ್ಸಿವೆಂಟ್ರಲ್ ಅಂಡ್ ಕ್ಲೋಸ್ಲಿ ಅಪ್ರೆಸ್ಡ್ ಟು ದ ಸಬ್ಸ್ಟ್ರೇಟ್. ಓಕೆ, ನಾವು ಇದು ಸ್ವಲ್ಪ ತಿಳ್ಕೊರಿ. ಎರಡು ಭಾಗ ಇರ್ತಾವ ಥ್ಯಾಲಸ್ ಇದ್ದು, ಒಂದು ಮೇಲ್ಗಡೆ ಭಾಗ, ಒಂದು ಕೆಳಗಡೆ ಭಾಗ. ಇದು ನೆನ್ಪಿಟ್ಕೋರಿ. ಅಂಡ್ ನಾವು ಈವನ್ ಡಿಸ್ಕಷನ್ ಮಾಡ್ಬೇಕಾದ್ರ ಯಾವ ರೀತಿ ಅನಾಟೋಮಿಕಲಿ ನಾವು ಸ್ಟ್ರಕ್ಚರ್ಸ್ ಟರ್ಮ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಟಿಪ್ ಪಾಯಿಂಟ್ ಇದ್ರೆ ಆಂಟೀರಿಯರ್. ಓಕೆ, ಟಿಪ್ ಪಾಯಿಂಟ್ ಇದ್ರೆ, ಅಥವಾ ಪಾಯಿಂಟೆಡ್ ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಪೈಕಲ್ ಅಂತಾರೆ ಹೇಳ್ತೀವಿ, ಇಲ್ಲ ಆಂಟೀರಿಯರ್ ಅಂತಾರೆ ಹೇಳ್ತೀವಿ. ಲಾಸ್ಟ್ ಪಾರ್ಟ್ ಏನಿರುತ್ತ ಟರ್ಮಿನಲ್ ಅಥವಾ ನಾವು ಪೋಸ್ಟೀರಿಯರ್ ಅಂತ ಹೇಳ್ತೀವಿ. ಓಕೆ, ಆಂಟೀರಿಯರ್, ಪೋಸ್ಟೀರಿಯರ್. ಈ ಮೇಲ್ಗಡೆ ಪಾರ್ಟಿಗೆ ಏನಿದೆಲ್ಲ ಡಾರ್ಸಲ್ ಅಂತ ಕರಿತೀವಿ, ಕೆಳಗಡೆ ಪಾರ್ಟಿಗೆ ವೆಂಟ್ರಲ್ ಅಂತ ಕರಿತೀವಿ, ಸೈಡ್ ಪಾರ್ಟಿಗೆ ಲ್ಯಾಟ್ರಲ್ ಅಂತ ಕರಿತೀವಿ. ಐ ಹೋಪ್ ಇದು ಕ್ಲಿಯರ್ ಐತಿ, ಡೈರೆಕ್ಟ್ ಐತಿ, ಏನೂ ಇಲ್ಲ. ಮೇಲ್ಗಡೆ ಪಾರ್ಟ್ ಡಾರ್ಸಲ್ಲು, ಕೆಳಗಡೆ ಪಾರ್ಟ್ ವೆಂಟ್ರಲ್ಲು, ಸೈಡು ಲ್ಯಾಟ್ರಲ್. ಕ್ಲಿಯರ್? ಇಲ್ಲಿ ಮುಂದ್ಗಡೆ ಪಾರ್ಟ್ ಆಂಟೀರಿಯರ್, ಹಿಂದ್ಗಡೆ ಪಾರ್ಟ್ ಪೋಸ್ಟೀರಿಯರ್. ಐ ಹೋಪ್ ಇಟ್ ಇಸ್ ಕ್ಲಿಯರ್.
ಈಗ ಅವ್ರೇನ್ ಹೇಳತ್ತಾರ ದ ಥ್ಯಾಲಸ್ ಈಸ್ ಡಾರ್ಸಿ ವೆಂಟ್ರಲ್. ಸರ್ ಮತ್ತೆ ಇವರು ಡಾರ್ಸಲ್ ಓನ್ಲಿಲ್ಲ ವೆಂಟ್ರಲ್ ಓನ್ಲಿಲ್ಲ ಡಾರ್ಸಿ ವೆಂಟ್ರಲ್ ಅಂದ್ರಲ್ಲ ಯಾಕಂತಂದ್ರ ಇಲ್ಲಿ ನೋಡ್ರಿ ನೀವ ನೋಡ್ರಿ ಇಲ್ಲಿ ಮೇಲ್ಗಡೆ ಪಾರ್ಟ್ ಈ ಡಾರ್ಸಲ್ ಪಾರ್ಟ್ ಅದ ಅಂತ ತಿಳ್ಕೊರಿ. ಮೇಲ್ಗಡೆ ಪಾರ್ಟ್ ಇದು ಹಿಂದ್ಗಡೆದು ವೆಂಟ್ರಲ್ ಪಾರ್ಟ್. ಇವು ಎರಡು ನೋಡ್ಲಿಕ್ಕೆ ಸೇಮ್ ಅದಾವ ಡಿಫ್ರೆಂಟ್ ಅದಾವ. ಇವನ್ ಹಿಂದ್ಗಡೆ ಪಾರ್ಟ್ ಹೇರ್ಸ್ ಅದಾವ. ಇವ ಹೇರ್ಸ್ ಅಂದ್ರೆ ನಾವು ಬ್ರಯೋಫೈಟಿಗೆ ಲಿಂಕ್ ಮಾಡಿದ್ರೆ ಇವಕ್ಕ ಏನಂತ ಕರಿತೀವಿ ನಾವು ರೈಸಾಯ್ಡ್ಸ್ ಅನ್ಬೋದು. ಮೇಲ್ಗಡೆ ಪಾರ್ಟ್ದಾಗ ರೈಸಾಯ್ಡ್ಸ್ ಕಾಣತ್ತಿದ್ವು ಇಲ್ಲ, ಕೆಳಗಡೆ ಪಾರ್ಟಿಗೆ ರೈಸಾಯ್ಡ್ಸ್ ಕಾಣತ್ತಾವ. ಅವ ರೈಸಾಯ್ಡ್ಸ್ ಸಬ್ಸ್ಟ್ರೇಟಿಗೆ ಅಟ್ಯಾಚ್ ಆಗಿರ್ತಾವ, ಕ್ಲೋಸ್ ಆಗಿ ಅಟ್ಯಾಚ್ ಆಗಿರ್ಬೇಕು. ಯಾಕಂದ್ರೆ ಇರುದ ಸಣ್ಣ ಸಣ್ಣ ರೈಸಾಯ್ಡ್ಸ್ ಕ್ಲೋಸ್ ಆಗಿ ಸಬ್ಸ್ಟ್ರಾಟಮ್ಗೆ ಅಟ್ಯಾಚ್ ಆಗ್ಲಿಕ್ಕಂದ್ರ ಹಾರ್ಕೊಂಡ್ ಹೋಗ್ತಾವ. ಸೊ ಅದಕ್ಕ ಡಾರ್ಸಲ್ ಸೈಡ್ ಬ್ಯಾರೆ ಐತಿ, ವೆಂಟ್ರಲ್ ಸೈಡ್ ಬ್ಯಾರೆ ಐತಿ ಅನ್ನೋ ರೀಸನ್ಕ ಡಾರ್ಸಿ ವೆಂಟ್ರಲ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಈ ಕೆಳಗಡೆ ಪಾರ್ಟ್ ಏನದಲ್ಲ ವೆಂಟ್ರಲ್ ಪಾರ್ಟ್, ಇಟ್ ಈಸ್ ಅಟ್ಯಾಚ್ ಟು ಸಬ್ಸ್ಟ್ರಾಟಮ್ ವೆರಿ ಕ್ಲೋಸ್ಲಿ. The leafy members have a tiny leaf-like appendages in 2 rows on a stem-like structure. Now, ಇಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ ಏನಂತಂದ್ರ ಯೂಶ್ವಲಿ ನಾವು ಬ್ರಯೋಫೈಟ್ಸ್ ಏನ್ ನೋಡ್ತೀವಲ್ಲ ಅದು ಈ ರೀತಿ ಶೇಪ್ ಇರುತ್ತೆ. ಓಕೆ, ನೀವು ನೋಡಿರ್ತೀರಿ, ಬಟ್ ಸ್ಟಿಲ್ ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರ ಈ ರೀತಿ ನಾವು ಸ್ಟ್ರಕ್ಚರ್ ಒಂದು ಥ್ಯಾಲಸ್ ಲಿವರ್ ವಾಟ್ಸ್ ಸ್ಟ್ರಕ್ಚರ್ ಏನೆಲ್ಲ ಈ ರೀತಿ ನೋಡ್ಬೋದು. ಇದು ಫುಲ್ ಒಂದು ಸರ್ಕಲ್ ಕಂಪ್ಲೀಟ್ ಮಾಡುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ರೋಸೆಟ್ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ ನಾವು 2 rows ಅನ್ನ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ವಿ ಕ್ಯಾನ್ ಸಿ 2 row. ಓಕೆ, ಲೀಫ್ ಲೈಕ್ ಅಪೆಂಡೇಜಸ್ ಇನ್ 2 rows ಆನ್ ಅ ಸ್ಟೆಮ್ ಲೈಕ್ ಸ್ಟ್ರಕ್ಚರ್. ಸೊ ಈಗ ಈ ಪಾರ್ಟ್ ಏನದಲ್ಲ ಒಂದು ಸಿಂಗಲ್ ಪಾರ್ಟ್ ಇಲ್ಲಿ ಏನದಲ್ಲ ದಿಸ್ ಇಸ್ ಆಕ್ಚುಲಿ ಸ್ಟೆಮ್ ಪಾರ್ಟ್ ಅಂತ ಹೇಳ್ತಿದಾರ. ಅಂಡ್ ಮುಂದ್ಗಡೆ 2 ರೋ ಆಗಿ ಡಿವೈಡ್ ಆಗಿದೆ ಅಲ್ಲ ದಟ್ ಈಸ್ ಲೀಫ್ ಪಾರ್ಟ್ ಅಂತ ಹೇಳ್ತಿದ್ದಾರೆ. ಅಗೇನ್ ದಿಸ್ ಹೋಲ್ ಪಾರ್ಟ್ ಇಟ್ ಇಸ್ ಸ್ಟೆಮ್ ಲೈಕ್, ಇಲ್ಲಿ ಮುಂದ್ಗಡೆ ಇಟ್ ಇಸ್ ಡಿವೈಡ್ ಇನ್ ಟು 2 rows. ಓಕೆ, ದಟ್ ಈಸ್ ವಾಟ್ ವಿ ಕಾಲ್ ಲೀಫ್ ಲೈಕ್ ಅಂಡ್ ಸ್ಟೆಮ್ ಲೈಕ್ ಅಪಿಯರೆನ್ಸ್ ಅಂತ ಹೇಳ್ತಿದ್ದಾರೆ. ಕ್ಲಿಯರಾ? ನೆಕ್ಸ್ಟ್, asexual reproduction by the process of fragmentation. Okay, and the specialized structures, ಕೆಲವೊಂದು ಸ್ಟ್ರಕ್ಚರ್ ಇದೆ ಅದಕ್ಕೆ ನಾವು ಗೆಮ್ಮಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್, ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್. ಏನ್ ಗೊತ್ತಾ, ಇವೇ ಗೆಮ್ಮಿ ಏನಿದಾವಲ್ಲ ದೇ ಆರ್ ಅಸೆಕ್ಷುವಲ್ ಬಡ್. ಒಂದು ಬಡ್ ಫಾರ್ಮ್ದಾಗ ಇರ್ತಾವ, ಅಂದ್ರೆ ಪೇರೆಂಟ್ ಬಾಡಿಗೆ ಅಟ್ಯಾಚ್ ಆಗಿರ್ತಾವ. ಆ ಪೇರೆಂಟ್ ಬಾಡಿಗೆ ಅಟ್ಯಾಚ್ ಆಗಿ ಸ್ಲೋ ಆಗಿ ಸ್ಟ್ರಕ್ಚರ್ಸ್ ಬೆಳಿತಾವ. ಅವಕ್ಕ ನಾವು ಏನಂತ ಕರಿತೀವಿ, ಗೆಮ್ಮ ಕಪ್ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊರಿ. ಈಗ ಇದೇನು ನೀವು ಈ ಸ್ಟ್ರಕ್ಚರ್ ನೋಡತ್ತಿರಲ್ಲ ಆ ಸ್ಟ್ರಕ್ಚರಿಗೆ ನಾವು ಗೆಮ್ಮ ಕಪ್ ಅಂತ ಅಂತೀವಿ, ಈ ಪೂರ್ತಿ ಸ್ಟ್ರಕ್ಚರ್. ಬಟ್ ಈ ಸ್ಟ್ರಕ್ಚರಿಗೆ ಏನಂತೀವಿ ಗೊತ್ತಾ, ರಿಸೆಪ್ಟಾಕಲ್ ಅಂತ ಹೇಳ್ತೀವಿ. ಓಕೆ, ರಿಸೆಪ್ಟಾಕಲ್ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ನೋಡ್ರಂತ. ಓಕೆ, ಗೆಮ್ಮಿ ಆರ್ ಗ್ರೀನ್ ಇನ್ ಕಲರ್. ಹೆಂಗದಾವ್? ಗ್ರೀನ್ ಕಲರ್ ಅದಾವ್, ಮಲ್ಟಿಸೆಲ್ಯುಲರ್ ಅದಾವ್. They are asexual bud which develop in small receptacles. ಇನ್ನು ಸಣ್ಣ ಸಣ್ಣ ರಿಸೆಪ್ಟಾಕಲ್ ಒಳಗಡೆ ಗೆಮ್ಮೆ ಅನ್ನುವಂತಹ ಬಡ್ಗಳು ಫಾರ್ಮ್ ಆಗ್ತಾವ. ಓಕೆ, ಅದಕ್ಕೆ ನಾವು ಏನಂತ ಕರಿತೀವಿ, ಗೆಮ್ಮ ಕಪ್ಸ್ ಅಂತ ಕರಿತೀವಿ. ಥ್ಯಾಲಸ್ ಮೇಲ್ಗಡೆ ಲೊಕೇಟ್ ಆಗಿರ್ತಾವು ಅಂತ ಹೇಳ್ತಿದ್ದಾರೆ. ಸೊ ಈಗ ಮತ್ತೆ ಹೊಳ್ಳಿ ಅರ್ಥ ಮಾಡ್ಕೊರಿ. ಸೊ ವಾಟ್ ಇಟ್ ಈಸ್ ಆಕ್ಚುಲಿ ರಿಸೆಪ್ಟಾಕಲ್. ಈ ಸ್ಟ್ರಕ್ಚರಿಗೆ ರಿಸೆಪ್ಟಾಕಲ್ ಅಂತ ಹೇಳ್ತೀವಿ. ಇದ್ರ ಒಳಗಡೆ ಏನ್ ಬೆಳಿತಾವ್, ಗೆಮ್ಮ ಬೆಳಿತಾವು. ಓಕೆ, ಸೊ ಈಗ ಈ ಪೂರ್ತಿ ಸ್ಟ್ರಕ್ಚರ್ ಏನಾಯ್ತು ಗೊತ್ತಾ, ಇದಕ್ಕೆ ನಾವು ಗೆಮ್ಮ ಕಪ್ಸ್ ಅಂತ ಹೇಳ್ತೀವಿ. ಓಕೆ, ಗೆಮ್ಮ ಕಪ್. ಸೊ ವಾಟ್ ಈಸ್ ಗೆಮ್ಮ ಕಪ್? ಇಟ್ ಈಸ್ ಅ ಸ್ಟ್ರಕ್ಚರ್ ವೇರ್ ದಿ ರಿಸೆಪ್ಟಾಕಲ್ ವಿಲ್ ಬಿಯರ್ ಗೆಮ್ಮ. ಓಕೆ, ಕ್ಲಿಯರ್ ಇಡಿ. ಸೊ ಸಮ್ ಟೈಮ್ಸ್ ಏನಂತಾರ, ಗೆಮ್ಮ ಕಪ್ ಒಳಗೆ ಗೆಮ್ಮೆ ಪ್ರೆಸೆಂಟ್ ಇರ್ತಾವಂತ, ರಿಸೆಪ್ಟಾಕಲ್ ಒಳಗ ಗೆಮ್ಮೆ ಇರ್ತಾವ. ಅಂಡ್ ಓವರ್ ಆಲ್ ಸ್ಟ್ರಕ್ಚರಿಗೆ ನಾವು ಗೆಮ್ಮ ಕಪ್ ಅಂತ ಕರಿತೀವಿ. ಕ್ಲಿಯರಾ? ಐ ಹೋಪ್ ಇಟ್ ಇಸ್ ಕ್ಲಿಯರ್. ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಇರುತ್ತಾ ನಿಮಗೆ, ಏನ್ ತಪ್ಪು ಸ್ಟೇಟ್ಮೆಂಟ್ ಅವ್ರು ಕೊಡ್ಬೋದು ಅದನ್ನು ಹೇಳ್ತೀನಿ ಕೇಳ್ರಿ. ಇಲ್ಲಿ ತನಕ ಕರೆಕ್ಟ್ ಕೊಡ್ತಾರೆ, ಗೆಮ್ಮ ಆರ್ ಗ್ರೀನ್ ಮಲ್ಟಿಸೆಲ್ಯುಲರ್ ಅಸೆಕ್ಷುವಲ್ ಬಡ್ಸ್. ಕರೆಕ್ಟ್. ನೀವು ಇಲ್ಲೇ ನೋಡಿ ಟಿಕ್ ಮಾಡಿದ್ರೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಅಂತಂದ್ರೆ ತಪ್ಪಾಗ್ತದೆ. ಪೂರಾ ಓದ್ರಿ. ನೆಕ್ಸ್ಟ್, ಗೆಮ್ಮ ಡೆವಲಪ್ ಇನ್ ಗೆಮ್ಮ ಕಪ್ಸ್ ಕಾಲ್ಡ್ ರಿಸೆಪ್ಟಾಕಲ್ ಅಂತ ಉಲ್ಟಾ ಕೊಡ್ಬೋದು. ಸೊ ಅವಾಗ ಸಿಕ್ಕಾಕೊಂತೀರಿ ಏನಾದ್ರೂ ಪೂರ್ತಿ ಸ್ಟೇಟ್ಮೆಂಟ್ ಓದ್ಲಿಲ್ಲ ಅಂತ. ಓಕೆನಾ? ನೆಕ್ಸ್ಟ್, ಎಲ್ಲಿ ಪ್ರೆಸೆಂಟ್ ಇರ್ತಾವ ಇವು? ಸೇಮ್ ಇದ ಥ್ಯಾಲಸ್ ಮೇಲೆ ಬೆಳಿತಾವ್. ಇದೇನಾದ್ರೂ ಕಟ್ ಆಯ್ತಪ್ಪ, ಕಟ್ ಆಯ್ತು, ಈ ರೀತಿ ಸಪರೇಟ್ ಆಗಿ ಬಂತು, ಇದ ಮುಂದೆ ಏನಾಗಿ ಬೆಳಿತೈತಿ, ಒಂದು ಹೊಸ ಗ್ಯಾಮೆಟೋಫೈಟ್ ಆಗಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತದೆ ಗೆಮ್ಮ ಕಪ್ಸ್. ಓಕೆ, ಸೊ ಬಹಳ ಸಿಂಪಲ್, ಕೈಂಡ್ ಆಫ್ ಫ್ರಾಗ್ಮೆಂಟೇಶನ್ ಓನ್ಲಿ, ಬಟ್ ಅದ ಬಡ್ ಫಾರ್ಮ್ದಾಗ ಆಕೈತಿ. ಕ್ಲಿಯರಾ?
Next, the gamete becomes detached from the parent body and germinate to form new individuals. ಹೊಸ ಇಂಡಿವಿಜುವಲ್ ಆಗಿ ಬೆಳೀತಾವೆ. So during sexual reproduction, male and female sex organs, they may be present on the same thallus or on the different thallus. Already discuss ಮಾಡಿದ್ವಿ, ಸೇಮ್ ಥಾಲಸ್ ಮೇಲೆ ಇರ್ಬೋದು ಇಲ್ಲ ಬೇರೆ ಬೇರೆ ಥಾಲಸ್ ಮೇಲೆ ಬೆಳಿಬಹುದು ಅಂತ. ಓಕೆನಾ, ಇಲ್ಲಿ ನೋಡಿದ್ವಿ ನಾವು ಎಕ್ಸಾಂಪಲ್, ಅದ್ರಾಗ ಬೇರೆ ಬೇರೆ ಥಾಲಸ್ ಇದ್ದು, ಓಕೆ, ಒಂದು ಮೇಲ್ ಥಾಲಸ್ ಇಲ್ಲಿ ಫಿಮೇಲ್ ಥಾಲಸ್ ಇಲ್ಲಿ ಎರಡು ಬೇರೆ ಬೇರೆ ಸಪ್ರೇಟ್ ಇದ್ದು, ಬಟ್ ವೆರಸ್ ನಾವು ಸೇಮ್ ಥಾಲಸ್ ಮೇಲೂ ಎರಡು ಸ್ಟ್ರಕ್ಚರ್ಸ್ ಕಾಣಬಹುದು ಅಂತ ಹೇಳ್ತಿದ್ದಾರೆ. ಓಕೆನಾ, ದ ಸ್ಪೋರೋಫೈಟ್ ಇಸ್ ಡಿಫ್ರೆನ್ಶಿಯೇಟೆಡ್ ಇಂಟು ಫೂಟ್, ಸೀಟಾ ಅಂಡ್ ಕ್ಯಾಪ್ಸೂಲ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಸ್ಪೋರೋಫೈಟ್ದಾಗ 3 ಪಾರ್ಟ್ ಇರ್ತಾವ, ಫೂಟು, ಸೀಟಾ, ಕ್ಯಾಪ್ಸೂಲು. ಫೂಟ್ ಗ್ಯಾಮೆಟೋಫೈಟ್ ಒಳಗಿರುತ್ತಾ, ಸೀಟಾ ಕ್ಯಾಪ್ಸೂಲಿಗೆ ಕನೆಕ್ಟ್ ಆಗುತ್ತಾ. ಕ್ಯಾಪ್ಸೂಲ್ದಾಗಿಂದ ಕೆಲವೊಂದು ಸೆಲ್ಸ್ ದೇ ವಿಲ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಸಿಸ್ ಅಂಡ್ ದೇ ವಿಲ್ ಪ್ರೊಡ್ಯೂಸ್ ಸ್ಪೋರ್ಸ್. ಆ ಸ್ಪೋರ್ಸ್ ಜರ್ಮಿನೇಟ್ ಆಗಿ it will form new gametophyte. Clear? This is about liverworts. Last part is about mosses. So mosses is a second class of bryophytes. Okay, ಕೆಲವೊಂದಿಷ್ಟು ಜನ ಏನ್ ಮಾಡ್ತೀರಿ, ಗೂಗಲ್ದಾಗ ಸರ್ಚ್ ಮಾಡಿದ್ರೆ ಅಂತ ತಿಳ್ಕೊರಿ ಕ್ಲಾಸಸ್ ಆಫ್ ಬ್ರಯೋಫೈಟ್ಸ್ ಅಂತ. ಟೋಟಲ್ ನಿಮಗೆ 3 ಕ್ಲಾಸಸ್ ಕಾಣಿಸ್ತಾವೆ. ಓಕೆ, ಲಿವರ್ ವಾಟ್ಸ್ ಮತ್ತೆ ಮಾಸಸ್ ಅಂಡ್ ಹಾರ್ನ್ ವಾಟ್ಸ್ ಅಂತಾನು ಕಾಣಿಸ್ತಾವೆ. ಬಟ್ NCERT-ದಾಗ ನಿಮಗೆ 2 ಕ್ಲಾಸ್ ಕೊಟ್ಟಾರೆ. ಮೂರನೇದು ಸ್ಟಡಿ ಮಾಡಿ ನೀವು ಜನರಲ್ ನಾಲೆಜ್ ಸ್ಟಡಿ ಮಾಡಿದ್ರೆ ವೆರಿ ಗುಡ್, ಬಟ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ NCERT ಆರ್ ನೀಟ್ ಎಕ್ಸಾಮಿನೇಷನ್. ಸೊ ನೆನಪಿರಿ, ಓಕೆನಾ. ಕರೆಂಟ್ ಸಿಸ್ಟಮ್ ಪ್ರಕಾರ ಬರೀ ಇದಷ್ಟೇ ಅಲ್ಲ, ಬಹಳಷ್ಟು ಅಪ್ಡೇಟ್ ಆಗಿದೆ. ಬಟ್ ನಿಮ್ಮ NCERT-ದಾಗ ಏನು ಮೆನ್ಷನ್ ಇದೆನೋ ಅದಕ್ಕೆ ಸ್ಟಿಕ್ ಆಗಿ ಜನರಲ್ ನಾಲೆಜ್ ಪಡ್ಕೊರಿ, ಬಟ್ ಸ್ಟಿಕ್ ಟು NCERT. ಕ್ಲಿಯರಾ? ನೆಕ್ಸ್ಟ್, ಮಾಸಸ್ ಒಳಗೂನು ಪ್ರಿಡಾಮಿನೆಂಟ್ ಸ್ಟೇಜ್ ಅಂದ್ರೆ ಹೆಚ್ಚಿನ ಸಮಯದವರೆಗೂ ನಾವು ಯಾವ ಸ್ಟೇಜ್ ಅನ್ನ ಕಾಣ್ತೀವಿ, ಗ್ಯಾಮೆಟೋಫೈಟಿಕ್ ಸ್ಟೇಜ್ ಅನ್ನ ಕಾಣ್ತೀವಿ. ಓಕೆ, ದಟ್ ಕನ್ಸಿಸ್ಟ್ ಆಫ್, ಈ ಗ್ಯಾಮೆಟೋಫೈಟ್ ಸ್ಟೇಜ್ ಏನದಲ್ಲ ಇದ್ರಾಗ ಆಕ್ಚುಲಿ 2 ಸ್ಟೇಜ್ ಬರ್ತಾವ. ಫಸ್ಟ್ ಸ್ಟೇಜ್ ಏನದ ಪ್ರೋಟೋನೆಮಾ ಸ್ಟೇಜು. ಓಕೆ, ಇದು ಡೈರೆಕ್ಟ್ಲಿ ಸ್ಪೋರ್ದಿಂದ ಡೆವಲಪ್ ಆಕೈತಿ. ಸೆಕೆಂಡ್ ಸ್ಟೇಜ್ ಏನದಲ್ಲ ಅದಕ್ಕೆ ಲೀಫಿ ಸ್ಟೇಜ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆನಾ, ಶಾರ್ಟ್ ಆಗಿ ಇಲ್ಲಿ ಫೂಟ್ ಐತಿ, ನೆಕ್ಸ್ಟ್ ಫೂಟ್ ಅಂಗಣ ಏನ್ ಬರುತ್ತೆ, ಸೀಟಾ ಬಂತಂತ ತಿಳ್ಕೊರಿ. ಅದ್ರ ಮುಂದೆ ಏನಿರುತ್ತಾ, ಕ್ಯಾಪ್ಸೂಲ್ ಇರುತ್ತೆ. ಸೊ ಕ್ಯಾಪ್ಸೂಲ್ ಒಳಗ ಕೆಲವೊಂದು ಸೆಲ್ಸ್ ಮಿಯೋಸಿಸ್ ಅದು ಅಂದ್ರೆ ಏನ್ ಪ್ರೊಡ್ಯೂಸ್ ಮಾಡ್ತಾವ ಅಂತ ಹೇಳಿದ್ವಿ, ಸ್ಪೋರ್. ಆ ಸ್ಪೋರ್ಸ್ ಏನಿರ್ತಾವ, ಹೆಪ್ಲಾಯ್ಡ್ ಇರ್ತಾವ. ಓಕೆ, ಸ್ಪೋರ್ಸ್ ಆರ್ ಹೆಪ್ಲಾಯ್ಡ್. ಇದ ಹೆಪ್ಲಾಯ್ಡ್ ಸ್ಪೋರ್ ಇಲ್ಲದ ಅಂತ ತಿಳ್ಕೊರಿ. ಗ್ರೀನ್ ಕಲರ್ ತಗೊಳ್ಳೋಣ, ಫೋಟೋಸಿಂಥೆಟಿಕ್ ಅದಲ್ಲ, ಅದಕ್ಕೆ ಗ್ರೀನ್ ಕಲರ್ ತಗೊಳ್ಳಿ. ದಿಸ್ ಇಸ್ ಸ್ಪೋರ್. ಈ ಸ್ಪೋರ್ ಏನದ, ಹೆಪ್ಲಾಯ್ಡ್ ಅದ. ಓಕೆ, ಈಗ ಈ ಹೆಪ್ಲಾಯ್ಡ್ ಸ್ಪೋರು ನೆಲದ ಮೇಲೆ ಬಂದು ಬಿತ್ತು. ಇದು ಗ್ರೌಂಡ್ ಅದ, ಈ ಗ್ರೌಂಡ್ ಮೇಲೆ ಬಂದು ಈ ಸ್ಪೋರು ಬಿತ್ತು. ಆಮೇಲೆ ಈಗೇನು ಬೀಳ್ತದಲ್ಲ ಸ್ಪೋರ್, ಬಿತ್ತಾದ ತಕ್ಷಣ ಏನ್ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತಲ್ಲ, ಅದ ಫಸ್ಟ್ ಸ್ಟೇಜಿಗೆ ನಾವು ಏನಂತ ಕರಿತೀವಿ, ದಟ್ ಈಸ್ ವಾಟ್ ವಿ ಕಾಲ್ ಪ್ರೋಟೋನೆಮಾ ಸ್ಟೇಜ್. ಅದಕ್ಕೆ ಏನಂತ ಕರಿತೀವಿ ನಾವು, ಪ್ರೋಟೋನೆಮಾ ಸ್ಟೇಜ್. ಓಕೆ, ಬಟ್ ಇದ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಪ್ಪ ಅಂತಂದ್ರ ಇದಕ್ಕೆ ಪ್ರೈಮರಿ ಪ್ರೋಟೋನೆಮಾ ಅಂತ ಹೇಳ್ತೀವಿ. ಓಕೆ, ಪ್ರೈಮರಿ ಪ್ರೋಟೋನೆಮಾದಾಗ ಏನಾಯ್ತು, ಸ್ಪೋರ್ ಬಂದ್ ನೆಲದ ಮೇಲೆ ಬಿತ್ತು. ಆ ಸ್ಪೋರ್ ಸ್ಲೋ ಆಗಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಜರ್ಮಿನೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ದಟ್ ಇಸ್ ವಾಟ್ ವಿ ಸೀನ್ ಪ್ರೈಮರಿ ಪ್ರೋಟೋನೆಮಾ. ಸೆಕೆಂಡರಿ ಪ್ರೋಟೋನೆಮಾ ಅಂತ ಬರ್ತೈತಿ. ಅಂದ್ರೆ ಇದ ಸ್ಪೋರ್ ಬೆಳೆದು ಕ್ಲಿಯರ್ ಆಗಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಬಹಳಷ್ಟು ನಾವು ಸ್ಟ್ರಕ್ಚರ್ಸ್ ಅನ್ನ ಕಾಣಬಹುದು. ಓಕೆ, ಈ ಕಂಪ್ಲೀಟ್ ಗ್ಯಾಮೆಟೋಫೈಟ್ ಏನಾಗಕ್ಕೆ ಚಾಲು ಆಗುತ್ತಾ, ಬೆಳಿಲಿಕ್ಕೆ ಚಾಲು ಆಕೈತಿ. ಆ ರೀತಿ ಸ್ಟ್ರಕ್ಚರ್ ನಾವು ಎಲ್ಲಿ ನೋಡ್ಬೋದು, ಸೆಕೆಂಡರಿ ಪ್ರೋಟೋನೆಮಾ. ಈ ರೀತಿ ಬೆಳಿತಂದ್ರ ಇದಕ್ಕೆ ನಾವು ಏನಂತ ಕರೆದ್ ಬಿಡ್ತೀವಿ, ಸೆಕೆಂಡರಿ ಪ್ರೋಟೋನೆಮಾ ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ ಆಬ್ವಿಯಸ್ಲಿ ಫಸ್ಟ್ ಸ್ಪೋರ್ ಇತ್ತು, ಸ್ಪೋರ್ ಡೆವಲಪ್ ಆಗಿನೇ ಪ್ರೋಟೋನೆಮಾ ಅಂತ ಹೇಳ್ತೀವಿ. ಸ್ಲೋ ಆಗಿ ಡೆವಲಪಿಂಗ್ ಸ್ಟೇಜ್ಗೆ ಪ್ರೋಟೋನೆಮಾ ಅಂತ ಹೇಳ್ತೀವಿ. ಈ ಪ್ರೈಮರಿ ಪ್ರೋಟೋನೆಮಾ ಮತ್ತೆ ಡೆವಲಪ್ ಆಯ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಸೆಕೆಂಡರಿ ಪ್ರೋಟೋನೆಮಾ ಅಂತ ಕರಿತೀವಿ. ಈಗ ಈ ಸೆಕೆಂಡರಿ ಪ್ರೋಟೋನೆಮಾ ಮೇಲೆ ಸ್ಲೋ ಆಗಿ ನಾವು ಏನ್ ನೋಡಕ್ ಚಾಲೂ ಮಾಡ್ತೀವಿ ಗೊತ್ತಾ, ಇದು ಇನ್ ಕೇಸ್ ಮೇಲ್ ಥ್ಯಾಲಸ್ ಇದ್ರ ವಿ ವಿಲ್ ಸಿ ಆಂಥ್ರೀಡಿಯಂ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಫೀಮೇಲ್ ಥ್ಯಾಲಸ್ ಇದ್ರ ವಿ ವಿಲ್ ಸಿ ಆರ್ಕಿಗೋನಿಯಂ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅಂಡ್ ಇಲ್ಲಿ ಸ್ಲೋ ಆಗಿ ಕೆಲವೊಂದಿಷ್ಟು ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನ ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ಆ ಲೀಫ್ ಲೈಕ್ ಸ್ಟ್ರಕ್ಚರ್ ಏನ್ ಬಂತಂತ ತಿಳ್ಕೊರಿ. ಆ ಲೀಫ್ ಕಾಣಿಸಿದ್ವಪ್ಪ ಅಂತಂದ್ರ ಅದಕ್ಕೆ ನಾವು ಲೀಫಿ ಸ್ಟೇಜ್ ಅಂತ ಹೇಳ್ತೀವಿ. ಒಂದ್ಸತ ಬೆಳೆಯೋ ಹಂತದಾಗ ಲೀವ್ಸ್ಗಳು ಬಂದು ಲೀಫಿ ಸ್ಟೇಜ್. ಅದ ಲೀಫಿ ಸ್ಟೇಜ್ದಾಗ ವಿ ವಿಲ್ ಸಿ ಸೆಕ್ಸ್ ಆರ್ಗನ್ಸ್. ಯಾವ್ದಾಗಿರ್ಬೋದು, ಮೇಲ್ ಥ್ಯಾಲಸ್ ಇದ್ರ ಆಂಥ್ರೀಡಿಯಂ, ಫೀಮೇಲ್ ಥ್ಯಾಲಸ್ ಇದ್ರ ಆರ್ಕಿಗೋನಿಯಂ. ಸೊ ದಿಸ್ ಇಸ್ ವಾಟ್
ಈಸ್ ಪ್ರೋಟೋನೆಮಾ ಸ್ಟೇಜ್ ಅಂಡ್ ಲೀಫಿ ಸ್ಟೇಜ್. ಬಹಳ ಸಿಂಪಲ್. ಲೀಫಿ ಸ್ಟೇಜ್ ಯಾವ ಒಂದು ಹಂತದಾಗ ಬರ್ತೈತಿ? ಸೆಕೆಂಡರಿ ಪ್ರೋಟೋನೆಮ್ಮಾದಿಂದ ಡೆವಲಪ್ ಆಕೈತಿ. ಓಕೆ, ಪ್ರೋಟೋನೆಮಾ ಅಂದ್ರೆ ಏನು? ಸ್ಪೋರ್ ಗ್ರೌಂಡ್ ಮೇಲೆ ಬಿದ್ದ ತಕ್ಷಣ ಬೆಳೆಯೋದಕ್ಕೆ ಪ್ರೋಟೋನೆಮಾ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಆಗಿ ಪ್ರೈಮರಿ ಪ್ರೋಟೋನೆಮಾ ಅಂತೀವಿ. ಓಕೆನಾ? ಸೊ ವಿಚ್ ಡೆವಲಪ್ಸ್, ಲೀಫಿ ಸ್ಟೇಜ್ ಏನ್ ಮಾಡುತ್ತಾ ಮುಂದೆ ಇಟ್ ಆಕ್ಚುಲಿ ಡೆವಲಪ್ಸ್ ಫ್ರಮ್ ಸೆಕೆಂಡರಿ ಪ್ರೋಟೋನೆಮಾ ಆಸ್ ಅ ಲ್ಯಾಟ್ರಲ್ ಬಡ್. ಒಂದು ಸೈಡ್ ಬಡ್ ಆಗಿ ಇದ ಏನಾಗುತ್ತಾ ಲೀಫಿ ಸ್ಟೇಜ್ ಅರೈಸ್ ಆಗ್ಲಿಕ್ಕೆ ಚಾಲು ಆಗುತ್ತಾ. ಮುಂದೆ ದೇ ಕನ್ಸಿಸ್ಟ್ ಆಫ್, ದೇ ಅಂದ್ರ ಲೀಫಿ ಸ್ಟೇಜ್, ಇಟ್ ಕನ್ಸಿಸ್ಟ್ ಆಫ್ ಅಪ್ರೈಟ್ ಸ್ಟ್ರೇಟ್, ಓಕೆ, ಒಂದು ಬೆಳೆಯುವಂತಹ ಸಣ್ಣದಾಗಿರುವಂತ ಥಿನ್, ಜಾಸ್ತಿ ಫುಲ್ ದಪ್ಪಲ್ಲ, ಥಿನ್, ಓಕೆ, ವೆರಿ ಸ್ಲೆಂಡರ್ ಇರುವಂತಹ ಆಕ್ಸಿಸ್ ವಿಚ್ ಬಿಯರ್ಸ್ ಸ್ಪೈರಲಿ ಅರೇಂಜ್ಡ್ ಲೀವ್ಸ್. ಓಕೆ, ಹಿಂಗ್ ಸ್ಪೈರಲ್ ಫಾರ್ಮ್ ದಾಗ ಲೀವ್ಸ್ ಅರೇಂಜ್ ಇರುತ್ತ. ಓಕೆ, ದಟ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ಲೀಫ್ ಅಂದ್ರೆ ಆಕ್ಚುಲ್ ಲೀಫ್ ಅಲ್ಲ, ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ದೇ ಆರ್ ಅಟ್ಯಾಚ್ಡ್ ಟು ದ ಸಾಯಿಲ್ ಥ್ರೂ ಮಲ್ಟಿಸೆಲ್ಯುಲಾರ್ ಅಂಡ್ ಬ್ರಾಂಚ್ಡ್ ರೈಸಾಯ್ಡ್ಸ್. ಇದೇ ಏನಿರುತ್ತೆ ಈ ಸಾಯಿಲಿಗೆ ಅಟ್ಯಾಚ್ ಆಗಿರುತ್ತಾ ಥ್ರೂ ರೈಸಾಯ್ಡ್ಸ್, ರೂಟ್ ಲೈಕ್ ಸ್ಟ್ರಕ್ಚರ್ಸ್. ಅಂಡ್ ಈ ಸ್ಟೇಜ್, ದಿಸ್ ಸ್ಟೇಜ್ ಅಂದ್ರೆ ದೇ ಆರ್ ರೆಫರಿಂಗ್ ಟು ಲೀಫಿ ಸ್ಟೇಜ್. ಈ ಲೀಫಿ ಸ್ಟೇಜ್ ದಾಗ ಏನಿರುತ್ತಾ ವಿ ವಿಲ್ ಸಿ ದ ಸೆಕ್ಸ್ ಆರ್ಗನ್ಸ್ ವಿಚ್ ಮೇ ಬಿ ಆಂಥ್ರಿಡಿಯಾ ಇನ್ ಮೇಲ್ ಅಂಡ್ ಆರ್ಕಿಗೋನಿಯಾ ಇನ್ ಫೀಮೇಲ್. ಓಕೆನಾ? ನೆಕ್ಸ್ಟ್ ಅದ ಮತ್ತೆ ಕಾಮನ್ ಆಗಿ ಹೇಳ್ತಿದಾರ ವೆಜಿಟೇಟಿವ್ ರೀಪ್ರೊಡಕ್ಷನ್ ಇಟ್ ಆಕರ್ಸ್ ಬೈ ಫ್ರಾಗ್ಮೆಂಟೇಶನ್. ಇಲ್ಲಿ ಯಾವುದೇ ರೀತಿಯ ಗೆಮ್ಮೆ ಕಪ್ಸ್ ಅನ್ನ ನೋಡಲ್ಲ ಅಥವಾ ಗೆಮ್ಮೆಯನ್ನ ನೋಡಲ್ಲ, ನೆನಪಿರ್ಲಿ. ಓಕೆ, ನೋ ಗೆಮ್ಮೆ. ಓಕೆ, ಸೊ ಇಟ್ ಯು ಶುಡ್ ಬಿ ವೆರಿ ಕ್ಲಿಯರ್ ಇನ್ ದಿಸ್. ಕೆಲವೊಂದಿಷ್ಟು ಆಪ್ಷನ್ಸ್ ಕೊಡ್ತಾರ, ವಿಚ್ ಆಫ್ ದ ಫಾಲೋಯಿಂಗ್ ಶೋಸ್ ಆರ್ ಈಸ್ ಹ್ಯಾವಿಂಗ್ ಗೆಮ್ಮೆ ಅಂತ ಕೇಳಿದಾಗ ಇದ್ರಾಗ ಬರೋ ಎಕ್ಸಾಂಪಲ್ ಟಿಕ್ ಮಾರ್ಕ್ ಮಾಡ್ಬೇಡ್ರಿ. liverworts is that particular class which is having gemma cups. Okay na? Next, in sexual reproduction, but budding ಏನದಲ್ಲ, budding in the secondary protonema. ಅಂದ್ರೆ ಇದ ಸೆಕೆಂಡರಿ ಪ್ರೋಟೋನೆಮಾದಾಗ ಈ ಏನ್ ಲೀಫಿ ಸ್ಟೇಜ್ ಕಾಣಿಸ್ತೈತ್ಲಾ ಅದಕ್ಕೆ ಲ್ಯಾಟ್ರಲ್ ಬಡ್ ಅಂತೇಳಿ ಇಲ್ಲೇ ನೋಡಿದ್ವಿ, ಹೌದಾ? ಇಟ್ ಇಸ್ ಆಕ್ಚುಲಿ ಆಸ್ ಎ ರಿಸಲ್ಟ್ ಆಫ್ ಲ್ಯಾಟ್ರಲ್ ಬಡ್ ಫಾರ್ಮೇಶನ್. ಆ ಲ್ಯಾಟ್ರಲ್ ಬಡ್ ಏನದಲ್ಲ ಅದಕ್ಕೆ ನಾವು ಸೆಕೆಂಡ್ ಲೀಫಿ ಸ್ಟೇಜ್ ಅಂತ ಕರಿತೀವಿ, ವಿಚ್ ಡೆವಲಪ್ಸ್ ಫ್ರಮ್ ಸೆಕೆಂಡರಿ ಪ್ರೋಟೋನೆಮಾ. ಅದೇ ಹೇಳ್ತಿದ್ದಾರೆ. ಓಕೆನಾ? Sexual reproduction, in the sexual reproduction the sex organs antheridia and archegonia are produced at the tip of the leafy shoots. Okay, tip portion daga antheridium irutta, archegonium irutta. Fertilization ಆದ ತಕ್ಷಣ the zygote will develop into sporophyte. ಅದ್ರಾಗ 3 ಪಾರ್ಟ್ಸ್ ಇರ್ತಾವ, ಫೂಟ್, ಸೀತಾ ಅಂಡ್ ಕ್ಯಾಪ್ಸೂಲ್. ಬಟ್ ಒಂದು ನೆನ್ಪಿಟ್ಕೋರಿ, ಲಿವರ್ ವಾಟ್ಸ್ ದಾಗ ನಮ್ಗೆ ಫೂಟ್, ಸೀತಾ ಏನ್ ಕ್ಯಾಪ್ಸೂಲ್ ಏನ್ ಕಾಣಿಸ್ತಿರ್ತಾವಲ್ಲ ಅದಕ್ಕಿಂತ ಬಹಳ ಚೆನ್ನಾಗಿ, ಬಹಳ ಕ್ಲಿಯರ್ ಆಗಿ ನೀವು ಐಡೆಂಟಿಫೈ ಮಾಡಬಹುದು ಈ ಫುಡ್, ಸೀತಾ ಅಂಡ್ ಕ್ಯಾಪ್ಸೂಲ್ ಎದ್ರಾಗ ಮಾಸಸ್ ದಾಗ. ಸೊ ಈ ಮಾಸಸ್ ಕ್ಲಾಸ್ ಒಳಗೆ ಬರುವಂತಹ ಎಕ್ಸಾಂಪಲ್ಸ್ ಒಳಗ ನಾವು ಫುಡ್, ಸೀತಾ ಮತ್ತು ಕ್ಯಾಪ್ಸೂಲ್ ಬಹಳ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ವೆನ್ ಕಂಪೇರ್ ಟು ಲಿವರ್ ವಾಟ್ಸ್. ಓಕೆನಾ? ನೆಕ್ಸ್ಟ್, ದಿ sporophyte in mosses is more elaborate than liverworts. Okay na? Ade discussion madidvi. The capsule contains spore, capsule ಒಳಗೆ spore ಇರ್ತಾವ. Spores they are formed after meiosis. Meiosis ಆದ ತಕ್ಷಣ spores produce ಆಗ್ತಾವ and they have a elaborate mechanism of spore dispersal. ಅಂದ್ರೆ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪೋರ್ ತಲುಪಿಸ್ಲಿಕ್ಕೆ they have different mechanism. ಹೆಂಗ ಗೊತ್ತಾ? ನಾವು ಹೇಳಿದ್ವಿ mosses ಒಳಗ sometimes they are being used as a food, okay, by some of the mammals, birds, they will eat ಅಂತ ಹೇಳಿದ್ದು. ಓಕೆನಾ? ಅದನ್ನ ಸ್ವಲ್ಪ ಲಕ್ಷ ಇಡ್ರಿ. ಈಗ ಇದನ್ನ ಕನೆಕ್ಟ್ ಮಾಡ್ರಿ. ದ ಮಾಸಸ್ ಹ್ಯಾವ್ ಅನ್ ಇಲಾಬರೇಟ್ ಮೆಕ್ಯಾನಿಸಮ್ ಆಫ್ ಸ್ಪೋರ್ ಡಿಸ್ಪರ್ಸಲ್. ಸೊ ಹೆಂಗ ಅನಿಮಲ್ಸ್ ತಿನ್ಲಿಕ್ಕೆ ಹೋಗ್ತಾವಲ್ಲ ಆ ಟೈಮ್ದಾಗ ಅದ್ರ ಮುಖಾಂತರವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈ ಸ್ಪೋರ್ಸ್ಗಳು ಟ್ರಾನ್ಸ್ಫರ್ ಆಗ್ಬೋದು. ಟ್ರಾನ್ಸ್ಫರ್ ಅದು ಅಂದ್ರೆ ಅಲ್ಲಿ ಮತ್ತೊಂದು ಮಾಸ್ ಬೆಳಿಲಿಕ್ಕೆ ಚಾಲು ಆಗುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ಸ್ 3 ಎಕ್ಸಾಂಪಲ್ಸ್ ಬರ್ತಾವ, ಫ್ಯೂನೇರಿಯಾ, ಪಾಲಿಟ್ರ್ಯಾಕ್ ಮತ್ತು ಸ್ಪ್ಯಾಗ್ನಮ್. ಫ್ಯೂನೇರಿಯಾ ಇಲ್ಲಿ ಏನ್ ನೋಡಾಗತ್ತಿಲ್ಲ, ದಿಸ್ ಇಸ್ ಫ್ಯೂನೇರಿಯಾ. ಓಕೆ, ಇದು ಏನ್ ಡೈಗ್ರಾಮ್ ಇಲ್ಲಿದೆಯಲ್ಲ ದಿಸ್ ಇಸ್ ಆಕ್ಚುಲಿ ಫ್ಯೂನೇರಿಯಾ. ಈ ಡೈಗ್ರಾಮ್ ಏನಿದೆಯಲ್ಲ ದಟ್ ಇಸ್ ಸ್ಪ್ಯಾಗ್ನಮ್. ಪಾಲಿಟ್ರೈಕಮ್ ಇಲ್ಲಿ ಕೊಟ್ಟಿಲ್ಲ, ಸೊ ನಿಮ್ಗೆ ಡೈಗ್ರಾಮ್ ಬೇಸ್ಡ್ ಪಾಲಿಟ್ರೈಕಮ್ ಹಿಂಗೆ ಕೇಳಲ್ಲ, ಬಟ್ ಇಲ್ಲಿ ಏನಿದೆ ದಟ್ ಇಸ್ ಫ್ಯೂನೇರಿಯಾ. ಓಕೆನಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟಿಲ್ ಹಿಯರ್. ದೀಸ್ ಆರ್ ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ಬಹಳ ಸಿಂಪಲ್ ಇದೆ, 4 ಎಕ್ಸಾಂಪಲ್ಸ್ ಬರುತ್ತೆ ಬ್ರಯೋಫೈಟ್ಸ್ ನಲ್ಲಿ, ಅದನ್ನ ನೀವು ನೆನ್ಪಿಟ್ಕೋಬೇಕು. ಒಂದು ಮಾರ್ಕಿನ್ಶಿಯಾ, ಎದ್ರಾಗ ಬರುತ್ತೆ ಲಿವರ್ ವಾಟ್ಸ್, ನೆನ್ಪಿದ್ರೆ ರಿಕ್ಷಾ ನೆನ್ಪಿಟ್ಕೋರಿ. ಇಲ್ಲಪ್ಪ ಅಂತಂದ್ರೆ ಸಿಂಪಲ್ ಆಗಿ 3 ಎಕ್ಸಾಂಪಲ್ಸ್ ಬರ್ತಾವ ಇದ್ರಾಗ ಮಾಸಸ್ದಾಗ, ಯಾವ್ಯಾವ ಫ್ಯೂನೇರಿಯಾ, ಪಾಲಿಟ್ರೈಕಮ್, ಸ್ಪ್ಯಾಗ್ನಮ್. ಸೊ ದೀಸ್ ಆರ್ ದ 3 ಎಕ್ಸಾಂಪಲ್ಸ್ ಫಾರ್ mosses and the only example for liverworts is Markensia. So this completes division bryophytes. Okay na? So ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. So till the next class, take care, bye bye, thank you.